Hello, Namaskara for all the NTPC aspirants from Karnataka. So most awaited current affairs video ಈ ಒಂದು ದಿನದಿಂದ ನಿಮಗೆ ಪ್ರಾರಂಭವಾಗಲಿದೆ. We will be having 7 days 7 ಡೇಸ್ಗೆ ನಾವು 7 ತರಹದ ಕರೆಂಟ್ ಅಫೇರ್ಸ್ ಎಲ್ಲಾನು ಕಂಪ್ಲೀಟ್ ಆಗಿ ಫಿನಿಶ್ ಮಾಡ್ತೀವಿ. ಮತ್ತು ಈ ಒಂದು ದಿನ ಸ್ಪೋರ್ಟ್ಸ್ ಬಗ್ಗೆ ನಾವು ಎಲ್ಲಾ ತರಹದ ಕರೆಂಟ್ ಅಫೇರ್ಸ್ ಕಂಪ್ಲೀಟ್ ಆಗಿ ನೋಡೋಣ. ಇಟ್ ವಿಲ್ ಬಿ ಫ್ರಮ್ ಮೇ ಅಥವಾ ಮೇ 2025 ಇಂದ ಏನೈತೆ ಅಟ್ ಕರೆಂಟ್ ಏಪ್ರಿಲ್ ಮೇ ಗಂಟ ನಿಮಗೆ ಕಂಪ್ಲೀಟ್ ಆಗಿ ಎಲ್ಲಾ ತರ ಒಂದು ಸ್ಪೋರ್ಟ್ಸು ಯಾವ್ದು ಮೇಜರ್ಲಿ NTPC ಫೋಕಸ್ ಮಾಡುತ್ತೆ ಅದ್ರ ಮೇಲೆ ನಾನು ಇವತ್ತು ನೋಡೋಣ. ಆ್ಯಂಡ್ ಅದಕ್ಕಿಂತ ಮುಂಚೆ ಮೇ ಅವ್ರಿಗೆ ನಾನು ಕಂಪ್ಲೀಟ್ ಆಗಿ ಕರೆಂಟ್ ಅಫೇರ್ಸ್ PDF ನ ಕಳಿಸ್ಕೊಟ್ಟಿದ್ದೀನಿ ಮತ್ತು ಅವರಿಂದನೂ ಒಳ್ಳೆ ಫೀಡ್ಬ್ಯಾಕ್ಸ್ ಬಂದಿದೆ. ಸೊ ನಮಗೆ ತುಂಬ ಖುಷಿ ಆಯಿತು. ವಿ ಆರ್ ವೆರಿ ಹ್ಯಾಪಿ ದಟ್ ಕ್ವಶನ್ಸ್ ಅಲ್ಲಿಂದ ಬರ್ತಿದೆ, ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗ್ತಿದೆ ಅಂತ. ಮತ್ತು ಎಷ್ಟು ಜನದಿಂದ ಬಂದಿದ್ದಂಥ ಮೆಸೇಜು ಇವತ್ತೊಂದು ದಿನ ಈ ದಿನ ನಿಮ್ಮ ಕ್ಲಾಸಸ್ಸು ಕಂಪ್ಲೀಟಾಗಿ ಇವತ್ತಿಂದ ನಿಮಗೆ ಸ್ಟಾರ್ಟ್ ಆಗುತ್ತೆ. ಓಕೆನಾ, ನಾನು ಹೇಳಿದ್ದೀನಿ 7 ಡೇಸಲ್ಲಿ ಕಂಪ್ಲೀಟಾಗಿ ನಿಮಗೆ ಮುಗಿಯುತ್ತೆ. ಮತ್ತು ಕಮಿಂಗ್ ಟು ದ ಕರೆಂಟ್ ಅಫೇರ್ಸ್, ನಾವು ಹೇಗೆ ಕರೆಂಟ್ ಅಫೇರ್ಸ್ನ ಮಾಡ್ತೀವಿ ಅಂತಂದರೆ ಕರೆಂಟ್ ಅಫೇರ್ಸ್ನ ನಾವು 7 ದಿನ ಆಗಿ ಡಿವೈಡ್ ಮಾಡಿದ್ವಿ. ಮೊದಲನೇ ದಿನ ಸ್ಪೋರ್ಟ್ಸ್, ಓಕೆನಾ. ಎರಡನೇ ದಿನ ಅವಾರ್ಡ್ಸ್ ಆ್ಯಂಡ್ ಆನರ್ಸ್, ಅವಾರ್ಡ್ಸು ಮತ್ತು ಹಾನರ್ಸ್ ಆಗಿರ್ಬೋದು. ಮೂರನೇ ದಿನ ಅಪಾಯಿಂಟ್ಮೆಂಟ್ಗಳಾಗಿರ್ಬೋದು. ಈಗ ಈ ಒಂದು ವ್ಯಕ್ತಿ ಯಾವ ಒಂದು ಡಿಪಾರ್ಟ್ಮೆಂಟ್ಗೆ ಅಪಾಯಿಂಟ್ ಆಗಿದ್ದಾರೆ ಅಂತ ಕೇಳ್ತಾರೆ, ಅಥವಾ ಈ ಒಂದು ವ್ಯಕ್ತಿ ರಿಟೈರ್ಮೆಂಟ್, ಅಪಾಯಿಂಟ್ಮೆಂಟ್ಸು, ರಿಟೈರ್ಮೆಂಟು, ಡೆತ್, ಓಕೆನಾ, ಇಂಪಾರ್ಟೆಂಟ್ ಪರ್ಸನಾಲಿಟೀಸ್ ಬಗ್ಗೆ. ಅದಾದ ಮೇಲೆ ಸಮಿಟ್ಸ್ ಆ್ಯಂಡ್ ಕಾನ್ಫರೆನ್ಸ್, ಸಮಿಟ್ಸ್ ಆಗಿರ್ಬೋದು, ಕಾನ್ಫರೆನ್ಸ್ ಆಗಿರ್ಬೋದು, ಗೋರ್ಮೆಂಟ್ ಸ್ಕೀಮ್ಸ್ ಆಗಿರ್ಬೋದು, ಓಕೆನಾ. ಅದಾದಮೇಲೆ PIB ರಿಪೋರ್ಟ್ ಇಂಪಾರ್ಟೆಂಟು, ಓಕೆನಾ. ಎಲ್ಲ ಸ್ಟೂಡೆಂಟ್ಸ್ ಹೇಳ್ತಿರ್ತೀರಲ್ವಾ ಸರ್ ನಮ್ಗೆ ಗೊತ್ತಿಲ್ದಿರೋ ಕ್ವಶನ್ಸ್ ಕೇಳ್ತಾರೆ ಅಂತ. ಆ ಗೊತ್ತಿಲ್ದಿರೋ ಕ್ವಶನ್ಸ್ ಎಲ್ಲಿರುತ್ತೆ? PIB ಇರುತ್ತೆ. ನಾನು ನಿಮಗೋಸ್ಕರ ಅಂತಲೇ PIBನ ಎಲ್ಲ ಮಂತದ್ದು ತೆಗ್ದು ನಾನು ಡೇಟಾನ ಕಲೆಕ್ಟ್ ಮಾಡಿದ್ದೀನಿ. ಅದಾದ ನಂತರ ಇಲ್ಲೇ 1 2 3 4 5 6 ಅದಾದಮೇಲೆ ಕಂಪ್ಲೀಟ್ ನ್ಯೂಸ್ ಅಂತ ಮಾಡ್ತೀವಿ. ಕಂಪ್ಲೀಟ್ ನ್ಯೂಸ್ ಅಂದರೆ ಏನೇನು ಬಿಟ್ಟಿದ್ದೀವಿ ಅಂದರೆ ಮಿಸ್ಸಿಲಿನಿಯಸ್ ಟಾಪಿಕ್ಸ್ ಅಂತ ಕರಿತೀವಲ್ವಾ, ಆ ಒಂದು ಟಾಪಿಕ್ನ ನಿಮಗೆ 7ನೇ ದಿನ ನಿಮಗೆ ಕಂಪ್ಲೀಟಾಗಿ ಸಿಗುತ್ತೆ. ಇದೆಲ್ಲ ಆದಮೇಲೆ ನಿಮಗೆ ಒಂದು ರೋಡ್ ಮ್ಯಾಪ್ ಇರುತ್ತೆ. ಏನೋ ಒಂದು ರೋಡ್ ಮ್ಯಾಪ್, ಲಾಸ್ಟ್ 20 ಡೇಸ್ ರೋಡ್ ಮ್ಯಾಪ್ ಅಂತ ಕರಿತೀವಿ. ಈ ಲಾಸ್ಟ್ 20 ಡೇಸಲ್ಲಿ ಏನಂದರೆ ಯು ವಿಲ್ ಬಿ ಹ್ಯಾವಿಂಗ್ ಮೆಜಾರಿಟಿಲಿ ರಿವಿಷನ್, ಬರೀ ರಿವಿಷನ್. ಯಾವುದೇ ಥರ ಹೊಸ ಟಾಪಿಕ್ಸ್ನ ನಾವು ಓದಲ್ಲ. ಏನೇ ಇದ್ರೂ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆಗಿರ್ಬೋದು, ಪ್ರೀವಿಯಸ್ ಅಲ್ಲದೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಇರುತ್ತಲ್ಲ ಆ ಒಂದು ಕ್ವಶನ್ಸ್ನ ನಾವು ರಿವಿಷನ್ ಮಾಡೋದು. ನಾನು ಎಲ್ಲ ಥರದ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ನಿಮ್ಗೊಂದು ರೋಡ್ ಮ್ಯಾಪ್ ಹಾಕೊಡ್ತೀನಿ. ಮತ್ತು ಕರೆಂಟ್ ಅಫೇರ್ಸ್ ರಿವಿಷನ್ಸ್ ಕ್ಲಾಸಸ್ಸು ಅಂದರೆ ಡೈಲಿ ಡೋಸ್ ಅಂತ ಮಾಡ್ತೀವಿ, ಓಕೆನಾ. ಆ ಒಂದು ಕ್ಲಾಸಸ್ಸು ನಿಮಗೆ ನಾವು ಕೊಡ್ತೀವಿ. ಇದರಿಂದ ಏನು ನಿಮ್ಗೆ ಯೂಸ್ ಅಂತಂದರೆ ದಯವಿಟ್ಟು ಎಲ್ಲರೂ ಕನ್ಸಿಸ್ಟೆಂಟಾಗಿ ಓದಿ, ಎಲ್ಲ ವೀಡಿಯೋನು ಕಂಪ್ಲೀಟಾಗಿ ನೋಡಿ. ಸೊ ನಿಮಗೆ ಮಾರ್ಕ್ಸ್ ಬೇಕಂದರೆ ನೀವು ಓದಿ ಅಷ್ಟೇ. ನಿಮಗೆ ಎಕ್ಸಾಮ್ ಬೇಕು, ನಾವು ಒಂದು ಜಾಬ್ ತಗೋಬೇಕು ಅಂತ ಒಂದು ನಿಮ್ಮ ಹಠ ಛಲ ನಿಮ್ಮೊಳಗಿದ್ರೆ ನೀವು ಓದಿ ಕಂಪ್ಲೀಟಾಗಿ ವೀಡಿಯೋನ ನೋಡಿ. ಮತ್ತು ಎಲ್ಲ ಕ್ವಶನ್ಸ್ ಬರುತ್ತೆ ಅಂತ ನಾನು ಹೇಳಲ್ಲ. ಒಂದು ಶಿಫ್ಟಲ್ಲಿ ನಿಮಗೆ ಮ್ಯಾಕ್ಸಿಮಮ್ 1 to 2 ಕ್ವಶನ್ಸ್ ಒಂದು ಟಾಪಿಕಿಂದ ಬರ್ಬೋದು, ಓಕೆನಾ. ಮ್ಯಾಕ್ಸಿಮಮ್ 2 ಕ್ವಶನ್ಸ್, ಬಟ್ 1 ಕ್ವಶನ್ ಅಂತೂ ಒಂದು ಟಾಪಿಕಿಂದಾದರೂ ಬಂದೇ ಬರುತ್ತೆ. ಸೊ ಎಲ್ಲ ಓದಬೇಕಂದ್ರೆ ನಾನು ನಿಮಗೆ ಹೇಳ್ಕೊಡ್ತೀನಿ ಕರೆಂಟ್ ಅಫೇರ್ಸ್ನ ಹೇಗೆ ಓದಬೇಕು ಅಂತಂದರೆ. ಇವತ್ತು ನಾನು ಈ ವಿಡಿಯೋ ಮಾಡಿದ್ದೀನಲ್ವಾ, ಈ ಒಂದು ವಿಡಿಯೋ ಏನಿದ್ರು 1 to 1.5 ಈ ಒಂದು ಅವರ್ಸ್ ಒಳಗಡೆ ನಾನು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಓಕೆನಾ. ಈ 1 hour 1.5 hours ವೀಡಿಯೋನ ನೀವು ಫಸ್ಟು ನೋಡಿ. ಫಸ್ಟು 1x ಅಂದರೆ ಯಾವುದೇ ಥರ ಸ್ಪೀಡ್ ಇಲ್ದಲೆ ಆಗ ನಾರ್ಮಲ್ ವೀಡಿಯೋದಲ್ಲೇ ನೋಡಿ. ನೆಕ್ಸ್ಟು ನೀವು ಬಂದಾಗ 2x ಅಥವಾ 1.5 ಆರ್ 2x ಅಲ್ಲಿ ನೋಡಿ. ಯಾಕಂದರೆ ಅದು ಒಂಥರ ರಿವಿಷನ್ ಥರ ಇರಬೇಕು. ಈ ಒಂದ್ಸಲಿ ನೀವು ನೋಡಾದ್ಮೇಲೆ ನೀವು ಹೋಗಿ ಓದಿ. ನಾನು PDF ನನ್ನ ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ, ಹೋಗಿ ಓದಿ, ಓಕೆನಾ. ನೀವು ಓದಬೇಕು, ಯಾಕಂದರೆ ನೀವೇನು ನೋಡಿರ್ತೀರಾ ಅಲ್ಲಿ ಹೋಗಿ ಓದಿದ್ರೆ ಗೊತ್ತಾಗುತ್ತೆ. ಮತ್ತು ಇಲ್ಲಿ ಇಮೇಜ್ ನೋಡಿದ ತಕ್ಷಣ ನಿಮಗೆ ನೆನಪಾಗುತ್ತೆ. ಆ ಥರ ಒಂದು ಪ್ರೆಸೆಂಟೇಷನ್ ನಾನು ನಿಮಗೆ ಕೊಟ್ಟಿದ್ದೀನಿ. ಫಾರ್ ಎಕ್ಸಾಂಪಲ್ ನೋಡಿ, ಇದು ನೋಡಿದ ತಕ್ಷಣ ನಿಮ್ಗೆ ನೆನಪಾಗಬೇಕು. ಈ ಥರ ಒಂದು ಪ್ರೆಸೆಂಟೇಷನ್ ನಾನು ನಿಮಗೆ ತಲುಪಿಸ್ಕೊಡ್ತೀನಿ. ಮತ್ತು ಟೆಲಿಗ್ರಾಮಲ್ಲಿ ನಿಮಗೆ PPT ಸಿಗುತ್ತೆ, ಓಕೆನಾ. ಫಸ್ಟು ಮೊದಲನೇ ಸರಿ ವೀಡಿಯೋ ನೋಡಿ, ಆಮೇಲೆ ಓದಿ. ನೆಕ್ಸ್ಟು ನಾಳೆ ಬೆಳಗ್ಗೆ ಎದ್ದು, ಓಕೆನಾ, ಈವ್ನಿಂಗ್ ಇದನ್ನು ನೋಡಿ ಓದ್ಕೊಂಡು ನಾಳೆ ಬೆಳಗ್ಗೆ ಎದ್ದು ಇದೇ ವಿಡಿಯೋನ 1.5x ಸ್ಪೀಡಲ್ಲಿ ಇಟ್ಕೊಂಡು ನೋಡಿ, ಸರಿನಾ. 1.5x ಸ್ಪೀಡಲ್ಲಿ ಇಟ್ಕೊಂಡು ನೋಡಿ. ಅವಾಗ ಒಂದು ಫಸ್ಟ್ ರಿವಿಷನ್ ಕಂಪ್ಲೀಟ್ ಮಾಡಿ ಮತ್ತೆ ಅದನ್ನು ಓದಿ. ನೆಕ್ಸ್ಟ್ ವಿಡಿಯೋ ಬರೋಷ್ಟರೊಳಗೆ ಈ ಒಂದು ಸ್ಪೋರ್ಟ್ಸ್ ಬಗ್ಗೆ ಏನು ಮಾಡಿದ್ದೀವಿ ಅದ್ರ ಮೇಲೆ ನೀವು 2 times ರಿವಿಷನ್ ಮಾಡಬೇಕು. ಮತ್ತು 3rd ಟೈಮ್ ರಿವಿಷನ್ ಮಾಡಬೇಕಾದ್ರೆ ನಿಮ್ಗೆ ಹಾರ್ಡ್ಲಿ 25 minutes ಅಷ್ಟೇ ತೊಗೊಳ್ಳೋದು. ಇನ್ ಕೇಸ್ ನಿಮ್ಗೆ ಏನಾದ್ರು ಅದಕ್ಕಿಂತ ಜಾಸ್ತಿ ತೊಗೊಂತು ಅಂತಂದರೆ ನನಗೆ ಮೆಸೇಜ್ ಮಾಡಿ ಹೇಗೆ ಓದಬೇಕು ಅಂತ ಮತ್ತೆ ಇನ್ನೊಂದು ಸರಿ ಹೇಳ್ಕೊಡ್ತೀನಿ, ಸರಿನಾ. ಈ ಒಂದು ಸ್ಟ್ರಾಟಜಿನ ಫಾಲೋ ಮಾಡಿ. ನಾವು ನೋಡಿ, ಈಗ ಒಂದು ಫಿಲಮಲ್ಲಿ ಹಾಡು ಬರುತ್ತೆ ಅಂದ್ಕೊಳ್ಳಿ,
ಆ ಹಾಡು ಒಂದೇ ಸಲ ನಾವು ಕೇಳಿದಾಗ ನಮಗೆ ಬರಲ್ಲ. ನಾವು ಒಂದು 3 to 4 ಟೈಮ್ಸ್ ಕೇಳ್ತಾ ಏನಾಗುತ್ತೆ, ಆ ಹಾಡು ನಮ್ಮ ಮೈಂಡಲ್ಲೇ ಉಳ್ಕೊಬಿಡುತ್ತೆ. ಅದೇ ಥರನೇ ಕರೆಂಟ್ ಅಫೇರ್ಸ್ ಅಷ್ಟೇ, ಒಂದು 3 ಇಂದ 4 ಸರಿ ಕೇಳೋದಾಗ್ಲಿ ಓದೋದಾಗ್ಲಿ ನೆನ್ಪಿಟ್ಕೊಂಡು ಮಾಡಿದ್ರೆ ನೀವು ಒಂದು ವರ್ಷದ್ದು ನೀವು ಒಂದು 10 ನಿಮಿಷದಲ್ಲೇ ನೀವು ನೆನ್ಪಿಟ್ಕೋಬೋದು. ಓಕೆನಾ? ಈ ಒಂದು ಪ್ಯಾಟರ್ನ ಫಾಲೋ ಮಾಡಿ. ನಾನು ಇದೇ ಥರನೇ ಮಾಡಿ ಎಲ್ಲ ಥರ ಕರೆಂಟ್ ಅಫೇರ್ಸ್ನು ನಾನು ನೆನ್ಪಿಟ್ಕೊಳ್ಳೋದು. ಸೊ ಇದೇ ನನ್ನ ಸ್ಟ್ರಾಟಜಿನೇ ನೀವು ಫಾಲೋ ಮಾಡಿ ಅಂತ ಹೇಳ್ತೀನಿ, ಬಿಕಾಸ್ ಇಟ್ ಈಸ್ ಮೋಸ್ಟ್ ಪ್ರಾಬಬಲಿ ಪ್ರೂವನ್ ಬೈ ಎವ್ರಿ ಒನ್. ಓಕೆನಾ? ಬೇರೆಯವ್ರು ಏನು ಹೇಳಿದ್ರು ನಾನು ಅದೇ ಫಾಲೋ ಮಾಡಿರೋದು, ಅದನ್ನೇ ನಾನು ನಿಮ್ಗೆ ಹೇಳ್ತಿದ್ದೀನಿ. ಸೊ ಈ ಥರದೊಂದು ಪ್ಯಾಟರ್ನ ನೀವು ಫಾಲೋ ಮಾಡಿ. ಲೆಟ್ಸ್ ಸ್ಟಾರ್ಟ್ ಅವರ್ ಸೆಷನ್. ಎವ್ರಿ ಒನ್ ಎಷ್ಟೊಂದು ಜನ ವೆಯ್ಟ್ ಮಾಡ್ತಿರೋ ಕರೆಂಟ್ ಅಫೇರ್ಸ್ ಅಂತ, ಈಗ ಕ್ಷಣ ಬಂದಿದೆ. ಸೊ ಲೆಟ್ಸ್ ಬಿಗಿನ್ ಅವರ್ ಸೆಷನ್. ಮೊಟ್ಟ ಮೊದಲ ಬಾರಿಗೆ ನೋಡಿ ಹುಡುಗಿರ್ದೆ ತಗೊಳ್ಳೋಣ. ಫಸ್ಟು ಫೀಮೇಲ್ಸಿಂದನೇ. ಹಿಸ್ಟಾರಿಕ್ ರಿಟರ್ನ್ ಇನ್ ದ ಕರೇಜ್ ಇಂಡಿಯಾ ವಿನ್ಸ್. ಇಂಡಿಯಾ ಏನ್ ತೊಳಗೆ ವಿನ್ ಆಗಿದೆ? T20 ವರ್ಲ್ಡ್ ಕಪ್ ಕ್ರಿಕೆಟ್ ಫಾರ್ ಬ್ಲೈಂಡ್ T20 ವರ್ಲ್ಡ್ ಕಪ್ ವುಮೆನ್ ಇಂಡಿಯಾ ವಿನ್ ಆಗಿದ್ದಾರೆ. ಓಕೆನಾ? ಫಾರ್ ದ ಫಸ್ಟ್ ಟೈಮ್ ನಮ್ಮ ಭಾರತದಲ್ಲಿ T20 ವರ್ಲ್ಡ್ ಕಪ್ ಕ್ರಿಕೆಟ್ ಅದರೊಳಗೆ ಬ್ಲೈಂಡ್ ವುಮೆನ್ಸ್ ವಿನ್ ಆಗಿದ್ದಾರೆ. ಈ ಒಂದು ಮ್ಯಾಚ್ ಎಲ್ಲಿ ನಡೀತು ಅಂತಂದ್ರೆ, ಯಾರು ಹಾಸ್ಟ್ ಮಾಡಿದ್ದು? ಫಸ್ಟ್ ಇಂಡಿಯಾ ಮತ್ತೆ ಶ್ರೀಲಂಕಾ ಹಾಸ್ಟ್ ಮಾಡ್ತಾರೆ, ನೆನ್ಪಿಟ್ಕೋಬೇಕು ಯಾರು ಹಾಸ್ಟ್ ಮಾಡಿದ್ದು ಅಂತ ಕೇಳ್ತಾರೆ. ಅದಾದ ಮೇಲೆ ಈ ಒಂದು ಫೈನಲ್ ಮ್ಯಾಚ್ ಎಲ್ಲಿ ನಡೀತು? ಕೊಲಂಬೋದಲ್ಲಿ ನಡೀತು. ಓಕೆನಾ? ಈ ಲಾಸ್ಟ್ ಫೈನಲ್ ಮ್ಯಾಚ್ ಅಲ್ಲಿ ಇಂಡಿಯಾ ಎಷ್ಟು ರನ್ಸ್ ಇಂದ ವಿನ್ ಆಯ್ತು? 7 ವಿಕೆಟ್ ಇಂದ ವಿನ್ ಆಯ್ತು. ಯಾರು ಇಂಡಿಯಾನ ಡಿಫೀಟ್ ಮಾಡಿದ್ದು? ಇಂಡಿಯಾ ಯಾರನ್ನ ಡಿಫೀಟ್ ಮಾಡಿದ್ದು ಅಂತಂದ್ರೆ ನೇಪಾಳ್ ವಿರುದ್ಧ. ಇಂಡಿಯಾ ವರ್ಸಸ್ ನೇಪಾಳ್ ಇತ್ತು, ಅದ್ರಲ್ಲಿ ಇಂಡಿಯಾ ಜಯ ತಗೊಂಡು ನೇಪಾಳ್ನ 7 ವಿಕೆಟ್ ನಿಂದ ಸೋಲ್ಸಿದೆ. ಓಕೆನಾ? ಇದು ಒಂದು ಹಿಸ್ಟಾರಿಕಲ್ ಮೂಮೆಂಟು. ಇಂಡಿಯಾ ಬಿಕೇಮ್ ದ ಫಸ್ಟ್ ಎವರ್ ಚಾಂಪಿಯನ್ಶಿಪ್. ಮೊಟ್ಟ ಮೊದಲ ಬಾರಿಗೆ, ಯಾವ ವರ್ಷನೂ ಇರಲಿಲ್ಲ, ಮೊಟ್ಟ ಮೊದಲ ಬಾರಿಗೆ ಚಾಂಪಿಯನ್ಶಿಪ್ ಆಗಿದ್ದು ಇದೇ ವರ್ಷ. ಈ ಒಂದು ಮ್ಯಾಚ್ನಲ್ಲಿ ಪ್ಲೇಯರ್ ಆಫ್ ದ ಮ್ಯಾಚ್ ಯಾರು? ಪೌಲಾ ಸೆರೇನ್ ಅಂತ ಕರಿತೀವಿ. ಓಕೆನಾ? ಪ್ಲೇಯರ್ ಆಫ್ ದ ಮ್ಯಾಚ್ ಯಾರು? ಪೌಲಾ ಸೆರೇನ್. ಆದರೆ ಈ ಒಂದು ಟೀಮ್ ಲೀಡರ್ಶಿಪ್ ಯಾರು ವಹಿಸಿದ್ರು? ಕ್ಯಾಪ್ಟನ್ ಅಂದ್ರೆ ದೀಪಿಕಾ TC. ಶಿ ಇಸ್ ಫ್ರಮ್ ಕರ್ನಾಟಕ. ನಮ್ಮ ಕರ್ನಾಟಕದ ಹೆಮ್ಮೆ ದೀಪಿಕಾ TC. ಓಕೆನಾ? ಇವರು ಬ್ಲೈಂಡ್ಸ್ ಆಗಿರ್ತಾರೆ. ಬ್ಲೈಂಡ್ ಅಂತಂದ್ರೆ ಕಂಪ್ಲೀಟ್ಲಿ ಬ್ಲೈಂಡ್ ಅಲ್ಲ. ಇಲ್ಲಿ ನೋಡಿ, ಈ ಒಂದು ಕ್ರಿಕೆಟ್ ಮ್ಯಾಚ್ ಯಾರು ನಡೆಸ್ತಾರೆ ಅಂದ್ರೆ ವರ್ಲ್ಡ್ ಬ್ಲೈಂಡ್ ಕ್ರಿಕೆಟ್ ಕೌನ್ಸಿಲ್ ಅವರು ನಡೆಸ್ತಾರೆ. ಅದ್ರೊಳಗೆ ಕ್ಯಾಟಗರಿ ಮಾಡಿದ್ದಾರೆ, B1, B2, B3 ಅಂತ. ಓಕೆನಾ? B1 ಅಂದರೆ ಕಂಪ್ಲೀಟ್ಲಿ ಬ್ಲೈಂಡ್, B2 ಅಂದರೆ ಪಾರ್ಷಿಯಲಿ ಬ್ಲೈಂಡ್. ಇವರೆಲ್ಲ ಬ್ಲೈಂಡ್ಸ್ ಅವರೇ, ನಮಗೆ ಕಾಣಿಸಲ್ಲ. ಬಿಕಾಸ್ ನಮ್ಗೆ ನೋಡಿ, ನಮ್ಮ ಭಾರತಕ್ಕೆ ಒಂದು ಅಚೀವ್ಮೆಂಟ್ಸು. ಓಕೆನಾ? ವುಮೆನ್ ಎಂಪವರ್ಮೆಂಟ್ ನಾವು ಏನು ಮಾಡ್ತಿದ್ದೀವಿ ಅದಕ್ಕೊಂದೇ ಬೆಸ್ಟ್ ಎಕ್ಸಾಂಪಲ್. ಸೊ ಇದೊಂದು ನೆನ್ಪಿಟ್ಕೊಳ್ಳಿ. ಮುಂದೆ ಬರೋ ಪ್ರಶ್ನೆ, ಎಲ್ಲ ಪ್ರಶ್ನೆಗಳಿಗೂ ನಿಮಗೆ ಪಕ್ಕಾ ಕ್ವಶನ್. ಓಕೆನಾ? ಪಕ್ಕಾ ಕ್ವಶನ್ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಮತ್ತೊಂದು ಹುಡುಗಿಯರ್ದು ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದಾರೆ. ಏನಂದರೆ ICC ವುಮೆನ್ಸ್ ODI ವರ್ಲ್ಡ್ ಕಪ್ ಟೈಟಲ್ ಯಾರು ಗೆದ್ದಿರೋದು? ನಮ್ಮ ಭಾರತ ಗೆದ್ದಿದ್ದಾರೆ. ಎಷ್ಟನೇ ಎಡಿಷನ್ ಇದು? 13ನೇ ಎಡಿಷನ್ನು. ಆರ್ಗನೈಸರ್ಸ್ ಯಾರು? ICC. ಎಷ್ಟನೇ ವರ್ಷಕ್ಕೊಂದ್ಸಲಿ ವರ್ಲ್ಡ್ ಕಪ್ ನಡೆಯುತ್ತೆ ಅಂದರೆ 4 ವರ್ಷಕ್ಕೊಂದ್ಸಲಿ ವರ್ಲ್ಡ್ ಕಪ್ ನಡೆಯುತ್ತೆ. ಎಷ್ಟೋ ಎಕ್ಸಾಮಲ್ಲಿ ಕೇಳಿದ್ದಾರೆ. ಮತ್ತೆ 2025 ಇಂಡಿಯಾ ಗೆದ್ದಿದೆ. 2022 ಆಸ್ಟ್ರೇಲಿಯಾ ಗೆದ್ದಿದೆ. ಆಸ್ಟ್ರೇಲಿಯಾ ವರ್ಸಸ್ ಯಾರಿತ್ತು? ವರ್ಸಸ್ ನಮ್ಮ ಇಂಡಿಯಾನೇ ಇತ್ತು. ನಾವು 2022 ಫೈನಲ್ ಬಂದಿದ್ವಿ, ಬಟ್ ವಿ ಕುಡ್ ನಾಟ್ ವಿನ್. ಸರಿನಾ? 2025 ಇಂಡಿಯಾ. ನಾವು ಯಾರನ್ನ ಸೋಲ್ಸಿದ್ದು? ಕಮೆಂಟ್ ಮಾಡಿ. ಯಾರ ವಿರುದ್ಧ ನಾವು ಯಾರನ್ನ ಡಿಫೀಟ್ ಮಾಡಿ ವಿನ್ ಆದ್ವಿ ಅದನ್ನ ಕಮೆಂಟ್ ಮಾಡಿ. ಕಮೆಂಟಲ್ಲಿ ನನಗೆ ತಿಳಿಸಿ. ಓಕೆನಾ? ಪ್ಲೇಯರ್ ಆಫ್ ದ ಮ್ಯಾಚ್ ಯಾರು? ಶಫೀಲಾ ವರ್ಮಾ. ಆಮೇಲೆ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ದೀಪ್ತಿ ಶರ್ಮಾ. ಶಫೀಲಾ ವರ್ಮಾ ಬಗ್ಗೆ ಕ್ವಶನ್ಸ್ ಕೇಳಿದ್ದಾರೆ. SSC ಆಗಿ, RBI ಆಗಿರ್ಬೋದು, ಆಫೀಸ್ ಅಟೆಂಡೆಂಟ್ ಪೋಸ್ಟಲ್ಲಿ ಶಫೀಲಾ ವರ್ಮಾ ಬಗ್ಗೆ ಕ್ವಶನ್ ಕೇಳಿದ್ದಾರೆ. ಓಕೆನಾ? ಶಫೀಲಾ ವರ್ಮಾ ಏನು? ಪ್ಲೇಯರ್ ಆಫ್ ದ ಮ್ಯಾಚ್. ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಯಾರು? ದೀಪ್ತಿ ಶರ್ಮಾ. ಹಾಗಾದರೆ ನಮ್ಮ ಇತಿಹಾಸ ನೋಡೋದಾದ್ರೆ, ಈ ವರ್ಲ್ಡ್ ಕಪ್ ಅನ್ನೋದು 1973 ವುಮೆನ್ಸ್ ವರ್ಲ್ಡ್ ಕಪ್ ಫಸ್ಟ್ ಬಂದಿದ್ದು, ಆಮೇಲೆ ಮೆನ್ಸ್ ವರ್ಲ್ಡ್ ಕಪ್ ಬಂದಿದ್ದು. ಓಕೆನಾ? 1973 ಇಂಗ್ಲೆಂಡಲ್ಲಿ ಸ್ಟಾರ್ಟ್ ಆಗುತ್ತೆ. ಯಾವುದು? ವುಮೆನ್ಸ್ ವರ್ಲ್ಡ್ ಕಪ್. ಆಮೇಲೆ 1975 ನಮ್ಮ ಮೆನ್ಸ್ ವರ್ಲ್ಡ್ ಕಪ್ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಇಂಡಿಯಾ ಹಾಸ್ಟೆಡ್ ವರ್ಲ್ಡ್ ಕಪ್. ಹೆಸರು ಇಂಡಿಯಾ ವರ್ಲ್ಡ್ ಕಪ್ ಹಾಸ್ಟ್ ಮಾಡೈತೆ. 4th ಟೈಮ್ ಇದು ಮಾಡಿರೋದು. 1978 ಫಸ್ಟು, 1997, 2013. ಓಕೆನಾ? ಇನ್ನೊಂದು ಅಚೀವ್ಮೆಂಟ್ ICC ಅಂಡರ್-19 ಮೆನ್ಸ್ ಕ್ರಿಕೆಟ್. ಇದು ಹುಡುಗರದು. ನೋಡಿ, ಹುಡುಗಿರ್ದು ಆಯ್ತು. ಇವಾಗ ನೆಕ್ಸ್ಟ್ ಹುಡುಗರದು ವರ್ಲ್ಡ್ ಕಪ್ 2026 ಅಂಡರ್-19 ಬಗ್ಗೆ ಮಾತಾಡ್ತಿರೋದು. ನಾವು ಅಂಡರ್-19 ಏನು ಮಾಡಿದ್ವಿ? ವರ್ಲ್ಡ್ ಕಪ್ನ ಗೆದ್ದಿದ್ದೀವಿ. ಟೂರ್ನಮೆಂಟ್ ಎಲ್ಲ ಆರ್ಗನೈಸ್ ಆಗಿತ್ತು. ಇದು ಒಂದು ಎಷ್ಟನೇ ಎಡಿಷನ್? 16th ಎಡಿಷನ್. ಯಾರು ಆರ್ಗನೈಸ್ ಮಾಡೋದು? ICC ಅವರು ಆರ್ಗನೈಸ್ ಮಾಡೋದು. ಹಾಸ್ಟ್ ಕಂಟ್ರಿ ನೆನ್ಪಿಟ್ಕೊಳ್ಳಿ, ಜಿಂಬಾಬ್ವೆ ಮತ್ತು ನಾಂಬಿಯಾ. ಜಿಂಬಾಬ್ವೆ ಮತ್ತು ನಾಂಬಿಯಾ ಇಸ್ ದ ಹಾಸ್ಟ್ ಕಂಟ್ರಿ. ಆ ಒಂದು ಟೂರ್ನಮೆಂಟ್ನ ಹಾಸ್ಟ್ ಮಾಡೋದೇವರು ಜಿಂಬಾಬ್ವೆ ಮತ್ತು ನಾಂಬಿಯಾ. ಫೈನಲ್ ಎಲ್ಲಿ ನಡೀತು? ಹರಾರೆ ಸ್ಪೋರ್ಟ್ಸ್ ಕ್ಲಬ್, ಹರಾರೆಯಲ್ಲಿ ನಡೀತು. ಎಷ್ಟು ಟೀಮ್ಸ್ಗಳಿದ್ದು? ಇದೆಲ್ಲ ಏನು ಅಷ್ಟು ಇಂಪಾರ್ಟೆಂಟ್ ಆಗಲ್ಲ, ಬಟ್ ಯಾರು ಹಾಸ್ಟ್ ಮಾಡಿದ್ದು ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಈಗ ವಿನ್ನರ್ ಯಾರು? ನಮ್ಮ ಭಾರತ ಇಸ್ ದ ವಿನ್ನರ್. ಯಾರನ್ನ ಡಿಫೀಟ್ ಮಾಡಿ? ಫೇಮಸ್ ಇಂಗ್ಲೆಂಡ್, ದ ಸ್ಟ್ರಾಂಗೆಸ್ಟ್ ಇಂಗ್ಲೆಂಡ್. ಓಕೆನಾ?
ಇಂಗ್ಲೆಂಡ್ನವ್ರನ್ನ ಡಿಫೀಟ್ ಮಾಡಿ ನಾವು ಗೆದ್ದಿದ್ದೀವಿ. ಮತ್ತು ಈ ಒಂದು ಅಂಡರ್-19 ಮೆನ್ಸ್ ಕ್ರಿಕೆಟ್ ಟೀಮಲ್ಲಿ ಸತತವಾಗಿ ಯಾರು ಜಾಸ್ತಿ ಕಪ್ ಗೆದ್ದಿರಂದರೆ ಅದು ಯಾರು ಅಲ್ಲ, ನಮ್ಮ ಭಾರತನೇ. ಇದು ನಮ್ಮ 6ನೇ ಟ್ರೋಫಿ, ಓಕೆನಾ, 6ನೇ ಕಪ್ ನಾವು ಗೆದ್ದಿರೋದು. ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಯಾರು? ವೈಭವ್ ಸೂರ್ಯವಂಶಿ, ಓಕೆನಾ. ಬಾಲ್ ಪ್ರಶಸ್ತಿ ಸಿಕ್ತು, ಬಾಲ್ ಪ್ರಶಸ್ತಿ ಕೊಟ್ಟಿದ್ದಾರೆ ಯಾರಿಗೆ? ವೈಭವ್ ಸೂರ್ಯವಂಶಿಗೆ, ಓಕೆನಾ. ಯಂಗೆಸ್ಟ್ ಪ್ಲೇಯರ್, ನೀವೇ ನೋಡಿರ್ಬೋದು ಅವ್ರ ಪರ್ಫಾರ್ಮೆನ್ಸ್ ಹೇಗಿದೆ ನಮ್ಮ IPL ಟೀಮಲ್ಲೂ ಅಂತ. ಸೊ ವಿ ಆರ್ ವೆರಿ ಲಕ್ಕಿ ಟು ಹ್ಯಾವ್ ವೈಭವ್ ಸೂರ್ಯವಂಶಿ ಇನ್ ಅವರ್ ಇಂಡಿಯನ್ ಟೀಮ್, ಓಕೆನಾ. ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ವೈಭವ್ ಸೂರ್ಯವಂಶಿ. ಮೋಸ್ಟ್ ರನ್ಸ್ ಯಾರು ಹೊಡೆದಿರೋದು? ಬೆನ್ ಮೇಯ್ಸ್. ಮೋಸ್ಟ್ ವಿಕೆಟ್ ಮ್ಯಾನಿ ಲಮ್ಸ್ಡೆನ್, ಇಂಗ್ಲೆಂಡ್ ಅವರೇ ಜಾಸ್ತಿ ರನ್ ಹೊಡೆದಿರೋದು, ಇಂಗ್ಲೆಂಡ್ ಅವರೇ ವಿಕೆಟ್ಸ್ ಗೆದ್ದಿರೋದು. ಇಂಡಿಯಾದಲ್ಲಿ ಯಾರು ಹೊಡೆದಿರೋದು ಮೋಸ್ಟ್ ರನ್ಸು? ವೈಭವ್ ಸೂರ್ಯವಂಶಿ. ಸೊ ಈ ಒಂದು ಪ್ರೀವಿಯಸ್ ಎಡಿಷನ್ ಎಷ್ಟಾಗಿತ್ತು? 2024ನೇ ಎಡಿಷನು ಯಾರು ಹಾಸ್ಟ್ ಮಾಡಿದ್ರು? ಸೌತ್ ಆಫ್ರಿಕಾ ಹಾಸ್ಟ್ ಮಾಡಿದ್ರು. ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಯಾರಾಗಿದ್ರು? ಸೌತ್ ಆಫ್ರಿಕಾದವ್ರು ಆಗಿದ್ರು. ರನ್ನರ್ ಅಪ್ ಇಂಡಿಯಾ ಆಗಿದ್ರು. ಆಸ್ಟ್ರೇಲಿಯಾ ವಿನ್ನರ್ ಆಗಿದ್ರು, ಓಕೆನಾ. ಸೊ ಈ ಫಸ್ಟ್ ಎಡಿಷನ್ ಆಫ್ ಅಂಡರ್-19 ಮೆನ್ಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ 1988 ಸ್ಟಾರ್ಟ್ ಆಗುತ್ತೆ. ಈ ಒಂದು ಮ್ಯಾಚ್ಗಳು ಅಂದರೆ ಈ ಒಂದು ಕ್ರಿಕೆಟ್ ಮ್ಯಾಚ್ ವರ್ಲ್ಡ್ ಕಪ್ಪು 2 ವರ್ಷಕ್ಕೊಮ್ಮೆ, 2 years once ಒಮ್ಮೆ ಆರ್ಗನೈಸ್ ಮಾಡ್ತಾರೆ, ಓಕೆನಾ. ನೆಕ್ಸ್ಟು ಮತ್ತೆ ಇಂಡಿಯಾದ ಹಿಸ್ಟ್ರಿ. ಇಂಡಿಯಾ ವಿನ್ಸ್ ICC ಮೆನ್ಸ್ T20 ವರ್ಲ್ಡ್ ಕಪ್. ನಮ್ಮ ಭಾರತ ಮೆನ್ಸ್ T20 ವರ್ಲ್ಡ್ ಕಪ್ 2026. 2024 ನಮ್ಮ ಭಾರತನೇ ಗೆದ್ದಿದ್ದು, 2026 ನಮ್ಮ ಭಾರತನೇ ಗೆದ್ದಿದ್ದು. ಈ 2024 ಯಾರು ವಿರುದ್ಧ ಗೆದ್ವಿ ಅಂದರೆ ಸೌತ್ ಆಫ್ರಿಕಾ ಮೇಲೆ ಗೆದ್ವಿ. 2026 ವಿ ಹ್ಯಾವ್ ವಾನ್ ನ್ಯೂಜಿಲೆಂಡ್ ಮೇಲೆ ಗೆದ್ದಿದ್ದೀವಿ, ಓಕೆನಾ. ಈ ಒಂದು ಮ್ಯಾಚ್ ನೆನಪಿರುತ್ತೆ ಎಲ್ಲರಿಗೂ, ಯಾಕಂದರೆ ಸೂರ್ಯಕುಮಾರ್ ಯಾದವ್ ಹೆಂಗೆ ಕ್ಯಾಚ್ ಹಿಡಿದ್ರು, ಆ ಒಂದು ಕ್ಯಾಚ್ ಹಿಡಿದಿದ್ದಂದ್ರೆ ಟರ್ನ್ ಆಗಿದ್ದು ಮ್ಯಾಚು, ಆ ಒಂದು ಮ್ಯಾಚ್ ಎಲ್ಲರಿಗೂ ನೆನಪಿರುತ್ತೆ. ಸೊ ಈ ವರ್ಷದ ನೋಡೋದಾದರೆ T20 ವರ್ಲ್ಡ್ ಕಪ್ ನೋಡೋದಾದರೆ ಹಾಸ್ಟ್ ಕಂಟ್ರಿ ಯಾರು? ಇಂಡಿಯಾ ಮತ್ತು ಶ್ರೀಲಂಕಾ, ಓಕೆನಾ. ಎಷ್ಟು ಟೀಮ್ ಇದ್ರು? 20 ಟೀಮ್ಗಳಿದ್ರು. ಇವೇನು ಬೇಕಾಗಿಲ್ಲ. ವಿನ್ನರ್ ಯಾರು? ವಿನ್ನರ್ ನಮ್ಮ ಇಂಡಿಯಾ, ರನ್ನರ್ ಅಪ್ ನ್ಯೂಜಿಲೆಂಡ್. ಫೈನಲ್ ಮ್ಯಾಚು ಎಲ್ಲಿ ನಡೀತು? ಕ್ವಶನ್ಸ್ ಕೇಳ್ತಾರೆ. ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ನಡೀತು. ನರೇಂದ್ರ ಮೋದಿ ಸ್ಟೇಡಿಯಂ ಎಲ್ಲಿರೋದು? ಅಹಮದಾಬಾದ್, ಇಲ್ಲಿ ಗುಜರಾತಲ್ಲಿ ನಡೆದಿದ್ದು. ಎಷ್ಟು ರನ್ನಿಂದ ವಿನ್ ಆಯ್ತು ಇಂಡಿಯಾ? 96 ರನ್ನಿಂದ ವಿನ್ ಆಯಿತು. ನೋಡಿ ಟಾರ್ಗೆಟ್ ಇಲ್ಲಿ ಕೊಟ್ಟಿದ್ದೀವಿ. ಪ್ಲೇಯರ್ ಆಫ್ ದ ಮ್ಯಾಚ್ ಯಾರು? ಜಸ್ಪ್ರೀತ್ ಬುಮ್ರಾ. ಎಷ್ಟನೇ ಮ್ಯಾಚ್ ಎಷ್ಟು ವಿಕೆಟ್ ತೊಗೊಂಡಿದ್ರು? 4 ವಿಕೆಟ್ ತೊಗೊಂಡಿದ್ರು ಜಸ್ಪ್ರೀತ್ ಬುಮ್ರಾ. ಮತ್ತು ಈ ಒಂದು ವರ್ಲ್ಡ್ ಕಪ್ T20 ವರ್ಲ್ಡ್ ಕಪ್ಪಲ್ಲಿ ಹಿಸ್ಟಾರಿಕ್ ಮೂಮೆಂಟ್ಸ್ ನೋಡೋದಾದರೆ ಇದು ನಮ್ಮ 3ನೇ ಕಪ್ಪು, ಓಕೆನಾ. 2007, 2024, 2026. ಈ ಒಂದು 2026 ಯಾರು ಒಂದು ಚಾಂಪಿಯನ್ಶಿಪ್? ನಮ್ಮ ಸೂರ್ಯಕುಮಾರ್ ಯಾದವ್, ಓಕೆನಾ. ನಮ್ಮ ಭಾರತ ತಂಡದ ಕ್ಯಾಪ್ಟನ್ ಯಾರು? ಸೂರ್ಯಕುಮಾರ್ ಯಾದವ್, ಸ್ಕೈ. ಆದರೆ 2024 ಯಾರು ಕ್ಯಾಪ್ಟನ್ಸಿ ವಹಿಸಿದ್ರು? ಹಿಟ್ಮ್ಯಾನ್ ರೋಹಿತ್ ಶರ್ಮಾ, ಓಕೆನಾ. 2007 ನಿಮ್ಮೆಲ್ಲರ ತಲಾ ಫಾರ್ ರೀಸನ್ MS ಧೋನಿ ಅವರು ನಡೆಸಿದ್ರು. ನೋಡಿ ಹಿಸ್ಟಾರಿಕ್ ಮೂಮೆಂಟ್ಸ್, ಕ್ವಶನ್ಸ್ ಇದರಿಂದನೇ ಬರುತ್ತೆ. ಸ್ಟೇಟ್ಮೆಂಟ್ಸ್ ವೈಸ್ ಕ್ವಶನ್ ಬರೋ ಸಾಧ್ಯತೆ ಇದೆ, ಓಕೆನಾ. ಫಸ್ಟ್ ಟೀಮ್ ಟು ವಿನ್ 3 ಟೈಟಲ್ಸ್ ಮತ್ತು ಬ್ಯಾಕ್ ಟು ಬ್ಯಾಕ್ ಚಾಂಪಿಯನ್ಸ್. 2000 ಯಾವುದೇ ಒಂದು ಟೀಮು ಬ್ಯಾಕ್ ಟು ಬ್ಯಾಕ್ ಚಾಂಪಿಯನ್ಸ್ ಆಗಿರಲಿಲ್ಲ. ಮತ್ತು ಮೊದಲ ಬಾರಿಗೆ ತಮ್ಮ ದೇಶದಲ್ಲೇ ತಮ್ಮ ಕಂಟ್ರಿನೇ ವಿನ್ ಆದಂಥ ಒಂದು ದೇಶ ಯಾವುದು? ನಮ್ಮ ಭಾರತ. ಸೊ ಈ ಒಂದು ಟೂರ್ನಮೆಂಟಲ್ಲಿ ಪ್ಲೇಯರ್ ಆಫ್ ದ ಮ್ಯಾಚ್ ಯಾರಾಗಿರ್ತಾರೆ? ಸಂಜು ಸ್ಯಾಮ್ಸನ್ ಆಗಿರ್ತಾರೆ ಪ್ಲೇಯರ್ ಆಫ್ ದ ಟೂರ್ನಮೆಂಟ್. ಮತ್ತು ಹೈಯೆಸ್ಟ್ ಫೈನಲಲ್ಲಿ ಮತ್ತು ಹೈಯೆಸ್ಟ್ ರನ್ಸ್ ಯಾರು ಹೊಡೆದಿರೋದು? ಸಂಜು ಸ್ಯಾಮ್ಸನ್ನೇ ಆಗಿರ್ತಾರೆ. ಇಲ್ಲಿ ಕೀ ಹಿಸ್ಟಾರಿಕ್ ರೆಕಾರ್ಡ್ಸ್ ಮಾಡಿದ್ದೀವಿ ನಾವು. ಮತ್ತು ಫಾಸ್ಟೆಸ್ಟ್ 50 ಅಭಿಷೇಕ್ ಶರ್ಮಾ ಬಗ್ಗೆ ಮಾತಾಡ್ದಲೇ ಇರೋಕ್ಕಾಗಲ್ಲ, ಯಾಕಂದರೆ ಫಾಸ್ಟೆಸ್ಟ್ 50 ಮತ್ತು ಮೋಸ್ಟ್ ಆ ಒಂದು ಇನಿಷಿಯಲ್ ಓವರ್ಸಲ್ಲಿ ರನ್ ತಂದುಕೊಟ್ಟಿದ್ದು ಯಾವುದು? ಅಭಿಷೇಕ್ ಶರ್ಮಾ ಮತ್ತು ಸಂಜು ಸ್ಯಾಮ್ಸನ್. 18 ಬಾಲ್ಸಲ್ಲಿ ಅಭಿಷೇಕ್ ಶರ್ಮಾ ಅವರು 50 ರನ್ಗಳನ್ನ ಗಳಿಸಿದ್ದಾರೆ. ಮತ್ತು ಮೋಸ್ಟ್ ಸಿಕ್ಸಸ್ ಇನ್ ದ ಟೂರ್ನಮೆಂಟ್ ಸಂಜು ಸ್ಯಾಮ್ಸನ್, ಹಿ ಹ್ಯಾಸ್ ಸ್ಕೋರ್ಡ್ 24 ಸಿಕ್ಸಸ್ ಇನ್ ದಿಸ್ ಟೂರ್ನಮೆಂಟ್. ಸೊ ಒಂದು ಕಂಪ್ಲೀಟ್ ಇಮೇಜು ಈ ನೋಡಿ. ಈ ಥರ ಇದ್ದಾಗ ನಾವು ಈ ಥರ ಓದಿದಾಗ ಏನಾಗುತ್ತೆ, ಎಕ್ಸಾಮ್ಗೆ ಯಾವುದೇ ಆ್ಯಂಗಲಲ್ಲಿ ಕ್ವಶನ್ ಕೇಳಲಿ ನಾವು ಆನ್ಸರ್ ಮಾಡ್ಬೋದು. ಸೊ ನಿಮಗೆ ಈ ಥರದೊಂದು ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಈಗ ನಮ್ಮ ಇಂಡಿಯಾದಾಯಿತು. ಈಗ ವರ್ಲ್ಡ್ ಆಗಲಿ ಬೇರೆ ಕಡೆ ಆಗಲಿ ಏನೇನು ಅಚೀವ್ಮೆಂಟ್ಸ್ ಮಾಡಿದ್ದೀವಿ ಅದ್ರ ಬಗ್ಗೆ ನೋಡೋಣ. ಒಲಿಂಪಿಕ್ಸ್ ಗೇಮ್ಸ್ ಬಗ್ಗೆ ಕ್ವಶನ್ಸ್ ಎಲ್ಲ ಕಡೆ ನಮಗೆ ಸಿಗುತ್ತೆ, ಓಕೆನಾ. TCSಗೂ ಇಂಪಾರ್ಟೆಂಟ್ ಟಾಪಿಕ್ಕು. ಮತ್ತು SSC ಎಕ್ಸಾಮಲ್ಲಿ ಅವ್ರಿಗೊಂಥರ ಫೇವ್ರೇಟ್ ಇದ್ದಂಗೆ. ಚಿಕ್ಕ ಮಕ್ಕಳು ಚಾಕ್ಲೇಟ್ ಹೆಂಗೆ ಫೇವ್ರೇಟು, SSC ಅವ್ರಿಗೆ ಹಂಗೆ ಫೇವ್ರೇಟ್ ಆಗಿಬಿಟ್ಟಿದೆ. ಒಲಿಂಪಿಕ್ಸ್ ಬಗ್ಗೆ ನೋಡೋದಾದರೆ ಒಲಿಂಪಿಕ್ಸಲ್ಲಿ 2 ಥರ ಡಿವೈಡ್ ಮಾಡ್ತೀವಿ. ಒಂದು ಸಮ್ಮರ್ ಒಲಿಂಪಿಕ್ಸ್, ಇನ್ನೊಂದು ವಿಂಟರ್ ಒಲಿಂಪಿಕ್ಸ್ ಅಂತ, ಓಕೆನಾ. ಸಮ್ಮರ್ ಒಲಿಂಪಿಕ್ಸ್ 2024 ಎಲ್ಲಿ ನಡೀತು? ಪ್ಯಾರಿಸ್, ಫ್ರಾನ್ಸಲ್ಲಿ ನಡೀತು, ಓಕೆನಾ. ಪ್ಯಾರಿಸ್ ಒಲಿಂಪಿಕ್ಸ್ ಅಂತ ಕರಿತೀವಿ. 2028 ಎಲ್ಲಿ ನಡೆಯುತ್ತೆ? ಅದು ನಮ್ಮ ಲಾಸ್ ಏಂಜಲ್ಸ್ USA 2032 ಎಲ್ಲಿ ನಡೆಯುತ್ತೆ? ಬ್ರೆಸ್ಬೇನ್ ಎಲ್ಲಿರೋದು? ಆಸ್ಟ್ರೇಲಿಯಾದಲ್ಲಿ ಇರೋದು. ಮತ್ತು 2036 2 ಕಂಟ್ರಿಗಳು ಬಿಡ್ ಮಾಡಿದೆ. ಅದರೊಳಗೆ ನಮ್ಮ ಇಂಡಿಯಾನು ಬಿಡ್ ಮಾಡಿದೆ. ಏನು ಮಾಡೋಕ್ಕೆ? ಒಲಿಂಪಿಕ್ಸ್ನ ಹಾಸ್ಟ್ ಮಾಡೋಕ್ಕೆ, ಓಕೆನಾ. 2036 ನಮ್ಮ ಇಂಡಿಯಾನು ಹಾಸ್ಟ್ ಮಾಡುತ್ತೆ.
ಇದು ಸಮ್ಮರ್ ಒಲಿಂಪಿಕ್ಸು ಟೈಮ್ ಲೈನು. ವಿಂಟರ್ ಒಲಿಂಪಿಕ್ಸ್ ನೋಡೋದಾದ್ರೆ 2026 ಯಾರು ಎಲ್ಲಿ ಹಾಸ್ಟ್ ಮಾಡಿದ್ದು? ಇಟಾಲಿ. ಓಕೆನಾ, 2026 ವಿಂಟರ್ ಒಲಿಂಪಿಕ್ಸ್ ವಾಸ್ ಹಾಸ್ಟೆಡ್ ಇನ್ ವಿಚ್ ಕಂಟ್ರಿ? ಇಟಾಲಿಯಲ್ಲಿ ಯಾರು ಮಾಡಿದ್ರು. 2030 ಎಲ್ಲಿ? ಫ್ರಾನ್ಸಲ್ಲಿ ಇರುತ್ತೆ. 2034 USA ಇರುತ್ತೆ. ಈ ಎಲ್ಲ ಒಂದು ಮ್ಯಾಚ್ಗಳು 4 ವರ್ಷಕ್ಕೊಮ್ಮೆ ನಡೆಯುತ್ತೆ. ಓಕೆನಾ, ಎಲ್ಲ ಒಂದು ಮ್ಯಾಚ್ಗಳು ಏನಿರುತ್ತೆ 4 ವರ್ಷಕ್ಕೊಮ್ಮೆ ನಡೆಯುತ್ತೆ. ಇದು ಟೈಮ್ ಲೈನ್ ಆದರೆ ನಮ್ಮ ಇಂಡಿಯಾ ಪಾರ್ಟಿಸಿಪೇಷನ್ ನೋಡೋಣ. ಇಂಡಿಯಾ ಹ್ಯಾಸ್ ಪಾರ್ಟಿಸಿಪೇಟೆಡ್ ಇನ್ 28 ಒಲಿಂಪಿಕ್ ಎಡಿಷನ್. ನಾವು ಫಸ್ಟ್ ಯಾವಾಗ ಪಾರ್ಟಿಸಿಪೇಟ್ ಮಾಡಿದ್ದು? 1900 ಪಾರ್ಟಿಸಿಪೇಟ್ ಮಾಡಿದ್ದು, ಅಲ್ಲಿಂದ ನಾವು ಮಾಡಿದ್ದೀವಿ. ನೆಕ್ಸ್ಟ್ ನೋಡೋದಾದ್ರೆ ನಮಗೆ ಗೋಲ್ಡ್ ಮೆಡಲ್ ಇಬ್ಬರಿಂದ ಗೋಲ್ಡ್ ಮೆಡಲ್ ಇದೆ. ಒಂದು ಅಭಿನವ್ ಬಿಂದ್ರಾ ಮತ್ತು ಇನ್ನೊಂದು ಯಾರು? ನೀರಜ್ ಚೋಪ್ರಾ. ಓಕೆನಾ, ಟೀಮ್ ಅಲ್ಲ ಹೋದ್ರೆ ಹಾಕಿ ಟೀಮಿಂದ ನಮಗೆ ಗೋಲ್ಡ್ ಮೆಡಲ್ ಬಂದಿದೆ. ಓಕೆನಾ, ಇಲ್ಲಿ ನೋಡಿ ಹಿಸ್ಟಾರಿಕಲ್ ಮೂಮೆಂಟ್ಸ್ ನೆನ್ಪಿಟ್ಕೋಬೇಕು. 1900 ಪಾರ್ಟಿಸಿಪೇಟ್ ಮಾಡಿದ್ದು ಫಸ್ಟು. ಅದರೊಳಗೆ ನಾರ್ಮನ್ ಪಿಚಾರ್ಡ್, ಆಂಗ್ಲೋ ಇಂಡಿಯನ್ ಅವರು, ನಾರ್ಮನ್ ಪಿಚಾರ್ಡ್ ಅವರು 2 ಮೆಡಲ್ನ ಗಳಿಸ್ತಾರೆ. ಅದಾದಮೇಲೆ 1928 ಆಮ್ಸ್ಟರ್ಡಮ್ ಒಲಿಂಪಿಕ್ಸಲ್ಲಿ ಇಂಡಿಯಾಸ್ ಫಸ್ಟ್ ಒಲಿಂಪಿಕ್ ಮೆಡಲ್, ಹಾಕಿ ಗೋಲ್ಡ್ ಮೆಡಲ್ ಯಾವಾಗ ತಗೊಳ್ತಾರೆ? ಆಮ್ಸ್ಟರ್ಡಮ್ ಒಲಿಂಪಿಕ್ಸ್ 1928 ಅದಾದಮೇಲೆ 1948 to 1980 ಇಂಡಿಯನ್ ಒಲಿಂಪಿಕ್ ಹಾಕಿಯಲ್ಲಿ ಕಂಟಿನ್ಯೂಸ್ ಆಗಿ ಮೆಡಲ್ಸ್ ತಗೊಂಡಿರ್ತಾರೆ. ಓಕೆನಾ, ನೋಡಿ ಹಿಸ್ಟಾರಿಕ್ ಮೂಮೆಂಟ್ 2008 ಅಭಿನವ್ ಬಿಂದ್ರಾ ಇಂಡಿಯನ್ಸ್ ಫಸ್ಟ್ ಇಂಡಿವಿಜುವಲ್ ಒಲಿಂಪಿಕ್ ಗೋಲ್ಡ್ ಇನ್ ಶೂಟಿಂಗ್. ಆಮೇಲೆ 2020 ನೀರಜ್ ಚೋಪ್ರಾ ಎಲ್ಲಿ? ಟೋಕಿಯೋದಲ್ಲಿ. 2008 ಬೀಜಿಂಗ್ ಎಲ್ಲಿ ಬರುತ್ತೆ? ಚೈನಾ ಒಲಿಂಪಿಕ್ಸಲ್ಲಿ, ಬೀಜಿಂಗ್ ಒಲಿಂಪಿಕ್ಸ್ ಅಂತ ಕರಿತೀವಿ. 2020 ನೀರಜ್ ಚೋಪ್ರಾ ಅವರು ಟೋಕಿಯೋ ಒಲಿಂಪಿಕ್ಸಲ್ಲಿ ಮೆಡಲ್ ತಗೊಳ್ತಾರೆ. ಮತ್ತು 2021 ಇಂಡಿಯಾ ಮೆನ್ ಹಾಕಿ ಟೀಮ್ಸ್ ವಾನ್ ಬ್ರಾನ್ಸ್ ಆಫ್ಟರ್ 41 years ಅಟ್ ಟೋಕಿಯೋ. 2024 ನೋಡಿ, ಅದರೊಳಗೆ ನಾವು 6 ಮೆಡಲ್ ತೊಗೊಂಡಿದ್ದೀವಿ. 0 ಗೋಲ್ಡ್, 1 ಸಿಲ್ವರ್, 5 ಬ್ರಾನ್ಸ್. 1 ಬ್ರಾನ್ಸ್, ಸಿಲ್ವರ್ ಯಾರು ತೊಗೊಂಡಿರೋದು? ಮತ್ತೆ ನಮ್ಮ ನೀರಜ್ ಚೋಪ್ರಾ ಅವರೇ 1 ಮೆಡಲ್ ತೊಗೊಂಡಿರೋದು. ಓಕೆನಾ, ಅಥ್ಲೆಟಿಕ್ಸ್ ಅವರು. ಸೊ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ಒಲಿಂಪಿಕ್ಸ್ ಬಗ್ಗೆ ನಮಗೆ ಇಲ್ಲಿ ಸಿಕ್ಕಿದೆ. ಮತ್ತು ಇದು ನೆನ್ಪಿಟ್ಕೊಂಡು ಬರಬೇಕು, ಯಾವ ಟೈಮಲ್ಲಿ ಯಾರು ಹಾಸ್ಟ್ ಮಾಡ್ತಾರೆ, ಯಾವ ಒಂದು ಕಂಟ್ರಿ ಹಾಸ್ಟ್ ಮಾಡ್ತಾರೆ ಅಂತ ನೆನಪಲ್ಲಿರಬೇಕು. ಮತ್ತು ಖೇಲೋ ಇಂಡಿಯಾ ಗೇಮ್ಸ್, ಈ ಒಂದು ಖೇಲೋ ಇಂಡಿಯಾ ಗೇಮ್ಸ್ ಅಂತ ಕ್ವಶನ್ಸ್ ಜಾಸ್ತಿ ಬರುತ್ತೆ. ಖೇಲೋ ಇಂಡಿಯಾ ಗೇಮ್ಸಲ್ಲೇ ಖೇಲೋ ಇಂಡಿಯನ್ ಯೂತ್ ಗೇಮ್ಸು, ಖೇಲೋ ಇಂಡಿಯಾ ಟ್ರೈಬಲ್ ಗೇಮ್ಸ್ ಅಂತ ನಾವು ಡಿವೈಡ್ ಮಾಡ್ತೀವಿ. ಓಕೆನಾ, ಒಂದೊಂದಾಗೆ ನಾವು ನೋಡೋಣ. ಖೇಲೋ ಇಂಡಿಯಾ ಯೂತ್ ಗೇಮ್ಸ್ 2025 ಎಲ್ಲಿ ನಡೀತು? ಹಾಸ್ಟ್ ಕಂಟ್ರಿ ಯಾರು? ಬಿಹಾರಲ್ಲಿ ನಡೀತು. ಯೂತ್ ಅಲ್ಲಿ ನೆನ್ಪಂಗೆ ಇಟ್ಕೋಬೇಕಂದ್ರೆ ಯೂತ್ ಗೇಮ್ಸ್, ಖೇಲೋ ಇಂಡಿಯಾ ಯೂತ್ ಗೇಮ್ಸ್, ಯೂತ್ ಎಲ್ಲಿರ್ತಾರೆ ಜಾಸ್ತಿ? ಬಿಹಾರಲ್ಲಿ ಅವ್ರೆ ಅಂತ ಅಂದ್ಕೊಂಡು ನಾವು ಬಿಹಾರಲ್ಲಿ ಹಾಸ್ಟ್ ಮಾಡಿದೀವಿ ಅಂತ ನೆನ್ಪಿಟ್ಕೋಬೇಕು. ಓಕೆನಾ, ಆದರೆ ವಿನ್ನರ್ ಆಗಿರೋದು ಯಾರು? ಮಹಾರಾಷ್ಟ್ರದವರು ವಿನ್ನರ್ ಆಗಿರ್ತಾರೆ. ಸೆಕೆಂಡ್ ಹರಿಯಾಣ, ಥರ್ಡ್ ರಾಜಸ್ಥಾನ್. ಕ್ವಶನ್ಸ್ ಬಂದಿದೆ. SSC ಪೇಪರ್ ತೆಗೆದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಯಾವ ಒಂದು ಸ್ಟೇಟ್ ಆರ್ಗನೈಸ್ ಮಾಡ್ತು? ಇಟ್ ಈಸ್ ಬಿಹಾರ್ ಆಗಿರುತ್ತೆ. ಅದಾದಮೇಲೆ ಖೇಲೋ ಇಂಡಿಯಾ ಬೀಚ್ ಗೇಮ್ಸ್, ಮೊಟ್ಟ ಮೊದಲ ಬಾರಿಗೆ ಬೀಚ್ ಗೇಮ್ಸ್ನ ಪ್ರಾರಂಭ ಮಾಡಿದ್ದು ಯಾವ ವರ್ಷದಲ್ಲಿ? 2025 ಗೋಗ್ಲಾ ಬೀಚ್. ಈ ಒಂದು ಬೀಚ್ ಇಲ್ಲಿ ದಮನ್ ಆ್ಯಂಡ್ ದ್ಯೂ ಅಲ್ಲಿ ಕಂಡುಬರುತ್ತೆ, ಗೋಗ್ಲಾ ಬೀಚ್ ಅಂತ. ಈ ಒಂದು ಬೀಚ್ ಹೆಸರು ಇಂಪಾರ್ಟೆಂಟ್ ಆಗುತ್ತೆ. ಯಾರು ವಿನ್ನರ್ ಆಗಿರ್ತಾರೆ? ಮಹಾರಾಷ್ಟ್ರ, ಮಣಿಪುರ್ ಅವರು ವಿನ್ನರ್ ಆಗಿರ್ತಾರೆ. ರನ್ನರ್ ಅಪ್ ಮಹಾರಾಷ್ಟ್ರ. ಫಸ್ಟ್ ಎಡಿಷನ್ ಆಗಿರುತ್ತೆ ಯಾವುದು? ಖೇಲೋ ಇಂಡಿಯಾ ಬೀಚ್ ಗೇಮ್ಸ್ ವಿಲ್ ಬಿ ದ ಫಸ್ಟ್ ಎಡಿಷನ್. ಮತ್ತು ಇದ್ರ ಮಾಸ್ಕೋಟ್ ಏನು? PEARL ಪಿಯರ್ಲ್ ಅಂತ ನಾವು ಕರಿತೀವಿ. ಮೂರನೇದು ಬಂದರೆ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್. ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ ಎಲ್ಲಿ ಆರ್ಗನೈಸ್ ಮಾಡಿರ್ತಾರೆ? ರಾಜಸ್ಥಾನಲ್ಲಿ ಆರ್ಗನೈಸ್ ಮಾಡ್ತಾರೆ. ವಿನ್ನರ್ ಯಾರು? ಚಂಡೀಗಢ ಯೂನಿವರ್ಸಿಟಿ, ಗುರುನಾನಕ್ ದೇವ್ ಯೂನಿವರ್ಸಿಟಿ ಅಂತ ಕರಿತೀವಿ. ಫಸ್ಟ್ ವಿನ್ನರ್ ಚಂಡೀಗಢ ಯೂನಿವರ್ಸಿಟಿ, ನೆಕ್ಸ್ಟ್ ಗುರುನಾನಕ್ ದೇವ್ ಯೂನಿವರ್ಸಿಟಿ, ಆಮೇಲೆ ಲವ್ಲಿ ಪ್ರೊಫೆಷನಲ್ ಯೂನಿವರ್ಸಿಟಿ ಅಂತ ನಾವು ಕರಿತೀವಿ. ಓಕೆನಾ, ಎಲ್ಲಿ ಆರ್ಗನೈಸ್ ನಮಗೆ ನೆನ್ಪಿಟ್ಕೋಬೇಕಾಗಿರೋದೇನು? ಈಗ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ ಯಾರು ಹಾಸ್ಟ್ ಮಾಡಿದ್ರು, ಯಾರು ವಿನ್ನರ್ ಆದರು? ಹಾಸ್ಟ್ ಮಾಡಿದವರು ರಾಜಸ್ಥಾನ್. ನೆಕ್ಸ್ಟ್ ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್ ಅಂತ ಕರಿತೀವಿ. ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್ ಎಲ್ಲಿ ಆರ್ಗನೈಸ್ ಮಾಡ್ತೀವಿ? ನ್ಯೂ ಡೆಲ್ಲಿಲಿ ಆರ್ಗನೈಸ್ ಮಾಡ್ತೀವಿ. ಹರಿಯಾಣ ವಿಲ್ ಬಿ ದ ವಿನ್ನರ್. ಮಸ್ಕೋಟ್ ಏನಾಗಿರುತ್ತೆ? ನಮ್ಮ ಮಾಸ್ಕೋಟ್ ಉಜ್ವಲ ವಿಲ್ ಬಿ ದ ಮಾಸ್ಕೋಟ. ನ್ಯಾಷನಲ್ ಗೇಮ್ಸ್ ಅಂತ ಬಂದರೆ 38 ನ್ಯಾಷನಲ್ ಗೇಮ್ಸ್ ಎಲ್ಲಿ ನಡೆಯುತ್ತೋ? 39th ಎಲ್ಲಿ ನಡೀತು? 38 ನ್ಯಾಷನಲ್ ಗೇಮ್ಸ್ ಎಲ್ಲಿ ನಡೀತು ಅಂದರೆ ಉತ್ತರಾಖಂಡಲ್ಲಿ ನಡೆಯುತ್ತು. ಆಮೇಲೆ 39th ವಿಲ್ ಬಿ ಹೆಲ್ಡ್ ಅಟ್ ಮೇಘಾಲಯ. ಮತ್ತು ಇನ್ನು 37th ನ್ಯಾಷನಲ್ ಗೇಮ್ಸ್ ನೋಡೋದಾದರೆ ಇಟ್ ಹ್ಯಾಸ್ ಹೆಲ್ಡ್ ಇನ್ ಗೋವಾದಲ್ಲಿ ನಡೆದಿದೆ. ಆಮೇಲೆ ನೆಕ್ಸ್ಟ್ ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ ಎಲ್ಲಿ ನಡೆಯುತ್ತೆ? ವಿಂಟರ್ ಅಂದರೆ ವಿಂಟರ್ ಪ್ರದೇಶದಲ್ಲೇ ನಡೆಯುತ್ತೆ. ಲಡಾಖು, ಜಮ್ಮು ಕಾಶ್ಮೀರಲ್ಲಿ ನಡೆದಿದೆ. ಇಂಡಿಯನ್ ಆರ್ಮಿ ಇಸ್ ದ ವಿನ್ನರ್ ಇಂದ ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್. ಮತ್ತು ಇದನ್ನು ನೆನ್ಪಿಟ್ಕೊಳ್ಳಿ, ಇದು ಕ್ವಶನ್ಸ್ ಕೇಳೋ ಸಾಧ್ಯತೆ ಜಾಸ್ತಿ ಇದೆ. ಖೇಲೋ ಇಂಡಿಯಾ ಟ್ರೈಬಲ್ ಗೇಮ್ಸ್ ಯಾರು ವಿನ್ ಆಗಿರೋದು? ಯಾವ ಕಂಟ್ರಿ, ಯಾವ ಸ್ಟೇಟ್ ಆರ್ಗನೈಸ್ ಮಾಡಿದೆ ಅಂದರೆ ಛತ್ತೀಸ್ಗಢ. ಆರ್ಗನೈಸ್ ಮಾಡಿರೋ ಸ್ಟೇಟ್ ಯಾವುದು? ಛತ್ತೀಸ್ಗಢ. ಫೋಕಸ್ ಏನಾಗಿರುತ್ತೆ? ಟ್ರೈಬಲ್ ಮೇಲೆ ಆಗಿರುತ್ತೆ. ಇದ್ರ ಮಾಸ್ಕೋಟ್ ಏನು? ಮೂರ್ ವೀರ್ ಅಂತ ಕರೀತಾರೆ. ಮಾರ್ವೀರ್ ಅಂತ ಕರಿತೀವಿ. ಮಾರ್ವೀರ್ ಅಂತ ಕರಿತೀವಿ. ಸೊ ನಮಗೆ ಖೇಲೋ ಇಂಡಿಯಾ ಯಾವ್ಯಾವ ಥರ ಸ್ಪೋರ್ಟ್ಸ್ ಇದೆ ಒಂದು ಪಿಕ್ಚರಲ್ಲಿ ಅಥವಾ ಒಂದು ಸ್ಲೈಡಲ್ಲೇ ನಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಕ್ಕಿದೆ. ಸೊ ನಿಮಗೆ ನೆಕ್ಸ್ಟ್ ಯಾವುದೇ ಥರ ಕ್ವಶನ್ಸ್ ಕೇಳಿದ್ರು ಇಷ್ಟರೊಳಗೆ ನಿಮಗೆ ಕ್ವಶನ್ಸ್ ಇರುತ್ತೆ.
ನೆಕ್ಸ್ಟ್ ಫಿಫಾ ವರ್ಲ್ಡ್ ಕಪ್. ಫಿಫಾ ಅಂತ ಬಂದರೆ ಏನದ್ರ ಬಗ್ಗೆ ಇರುತ್ತೆ? ಫಿಫಾ ವರ್ಲ್ಡ್ ಕಪ್ ಯಾತ್ರ ಬಗ್ಗೆ ಮಾತಾಡ್ತೀವಿ? ಇಲ್ಲಿ ಸಿಂಬಲ್ ಇದೆಯಲ್ಲ, ಇದೇನೆ ಫುಟ್ಬಾಲ್ ಅಂತ ಕರಿತೀವಲ್ಲ, ಅದು ಫುಟ್ಬಾಲ್ ಬಗ್ಗೆ ಮಾತಾಡ್ತೀವಿ. ಓಕೆ, ಈ ವರ್ಷ ಫಿಫಾ ವರ್ಲ್ಡ್ ಕಪ್ ನಡೆಯುತ್ತೆ. ಅಂದರೆ ಮುಂಚೆ ಎಲ್ಲಿ ನಡೆದಿತ್ತು? 2022 ಫಿಫಾ ವರ್ಲ್ಡ್ ಕಪ್ ಮೆನ್ ಎಲ್ಲಿ ನಡೆದಿತ್ತು ಅಂದರೆ ಖತಾರಲ್ಲಿ ನಡೆದಿತ್ತು. ಈ ವರ್ಷ ಎಲ್ಲಿ ನಡೆಯುತ್ತೆ? USA. 3 ದೇಶಗಳು ಆರ್ಗನೈಸ್ ಮಾಡ್ತಿದೆ. USA, ಕೆನಡಾ, ಮೆಕ್ಸಿಕೋ. 2022ರಿಂದ 2025 ಗಂಟನೂ ಈ ಕ್ವಶನ್ನ ಕೇಳಿದ್ದಾರೆ. ಓಕೆನಾ? ಸೊ ನೋಡಿ, ನಿಮಗೆ ಗೊತ್ತಾಗೋದಂದ್ರೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಇದಕ್ಕೆ ಅಂತ. 2022ರಿಂದನೂ ಕೇಳಿದ್ದಾರೆ. 2026ರಲ್ಲಿ ಯಾರು ಮಾಡ್ತಾರೆ? USA, ಕೆನಡಾ, ಮೆಕ್ಸಿಕೋ ಅವರು ಹಾಸ್ಟ್ ಮಾಡ್ತಾರೆ. ಅಂದರೆ 2030 ಯಾರು ಹಾಸ್ಟ್ ಮಾಡ್ತಾರೆ? 2030ರಲ್ಲಿ ಸ್ಪೇನ್, ಪೋರ್ಚುಗಲ್ ಆ್ಯಂಡ್ ಮೊರಾಕೋ. ಸ್ಪೇನ್, ಪೋರ್ಚುಗಲ್ ಆ್ಯಂಡ್ ಮೊರಾಕೋ ಅವರು ಆರ್ಗನೈಸ್ ಮಾಡ್ತಾರೆ. 2034ರಲ್ಲಿ ಸೌದಿ ಅರೇಬಿಯಾ ವಿಲ್ ಬಿ ದ ಹಾಸ್ಟಿಂಗ್ ದ ಒಲಿಂಪಿಕ್ಸ್, ಮೀನ್ಸ್ ಫಿಫಾ ವರ್ಲ್ಡ್ ಕಪ್. ಟೈಮ್ಲೈನ್ ನೆನ್ಪಿಟ್ಕೋಬೇಕು, ಕ್ವಶನ್ಸ್ ಹತ್ರ ಮೇಲೇ ನಿಮಗೆ ಸಿಗೋದು. ನೆಕ್ಸ್ಟು ಇಲ್ಲಿ ಏನಿರುತ್ತೆ, ಈ ಒಂದು ಯಾವಾಗ ಎಷ್ಟು ವರ್ಷಕ್ಕೊಮ್ಮೆ ನಡೆಯುತ್ತೆ ಅಂದರೆ 4 ವರ್ಷಕ್ಕೊಮ್ಮೆ ನಡೆಯುತ್ತೆ. ದ ಫಿಫಾ ವರ್ಲ್ಡ್ ಕಪ್ ಇಸ್ ದ ಮೋಸ್ಟ್ ಪ್ರೆಸ್ಟೀಜಿಯಸ್ ಫುಟ್ಬಾಲ್ ಟೂರ್ನಮೆಂಟ್ ಇನ್ ದ ವರ್ಲ್ಡ್. ಫುಟ್ಬಾಲ್ ಟೂರ್ನಮೆಂಟಲ್ಲಿ ಪ್ರೆಸ್ಟೀಜಿಯಸ್ ಟೂರ್ನಮೆಂಟ್ ಯಾವುದು ಅಂತ ಅಂದರೆ ಅದು ನಮ್ಮ ಫಿಫಾ ಆಗಿರುತ್ತೆ. ಓಕೆನಾ? ಈ ಒಂದು ಫಿಫಾ ಯಾವಾಗ ಎಸ್ಟಾಬ್ಲಿಷ್ ಆಗಿರೋದಂದರೆ ಇನ್ ದ ಇಯರ್ 1930 ಈ ಒಂದು ಫಿಫಾ ಎಸ್ಟಾಬ್ಲಿಷ್ ಆಗಿರೋದು. 1930 ಅಂತ ಅಂದರೆ ನಮ್ಗೆ ಏನು ನೆನಪು ಬರುತ್ತೆ? ಕಾಮನ್ವೆಲ್ತ್ ಗೇಮ್ಸ್ ಫಸ್ಟು ನಾವು ಸ್ಟಾರ್ಟ್ ಮಾಡಿದ ಅವಾಗೆ ಅಲ್ವಾ? ಸೊ ಮತ್ತು ಇನ್ನೊಂದು ಹೊಸ ವಿಷಯ ಈ ಸಲ ಏನಂದರೆ 2026ರಲ್ಲಿ 48 ಟೀಮ್ ಪಾರ್ಟಿಸಿಪೇಟ್ ಮಾಡ್ತಿದೆ. ಮೊದಲೆಷ್ಟು 36 ಇತ್ತು, ಇವಾಗ 12 ಟೀಮ್ ಜಾಸ್ತಿ ಆಗಿದೆ. 48 ಟೀಮ್ ಜಾಸ್ತಿ ಪಾರ್ಟಿಸಿಪೇಟ್ ಮಾಡ್ತಿದೆ. ಸೊ ಬ್ರೆಜಿಲ್ ವಿಲ್ ಬಿ ದ ಫಸ್ಟ್ ವುಮೆನ್ಸ್ ವರ್ಲ್ಡ್ ಕಪ್. ಮತ್ತು ವುಮೆನ್ಸ್ ನೋಡೋದಾದರೆ, ವುಮೆನ್ಸ್ ಫಿಫಾ ವರ್ಲ್ಡ್ ಕಪ್ ನೋಡೋದಾದ್ರೆ 2019 ಎಲ್ಲಿ ನಡೀತು? ಫ್ರಾನ್ಸಲ್ಲಿ ನಡೆದಿದೆ. 2023 ಆಸ್ಟ್ರೇಲಿಯಾ ಆ್ಯಂಡ್ ನ್ಯೂಜಿಲೆಂಡ್. 2027 ಇದು 4 ವರ್ಷಕ್ಕೊಮ್ಮೆ ನಡೆಯೋದು, ಬಟ್ ಟೈಮ್ ಅವಧಿ ಅಂದರೆ ಡೇಟ್ಸ್ಗಳು ಚೇಂಜ್ ಇದೆ. 2019 ಫ್ರಾನ್ಸ್, 2023 ಆಸ್ಟ್ರೇಲಿಯಾ ನ್ಯೂಜಿಲೆಂಡ್, 2027 ಬ್ರೆಜಿಲ್, 2031 ವುಮೆನ್ ಎಲ್ಲಿ ನಡೆಯುತ್ತೆ ಅಂತಂದರೆ ಯುನೈಟೆಡ್ ಸ್ಟೇಟ್ಸ್. ಫ್ರಾನ್ಸು, ಆಸ್ಟ್ರೇಲಿಯಾ ಆ್ಯಂಡ್ ನ್ಯೂಜಿಲೆಂಡು FABU ಅಂತ ನೆನ್ಪಿಟ್ಕೊಳ್ಳಿ. F ಅಂದರೆ 2019 ಫ್ರಾನ್ಸು, A ಅಂದರೆ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್, B ಫಾರ್ ಬ್ರೆಜಿಲ್, U ಫಾರ್ USA. ಇದಿಷ್ಟು ಫಿಫಾ ವರ್ಲ್ಡ್ ಕಪ್ ಬಗ್ಗೆ ಆಗಿರುತ್ತೆ. ಮತ್ತು ಕ್ವಶನ್ಸ್ ಇಷ್ಟರಲ್ಲಿ ಬಿಟ್ಟರೆ ಇನ್ನು ಯಾವುದೇ ಥರ ಕ್ವಶನ್ಸ್ ನಿಮಗೆ ಕೇಳಲ್ಲ. ಇದು ಹೊಸ ಒಂದು ನ್ಯೂಸ್ ಇತ್ತು, ಅದಕ್ಕೋಸ್ಕರ ನಿಮಗೆ UPSC ಕ್ವಶನ್ಸ್ ಕೇಳಿದ್ದಾರೆ. UPSC EPFOದಲ್ಲಿ ಈ ಒಂದು ಕ್ವಶನ್ಸ್ ಅರೈಸ್ ಆಗಿತ್ತು. ಓಕೆನಾ? ಮತ್ತು ಈ ವರ್ಷ ಕೇಳೋ UPSC 2025 2026 CSCಲ್ಲಿ ಕೇಳೋ ಚಾನ್ಸಸ್ಸು ತುಂಬ ಇದೆ. ನೆಕ್ಸ್ಟು ವರ್ಲ್ಡ್ ಪ್ಯಾರಾ ಅಥ್ಲೆಟಿಕ್ಸ್ ಗ್ರ್ಯಾಂಡ್ ಪಿಕ್ಸ್ ಎಲ್ಲಿ ನಡೀತು? ವರ್ಲ್ಡ್ ಪ್ಯಾರಾ ಅಥ್ಲೆಟಿಕ್ಸ್ ಗ್ರ್ಯಾಂಡ್ ಪಿಕ್ಸ್ 2026 ಎಲ್ಲಿ ನಡೀತು ಅಂತ ಅಂದರೆ ನಮ್ಮ ಭಾರತದಲ್ಲೇ ನಡೀತು. ಯಾರು ನಾವು ಹಾಸ್ಟ್ ಮಾಡಿದ್ದು? ಎಲ್ಲಿ? ನ್ಯೂ ಡೆಲ್ಲಿಲಿ ನಾವು ಹಾಸ್ಟ್ ಮಾಡಿದ್ದೀವಿ. ಓಕೆನಾ? ಅಪ್ಕಮಿಂಗ್ 2027 ಎಲ್ಲಿ ನಡೆಯುತ್ತೆ ಅಂತಂದರೆ ಇದು 2026 ಇಲ್ಲಿ ನಡೀತು. 2027 ಎಲ್ಲಿ ನಡೆಯುತ್ತೆ ಅಂತಂದರೆ ಎಲ್ಲಿ ನಡೆಯುತ್ತೆ? 2027 ಎಲ್ಲಿ? ಅಯ್ಯೋ ಒಂದು ನಿಮಿಷ. ತಾಷ್ಕೆಂತ್ ಅಂತ ಕರಿತೀವಿ. ತಾಷ್ಕೆಂತ್ ಅಂತಲೂ ಕರಿತೀವಿ. ಎಲ್ಲಿರೋದು ಇದು? ಉಜ್ಬೇಕಿಸ್ತಾನಲ್ಲಿ ನಡೆಯುತ್ತೆ. ಈ ವರ್ಷ ನಮ್ಮ ಇಂಡಿಯಾದಲ್ಲಿ ನಡೀತು, ಡೆಲ್ಲಿಲಿ ನಾವು ಆರ್ಗನೈಸ್ ಮಾಡಿದ್ವಿ. 2027 ವರ್ಲ್ಡ್ ಪ್ಯಾರಾ ಅಥ್ಲೆಟಿಕ್ಸ್ ಗ್ರ್ಯಾಂಡ್ ಪ್ರಿಕ್ಸ್ ಎಲ್ಲಿ ನಡೆಯುತ್ತೆ? ನಮ್ಮ ಅಂತಲ್ಲ, ನಮ್ಮ ಭಾರತದಲ್ಲ, ತಾಷ್ಕೆಂತ್ ಎಲ್ಲಿ? ಉಜ್ಬೇಕಿಸ್ತಾನಲ್ಲಿ ನಡೆಯುತ್ತೆ. UZBEK ಉಜ್ಬೇಕಿಸ್ತಾನಲ್ಲಿ ನಡೆಯುತ್ತೆ. ಮತ್ತು ಉಜ್ಬೇಕಿಸ್ತಾನ್ಗೆ ರಿಲೇಟ್ ಆಗಿರೋ ಒಂದು ಎಕ್ಸಸೈಸ್ ಯಾರಿಗಾರು ನೆನಪಿದೆಯಾ? ಏನಂತಂದ್ರೆ ಡೆಸರ್ಟ್ ಡಸ್ಟ್ ಲಿಂಕ್ ಅಂತ ಕರಿತೀವಿ ನಾವು. ಡಸ್ಟ್ ಲಿಂಕ್ ಎಕ್ಸಸೈಸ್ ಅಂತ ಕರಿತೀವಿ. ಉಜ್ಬೇಕಿಸ್ತಾನ ಮತ್ತು ಇಂಡಿಯಾ ನಡುವೆ ಇರೋ ಮಿಲಿಟರಿ ಎಕ್ಸಸೈಸ್ ಡಸ್ಟ್ ಲಿಂಕ್. ನೆಕ್ಸ್ಟು ಈ ಒಂದು ಗ್ರ್ಯಾಂಡ್ ಪ್ಯಾರಾ ಅಥ್ಲೆಟಿಕ್ಸ್ ವರ್ಲ್ಡ್ ಪ್ಯಾರಾ ಅಥ್ಲೆಟಿಕ್ಸ್ ಗ್ರ್ಯಾಂಡ್ ಪಿಕ್ಸಲ್ಲಿ ಇಂಡಿಯಾ ಎಷ್ಟೇ ಸ್ಥಾನ? ಇಂಡಿಯಾ ಮೊದಲನೇ ಸ್ಥಾನ. ಈ ಒಂದು ಮೊದಲನೇ ಸ್ಥಾನದಲ್ಲಿ 75 ಗೋಲ್ಡ್ ತೊಗೊಂಡಿದ್ದೀವಿ. ಓಕೆನಾ? ನೋಟೆಬಲ್ ಲೀಡರ್ಸ್ ಅಂದರೆ ನೋಟೆಬಲ್ ಪ್ಲೇಯರ್ಸ್ ಯಾರು ಅಂದರೆ ಪ್ರೀತಿ ಪಾಲ್, ಇವ್ರ ಹೆಸರು ನೆನ್ಪಿಟ್ಕೊಳ್ಳಿ. ಸುಮಿತ್ ಅಂಟಿಲ್, ಪ್ರವೀಣ್ ಕುಮಾರ್, ಮನೋಜ್ ಕುಮಾರ್ ಸಭಾಪತಿ. ಪ್ರೀತಿ ಪಾಲ್ ಯಾವುದಕ್ಕೆ? ಡಬಲ್ ಗೋಲ್ಡ್. ಓಕೆನಾ? ಅಥ್ಲೆಟಿಕ್ಸ್. ನೆಕ್ಸ್ಟು ಜಾವ್ಲಿನ್, ಸುಮಿತ್ ಅಂತಿಲ್ ಗೋಲ್ಡ್ ಮೆಡಲು ಜಾವ್ಲಿನು. ಪ್ರವೀಣ್ ಕುಮಾರು ಹೈ ಜಂಪು, ಪ್ಯಾರಾ ಅಥ್ಲೆಟಿಕ್ಸ್ ಅಂತಲೇ ಅನ್ಕೊಳ್ಳಿ, ಅಥ್ಲೆಟಿಕ್ಸ್. ಓಕೆನಾ? ಸೊ ಈ 4 ನೇಮು ನೆನ್ಪಿಟ್ಕೊಳ್ಳಿ. ಇವ್ರ ನೇಮಿಂದ ಕೇಳ್ತಾರೆ ಇವರು ಯಾವೊಂದು ಸ್ಪೋರ್ಟ್ಸ್ಗೆ ರಿಲೇಟೆಡ್ ಅಂತ ಕೇಳ್ತಾರೆ, ಅಥವಾ ಈ ಒಂದು ಗ್ರ್ಯಾಂಡ್ ಪ್ರಿಕ್ಸಲ್ಲಿ ಎಷ್ಟನೇ ಯಾವ ಮೆಡಲ್ನ ಇವರು ಅಚೀವ್ ಮಾಡಿದ್ರು ಅಂತಲೂ ಕೇಳ್ತಾರೆ. ಪ್ರೀತಿ ಪಾಲ್, ಸುಮಿತ್ ಅಂಟಿಲ್, ಪ್ರವೀಣ್ ಕುಮಾರ್. ಓಕೆನಾ? ನಾನು ಕನ್ನಡದಲ್ಲೂ ಕೊಟ್ಟಿದ್ದೀನಿ.
ಸೊ ಸಮ್ ಸ್ಲೈಡ್ಸಲ್ಲಿ ಕನ್ನಡದಲ್ಲಿಲ್ಲ, ಬಟ್ ಮುಂದೆ ಯಾವ್ಯಾವ ಸಮಿಟ್ಸ್ ಆಗಿರ್ಬೋದು, ಅವಾರ್ಡ್ಸ್ ನಡೆಸಿರೋ ಅದನ್ನೆಲ್ಲನೂ ಕನ್ನಡದಲ್ಲಿ ತೊಗೊಬರ್ತೀನಿ. ಸೊ ಇದೊಂದು PDF ರೆಡಿ ಮಾಡ್ಬೇಕಾದ್ರೆ ನಾನು ಕನ್ನಡ ಮಾಡಬೇಕು ಅಂತ ಯಾವುದೇ ಥರ ಐಡಿಯಾ ಇಲ್ಲ, ಬಟ್ ಬೇಸ್ಡ್ ಆನ್ ಆಫ್ಟರ್ ಮಾಡ್ಬೇಕಾದ್ರೆ ಸ್ಟೂಡೆಂಟ್ಸ್ ರಿಕ್ವೆಸ್ಟ್ಗೋಸ್ಕರ ನಾನು ಕನ್ನಡದಲ್ಲಿ ತೊಗೊಬಂದಿದ್ದೀನಿ. ನೆಕ್ಸ್ಟು ಇಂಡಿಯಾ ಟು ಹಾಸ್ಟ್ ಕಾಮನ್ವೆಲ್ತ್ ಗೇಮ್ಸ್ 2023. ಕಾಮನ್ವೆಲ್ತ್ ಗೇಮ್ಸ್ 2030 ಕಾಮನ್ವೆಲ್ತ್ ಗೇಮ್ಸ್ ಯಾರು ಹಾಸ್ಟ್ ಮಾಡ್ತೀವಿ? ಕಾಮನ್ವೆಲ್ತ್ ಗೇಮ್ಸ್. ಈ ಒಂದು ಕಾಮನ್ವೆಲ್ತ್ ಗೇಮ್ಸ್ ಯಾವಾಗ ಶುರುವಾಗಿದ್ದು? 1930 ಶುರುವಾಗಿದ್ದು. ಯಾರು ಹಾಸ್ಟ್ ಮಾಡ್ತಾರೆ ಅಂತಂದರೆ ನಮ್ಮ ಭಾರತ. ಈಗಾಗಲೇ ಎಷ್ಟೊಂದು ಇದರೊಳಗೆ ಕೇಳಿದ್ದಾರೆ. ಮತ್ತು 2026 ಈ ವರ್ಷ ಯಾರು ಹಾಸ್ಟ್ ಮಾಡ್ತಿದ್ದಾರೆ ಎಲ್ಲಿ ಅಂದರೆ ಗ್ಲಾಸ್ಗೌ. ಓಕೆನಾ, ಗ್ಲಾಸ್ಗೌ ಅಲ್ಲಿ ಅಷ್ಟು ಮಾಡ್ತಾರೆ. ಗ್ಲಾಸ್ಗೌ ಎಲ್ಲಿರೋದು? ಸ್ಕಾಟ್ಲೆಂಡ್. ಎಲ್ಲಿರೋದು? ಸ್ಕಾಟ್ಲೆಂಡ್. ಓಕೆನಾ. ಈ ಒಂದು ಕಾಮನ್ವೆಲ್ತ್ ಗೇಮ್ಸ್ ಇಟ್ ಈಸ್ ದ ವರ್ಲ್ಡ್ಸ್ ಸೆಕೆಂಡ್ ಲಾರ್ಜೆಸ್ಟ್ ಮಲ್ಟಿ ಸ್ಪೋರ್ಟ್ಸ್ ಇವೆಂಟ್ ಆಫ್ಟರ್ ಒಲಿಂಪಿಕ್ ಆದಮೇಲೆ ಹೈಯೆಸ್ಟ್ ಸ್ಪೋರ್ಟ್ಸ್ ಇವೆಂಟ್ ಯಾವುದು? ಕಾಮನ್ವೆಲ್ತ್ ಗೇಮ್ಸ್ ಅಂತ ನಾವು ಕರಿತೀವಿ. ಈ ಒಂದು ಕಾಮನ್ವೆಲ್ತ್ ಗೇಮ್ಸ್ನ 1930 to 1950 ಗಂಟ ನಾವು ಬ್ರಿಟಿಷ್ ಎಂಪೈರ್ ಗೇಮ್ಸ್ ಅಂತ ಕರಿತಿದ್ವಿ. ಓಕೆನಾ. ಆಮೇಲೆ 1954 1966 ಗಂಟ ಬ್ರಿಟಿಷ್ ಎಂಪೈರ್ ಆ್ಯಂಡ್ ಕಾಮನ್ವೆಲ್ತ್ ಅಂತ ಕರಿತಿದ್ವಿ. ಬಟ್ ಇವಾಗ ನಾವು ಕಾಮನ್ವೆಲ್ತ್ ಅಂತಾನೆ ಕರಿತೀವಿ. ಈ ಒಂದು ಇದನ್ನೆಲ್ಲ ನಡೆಸೋದು ಒಂದು ಬಾಡಿ ಯಾವುದು? ಕಾಮನ್ವೆಲ್ತ್ ಗೇಮ್ಸ್ ಫೆಡರೇಷನ್ ಅಂತ ಕರಿತೀವಿ. ಆ ಒಂದು ಬಾಡಿ ಈ ಎಲ್ಲ ಥರ ಒಂದು ಸ್ಪೋರ್ಟ್ಸ್ನ ಆರ್ಗನೈಸ್ ಮಾಡುತ್ತೆ. ಮತ್ತು ನಮ್ಮ ಇಂಡಿಯಾ 2022 ಬ್ರಿಮಿಂಗಮಲ್ಲಿ ಆರ್ಗನೈಸ್ ಆಯಿತು ಕಾಮನ್ವೆಲ್ತ್ ಗೇಮ್ಸು. ಅದರೊಳಗೆ ನಮ್ಮ ಇಂಡಿಯಾ ಎಷ್ಟನೇ ರ್ಯಾಂಕಲ್ಲಿದೆ? 4th ರ್ಯಾಂಕ್ನ ತಗೊಂಡಿದೆ. ಇಂಡಿಯಾ ಇಸ್ ದ ಲಾರ್ಜೆಸ್ಟ್ ಕಾಮನ್ವೆಲ್ತ್ ಮೆಂಬರ್ ಬೈ ಪಾಪ್ಯುಲೇಷನ್ ಆ್ಯಂಡ್ 4th ಲಾರ್ಜೆಸ್ಟ್ ಬೈ ಫಿನಾನ್ಷಿಯಲ್ ಕಾಂಟ್ರಿಬ್ಯೂಟರ್. ಮುಂಚೆ ಎಲ್ಲೆಲ್ಲ ಯಾವಾಗ ಹಾಸ್ಟ್ ಮಾಡಿದ್ವಿ ನಾವು? ಇವಾಗ 2030 ಹಾಸ್ಟ್ ಮಾಡ್ತಿದ್ವಲ್ಲ. ಮುಂಚೆ ಯಾವಾಗ ಅಂದರೆ 2010 ಹಾಸ್ಟ್ ಮಾಡಿದ್ವಿ. ಮತ್ತು 1983 ಕೂಡ ನಾವು ಕಾಮನ್ವೆಲ್ತ್ ಗೇಮ್ನ ಹಾಸ್ಟ್ ಮಾಡಿದ್ವಿ. ತಾಲಾ ಇನ್ ದ ಹಾಲ್ ಆಫ್ ದ ಫ್ರೇಮ್, MS ಧೋನಿ ಅವ್ರನ್ನ ಹಾಲ್ ಆಫ್ ದ ಫ್ರೇಮ್ಗೆ ಆ್ಯಡ್ ಮಾಡಿದ್ದಾರೆ. ಮತ್ತು 2025 MS ಧೋನಿ ಅಲ್ಲದೆ ಇನ್ನೂ ಸ್ವಲ್ಪ ಜನನ ಆ್ಯಡ್ ಮಾಡಿದ್ದಾರೆ. ಓಕೆನಾ. ಅದರೊಳಗೆ ಇಂಪಾರ್ಟೆಂಟ್ ನಾನು ಹೇಳ್ತೀನಿ ನೋಡಿ, ಸಾನಿಯಾ ಮೀರ್ ಇವರು ಇಂಪಾರ್ಟೆಂಟ್ ಆಗ್ತಾರೆ. ಯಾಕಂದರೆ ಇವರು ಫಸ್ಟು ಪಾಕಿಸ್ತಾನ್ ಫೀಮೇಲ್ ಟು ಆ್ಯಡ್ ಇಂಟು ಹಾಲ್ ಆಫ್ ದ ಫ್ರೇಮ್. ಸರಿನಾ. ನಮ್ಮ MS ಧೋನಿ ತಾಲಾ ಫಾರ್ ರೀಸನ್ ಅಂತ ಕರಿತೀವಲ್ಲ, ಅವ್ರನ್ನ ಹಾಲ್ ಆಫ್ ದ ಫ್ರೇಮ್ಗೆ ಆ್ಯಡ್ ಮಾಡಿದ್ದಾರೆ. ಮತ್ತು ದಿಂಡಿಯಾ ಇದುಲ್ಜಿ ಮತ್ತು ನೀತು ಡೇವಿಡ್, ದೇ ಆರ್ ದ ಫಸ್ಟ್ ವುಮೆನ್ ಟು ಬಿ ಆ್ಯಡೆಡ್ ಫಾರ್ ದ ಹಾಲ್ ಆಫ್ ದ ಫ್ರೇಮ್. ನೆನ್ಪಿಟ್ಕೊಳ್ಳಿ, ಹಾಲ್ ಆಫ್ ದ ಫ್ರೇಮ್ 2025 ಯಾವೊಂದು ಕ್ರಿಕೆಟಿಗ ನಾನು ಆ್ಯಡ್ ಮಾಡಿದ್ದಾರೆ ಅಂತಂದರೆ ನಮ್ಮ MS ಧೋನಿ ಅವ್ರನ್ನ ಆ್ಯಡ್ ಮಾಡಿದ್ದಾರೆ. 2019 ಸಚಿನ್ ತೆಂಡೂಲ್ಕರ್ನು ಆ್ಯಡ್ ಮಾಡಿದ್ದಾರೆ. ವರ್ಲ್ಡ್ ಬಾಕ್ಸಿಂಗ್ ಕಪ್ 2025 ಅಸ್ಥಾನದಲ್ಲಿ ನಡೀತು. ಓಕೆನಾ. ಎಲ್ಲಿ ನಡೀತು? ಅಸ್ಥಾನ. ಇಂಡಿಯನ್ ವುಮೆನ್ಸ್ ಮೇಕಿಂಗ್ ಹಿಸ್ಟ್ರಿ. ನಮ್ಮ ಇಂಡಿಯಾ ವುಮೆನ್ಗಳು ಹಿಸ್ಟ್ರಿ ಅಂದರೆ ನಾನು ಹೇಳಿದೆ ಅಲ್ವಾ, ಕರೆಂಟ್ ಅಫೇರ್ಸಲ್ಲಿ ಹೆಂಗೆ ಕೊಡ್ತಾರೆ ಅಂದರೆ ಯಾವ್ದಾದ್ರು ವುಮೆನ್ ಏನಾದರೂ ಹಿಸ್ಟ್ರಿ ಮಾಡಿದರೆ ಅಂತ. ಅವ್ರ 3 ನೇಮ್ಗಳು ನೀವು ನೆನ್ಪಿಟ್ಕೋಬೇಕು. ಮೊದಲನೇದಾಗಲಿ ಸಾಕ್ಷಿ ಅವರು, ಜಾಸ್ಮಿನ್ ನುಪೂರ್. ಈ 3 ನೆನ್ಪಿಟ್ಕೊಳ್ಳಿ. ಹಿಂಗೆ ಇಟ್ಕೊಳ್ಳಿ, SJN ಅಂತೇಳಿ. ಸಾಕ್ಷಿ ಜಾಸ್ಮಿನ್ ನುಪೂರ್. ಸಾಕ್ಷಿ ಎಷ್ಟು? 54 kg ಬಾಕ್ಸಿಂಗ್ ಇದ್ರೊಳಗೆ ವಿನ್ ಆಗಿದ್ದಾರೆ. ಇವರು 57 kg, ಇವರು 80+ kg. ಯಾರು? ನುಪೂರ್ ಅನ್ನೋರು. ಓಕೆನಾ. ಡಿಫೀಟೆಡ್ ಯಾರನ್ನ ಡಿಫೀಟ್ ಮಾಡಿದ್ರು? USA ಅವ್ರನ್ನ ಡಿಫೀಟ್ ಮಾಡಿದ್ರು. ನೋಡಿ, ಅವ್ರ ನೇಮೆಲ್ಲ ನೆನ್ಪಿಟ್ಕೊಬೇಡಿ, ಯಾವೊಂದು ದೇಶನ ಡಿಫೀಟ್ ಮಾಡ್ತು. ಇವರು USA, ಸಾಕ್ಷಿ ಅವ್ರು USA, ಜಾಸ್ಮಿನ್ ಅವರು ಬ್ರೆಜಿಲ್, ಇವರು ಕಜಕಿಸ್ತಾನ್ ಅವ್ರನ್ನ ಡಿಫೀಟ್ ಮಾಡಿ ಎಷ್ಟನೇ ರ್ಯಾಂಕಿಗೆ ಬಂದರು? ವರ್ಲ್ಡ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ಪಲ್ಲಿ 5ನೇ ರ್ಯಾಂಕ್ ಬಂದರು. ಮತ್ತು ನಮಗೆ ಕ್ವಶನ್ಸ್ ಹೇಗೆ ಕೇಳ್ಬೋದು ಅಂದರೆ, ಸಾಕ್ಷಿ ಹೂ ಹ್ಯಾಸ್ ವಾನ್ ಇನ್ ಈ ಥರ ಒಂದು ಕೇಳ್ಬಿಟ್ಟು ಯಾವೊಂದು ಸ್ಪೋರ್ಟ್ಸ್ಗೆ ರಿಲೇಟೆಡ್ ಆಗಿರ್ಬೋದು, ಅಥವಾ ನುಪೂರು 80+ kg ಯಾವೊಂದು ಸ್ಪೋರ್ಟ್ಸ್ಗೆ ರಿಲೇಟೆಡ್ ಅಂತ ಕೇಳಿರ್ಬೋದು. ಇವ್ರ ಹೆಸರು ಕೇಳ್ಬಿಟ್ಟು ಯಾವ ಸ್ಪೋರ್ಟ್ಸ್ ಅಂತ ಕಂಡಿಡಿಯ ಕೇಳ್ತಾರೆ, ಅಥವಾ ಸ್ಪೋರ್ಟ್ಸ್ ಕೊಟ್ಬಿಟ್ಟು ಇವರಲ್ಲಿ ಯಾರು ವಿನ್ ಆದ್ರು ಅಂತಲೂ ಕೇಳ್ತಾರೆ. ವರ್ಲ್ಡ್ ಯೂನಿವರ್ಸಿಟಿ ಗೇಮ್ಸ್ ಎಲ್ಲಿ ನಡೀತು? ಜರ್ಮನಿಯಲ್ಲಿ ನಡೆದಿದೆ. ಅದರೊಳಗೆ ನಮ್ಮ ಇಂಡಿಯಾದ ರ್ಯಾಂಕ್ ಅಂದರೆ ನಮ್ಮ ಇಂಡಿಯಾದಿಂದ ಏನಾದ್ರು ವಿನ್ ಆಗಿದ್ದಾರೆ ಅಂತಂದರೆ, ಸಿಲ್ವರ್ ವಿನ್ ಆಗಿದೆ ಯಾವುದು? ಅಂಕಿತಾ ದಯಾನಿ. ಎಷ್ಟಕ್ಕೆ? 3000 ಮೀಟರ್ ಸ್ಟೆಪ್ ಕ್ಲೇಸ್. ಓಕೆನಾ. ಸ್ಟೆಪ್ಲಿ ಚೇಸಲ್ಲಿ ಅಂಕಿತಾ ದಯಾನಿ ಅವರು ವಿನ್ ಆಗಿದ್ದಾರೆ. ಎಲ್ಲಿ ಯಾವೊಂದು ಇದ್ರೊಳಗೆ? ವರ್ಲ್ಡ್ ಯೂನಿವರ್ಸಿಟಿ ಗೇಮ್ಸ್. ಅದೇ ಥರ ನಮಗೆ ಖೇಲೋ ಇಂಡಿಯಾ ಪ್ಯಾರಾ ಯೂನಿವರ್ಸಿಟಿ ಗೇಮ್ಸ್. ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ ಎಲ್ಲ ಆರ್ಗನೈಸ್ ಆಗಿದ್ದು ಈ ವರ್ಷ ರಾಜಸ್ಥಾನಲ್ಲಿ. ಓಕೆನಾ. ಇದು ವರ್ಲ್ಡ್ ಯೂನಿವರ್ಸಿಟಿ ಗೇಮ್ಸು 2025 ಎಲ್ಲಿ ನಡೀತು? ಜರ್ಮನಿಯಲ್ಲಿ ನಡೆದಿರೋದು. ಇಂಡಿಯಾ 20ನೇ ಪೊಸಿಷನು, 2 ಗೋಲ್ಡು, 5 ಸಿಲ್ವರ್, 5 ಬ್ರಾನ್ಸ್. ಓಕೆನಾ. ನಮ್ಮ ಇಂಡಿಯಾದಲ್ಲಿ ಯಾರಾದರೂ ಏನಾದ್ರು ಪ್ರೈಸ್ ಗೆದ್ದಿದ್ದಾರೆ ಅಂದರೆ ಅಂಕಿತಾ ದಯಾನಿ. ಆಮೇಲೆ ಬ್ರಾನ್ಸ್ ಇನ್ ಮೆನ್ಸ್ ಅವರು ಬ್ರಾನ್ಸ್ ರಿಲೇಯಲ್ಲಿ ಬ್ರಾನ್ಸ್ ಮೆಡಲ್ ತಗೊಂಡಿದ್ದಾರೆ. ಆಮೇಲೆ ವಾಕ್ ಟೀಮ್ ಇವೆಂಟಲ್ಲಿ ವುಮೆನ್ ಅವರು ಬ್ರಾನ್ಸ್ನ ತಗೊಂಡಿದ್ದಾರೆ.
ಓಕೆನಾ. ಸೊ ನಮಗೆ ಇಲ್ಲಿ ನೇಮ್ ನೆನ್ಪಿಟ್ಕೋಬೇಕು, ಅಂಕಿತಾ ದಯಾನಿ. ವುಮೆನ್ಸ್ ಅವ್ರ ನೇಮ್ನ ಜಾಸ್ತಿ ನೆನ್ಪಿಟ್ಕೊಳ್ಳಿ, ಯಾಕಂದರೆ ವುಮೆನ್ ಎಂಪವರ್ಮೆಂಟ್ ಬಗ್ಗೆ ನಮ್ಮ ಇಂಡಿಯಾ ಜಾಸ್ತಿ ಫೋಕಸ್ ಮಾಡ್ತಿದೆ. ಸೊ ಅಂಕಿತಾ ದಯಾನಿ ಅವರು ಯಾವೊಂದು ಸ್ಪೋರ್ಟ್ಸ್ಗೆ ರಿಲೇಟೆಡ್ ಅಂತಂದರೆ ಸ್ಟೆಪ್ಲೀಸ್ ಅಥವಾ ವರ್ಲ್ಡ್ ಯೂನಿವರ್ಸಿಟಿ ಗೇಮ್ಸಲ್ಲಿ ಅಂಕಿತಾ ದಯಾನಿ ಅವರು ಯಾವೊಂದು ಗೇಮಲ್ಲಿ ವಿನ್ ಆದರು ಅಂತ ಹೇಳಿದ್ರು ನಾವು ಇದನ್ನು ಹೇಳ್ಬೇಕಾಗುತ್ತೆ, ಗೊತ್ತಿರಬೇಕಾಗುತ್ತೆ. ಮತ್ತು ನೆಕ್ಸ್ಟ್ ಎಡಿಷನ್ ಎಲ್ಲಿ? ಸೌತ್ ಕೊರಿಯಾದಲ್ಲಿ 2027 ಎಡಿಷನ್ ಎಲ್ಲಿ ನಡೆಯುತ್ತೆ? ಸೌತ್ ಕೊರಿಯಾದಲ್ಲಿ ನಡೆಯುತ್ತೆ. ವರ್ಲ್ಡ್ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್, ಮೊಟ್ಟ ಮೊದಲ ಬಾರಿಗೆ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಯಾವ ವರ್ಷ? 2025 ಎಲ್ಲಿ ನಡೀತು? ನಮ್ಮ ಭಾರತದಲ್ಲಿ ನಡೀತು. ಯಾವಾಗ? 27 ಸೆಪ್ಟೆಂಬರಿಂದ 5 ಅಕ್ಟೋಬರ್ ಗಂಟ. ನಮ್ಮ ಭಾರತದ ಸ್ಥಾನ ಎಷ್ಟು? 12ನೇ ಸ್ಥಾನ. ಓಕೆನಾ. ಇದರೊಳಗೆ ಮೇಜರ್ ಅಚೀವ್ಮೆಂಟ್ಸ್ ನಮ್ಮ ಭಾರತದಿಂದ ಯಾರು ಮಾಡಿದ್ದಾರೆ ಅಂತಂದರೆ ಪ್ರೀತಿ ಪಾಲ್ ಮತ್ತು ಧರಂಬೀರ್ ನಾಯನ್. ಪ್ರೀತಿ ಪಾಲ್ ಮತ್ತು ಧರಂಬೀರ್ ನಾಯನ್ ಅವ್ರನ್ನ ಫ್ಲ್ಯಾಗ್ ಬೇಯರ್ ಅಂತ ಮಾಡಿದ್ದಾರೆ, ಮತ್ತು ಅವರಿಂದ ಅಚೀವ್ಮೆಂಟ್ಸ್ ಬಂದಿದೆ. ನೆಕ್ಸ್ಟು ಈ ಒಂದು 2024 ಎಡಿಷನಲ್ಲಿ 2025 ಇಂಡಿಯಾ ಆರ್ಗನೈಸ್ ಮಾಡಿ, 2024 ಯಾರು? ಜಪಾನ್ ಆರ್ಗನೈಸ್ ಮಾಡಿದೆ. ನೆಕ್ಸ್ಟ್ ಎಡಿಷನ್ ಎಲ್ಲಿ ನಡೆಯುತ್ತೆ? ಇನ್ನೂ ಅನೌನ್ಸ್ ಆಗಿಲ್ಲ, ವಿಲ್ ಬಿ ಅನೌನ್ಸ್ಡ್ ಇನ್ ದ ಸೂನ್. ಮತ್ತು ಎಷ್ಟು ವರ್ಷಕ್ಕೊಂದು ಇದು ನಡೆಯುತ್ತೆ ಅಂತಂದರೆ ಇಟ್ ಎವ್ರಿ 2 years, 2 ವರ್ಷಕ್ಕೊಮ್ಮೆ 2 years ಒನ್ಸು ಈ ಒಂದು ಸ್ಪೋರ್ಟ್ಸು ನಡೆಯುತ್ತೆ. ಸರಿನಾ. 114th ಆಸ್ಟ್ರೇಲಿಯಾ ಓಪನ್. ಏನಿದೆ ಓಪನ್ ಅಂತ ಬಂದಾಗ ನಾವು ಏನರ ಬಗ್ಗೆ ಮಾತಾಡ್ತೀವಿ? ಗ್ರ್ಯಾಂಡ್ ಸ್ಲ್ಯಾಮ್ಸ್ ಬಗ್ಗೆ ಮಾತಾಡ್ತೀವಿ. ಗ್ರ್ಯಾಂಡ್ ಸ್ಲ್ಯಾಮ್ಸ್ ಈ ಒಂದು ಗೇಮ್ ಯಾವುದಕ್ಕೆ ರಿಲೇಟೆಡು? ಈ ಒಂದು ಗೇಮ್ ಟೆನ್ನಿಸ್ಗೆ ರಿಲೇಟೆಡು. ಓಕೆನಾ. 114th ಆಸ್ಟ್ರೇಲಿಯನ್ ಓಪನಲ್ಲಿ ಯಾರು ವಿನ್ ಆದರು ನೋಡಿ? 2024 ವಿನ್ನರ್ ನೋಡೋಣ, 2026 ವಿನ್ನರ್ಸು ನೋಡೋಣ. 2024 ಜೈನಿಕ್ ಸಿನ್ನರ್ ಮತ್ತು ಟೈಲರ್ ಫಿಟ್ಸ್. ಓಕೆನಾ. ಜೈನಿಕ್ ಸಿನ್ನರ್ ಈ ನೇಮ್ನ ನೆನ್ಪಿಟ್ಕೊಳ್ಳಿ, ಯಾಕಂದರೆ ಕ್ವಶನ್ಸ್ ಜಾನ್ ಸರಿ ಕೇಳ್ದಾಕ್ಬಿಟ್ಟಿದ್ದಾರೆ. ಆಮೇಲೆ ವುಮೆನ್ಸಲ್ಲಿ ನೋಡಿದ್ರೆ ಆರ್ಯ ಸಬಲ್ಕೆನಾ. ಅದೇ ನಮ್ಮ 2026 ಜೂನಲ್ಲಿ ನಡೀತು. ಓಕೆನಾ. ಈ ಒಂದು ಕ್ವಶನ್ ನಿಮ್ಗೆ NTPC CBT 2 ಅಲ್ಲಿ ಕೇಳ್ತಾರೆ, CBT 1 ಕೇಳಲ್ಲ, ಯಾಕಂದರೆ ಈಗ ಜಾನ್ವರಿ ಆಗಿದ್ದು. ಬಟ್ ಕೇಳೋ ಚಾನ್ಸಸ್ ಗೊತ್ತಿಲ್ಲ, ಕೇಳಿದ್ರು ಕೇಳ್ಬೋದು. ಮೆಲ್ಬೋರ್ನೆ ಆಸ್ಟ್ರೇಲಿಯಾದಲ್ಲಿ ನಡೀತು. ಆಮೇಲೆ ಯಾರು ವಿನ್ನರ್ ಆಗಿದ್ದು 2026 ಅಂತಂದರೆ ಜೈನಿಕ್ ಸಿನ್ನರ್ ಮತ್ತು ಇನ್ನೊಂದು ಟೆನ್ನಿಸ್ ಲೆಜೆಂಡ್ ವಿನಸ್ ವಿತ್ ಕಾಂಪಿಟೇಟಿಂಗ್. ಓಕೆ. ಜೈನಿಕ್ ಸಿನ್ನರು ಮತ್ತು ಮ್ಯಾಡಿಸಾನ್ ಕೀಸ್ ಇವರು ವುಮೆನ್, ಇದು ಮೆನ್. ಜೈನಿಕ್ ಸಿನ್ನರ್ ಮತ್ತು ಮ್ಯಾಡಿಸಾನ್ ಕೀಸ್. ಈ ಒಂದು ಇದರೊಳಗೆ ಏನಪ್ಪ ಸ್ಪೆಷಲ್ ಮೂಮೆಂಟ್ ಅಂದರೆ ಟೆನ್ನಿಸ್ ಲೆಜೆಂಡ್ ವೀನಸ್ ವಿಲಿಯಮ್ಸ್ ಈಸ್ ದ ಕಾಂಪಿಟೇಟಿಂಗ್ ಅಟ್ ದ ಏಜ್ ಆಫ್ 45. ಅವರು 45 ವರ್ಷ ಆದರೂ ಆ ಒಂದು ಇವೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಓಕೆನಾ. ನಾನು ಇದ್ರ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡೋದಾದರೆ ಮತ್ತೆ ನೋಡಿ ನೆಕ್ಸ್ಟ್ US ಓಪನ್ ಅಂತ ಬರುತ್ತೆ. ಇದಾದ್ಮೇಲೆ ಒಂದು ನಾನು ನಿಮ್ಗೆ ಹೇಳ್ಕೊಡ್ತೀನಿ ಗ್ರ್ಯಾಂಡ್ ಸ್ಲ್ಯಾಮ್ಸ್ನ ಹೆಂಗೆ ನೆನ್ಪಿಟ್ಕೊಳ್ಳೋದಂತ. ಜಸ್ಟ್ ಅವ್ರ ನೇಮ್ಗಳನ್ನ ನೆನ್ಪಿಟ್ಕೊಳ್ಳಿ. US ಓಪನ್ 2024 ವಿನ್ನರ್ ಯಾರು? ಮತ್ತೆ ನೋಡಿ ಜೈನಿಕ್ ಸಿನ್ನರು, ಟೈಲರ್ ಫಿರಿಸಾ. ವುಮೆನ್ಸಲ್ಲಿ ಯಾರು ವಿನ್ನರು? ಆರ್ಯ ಸಬಲ್ಕೆನಾ ಅವರು ವಿನ್ನರ್ ಆಗಿರ್ತಾರೆ. ಕಮಿಂಗ್ ಟು ದ ಗ್ರ್ಯಾಂಡ್ ಸ್ಲ್ಯಾಮ್ಸ್, ಇದನ್ನು ನೋಟ್ ಮಾಡ್ಕೊಳ್ಳಿ. ಗ್ರ್ಯಾಂಡ್ ಸ್ಲ್ಯಾಮ್ಸ್ ಈ ಒಂದು ಇದರೊಳಗೆ ನಿಮಗೆ ಯಾವುದೇ ಥರ ಕ್ವಶನ್ಸ್ ಬರಲ್ಲ. ಬಂದರೆ ಏನು ಬರುತ್ತೆ? ಯಾರ್ಯಾರು ವಿನ್ ಆದರು ಅಂತ. ನಾನು ಈಗ 2026 ಬರೀ ಆಸ್ಟ್ರೇಲಿಯಾ ಗ್ರ್ಯಾಂಡ್ ಸ್ಲ್ಯಾಮ್ ಒಂದೇ ಓಪನ್ ಆಗಿರೋದು. 2025 ಹೇಳ್ಕೊಡ್ತೀನಿ. ಗ್ರ್ಯಾಂಡ್ ಸ್ಲ್ಯಾಮ್ಸ್ ಯಾವಾಗಲೂ ಇದೇ ಥರ ನಡೆಯುತ್ತೆ. ಫಸ್ಟು ಆಸ್ಟ್ರೇಲಿಯನ್ ಓಪನ್. ಓಕೆನಾ. ಅದಾದ ನಂತರ ನೆಕ್ಸ್ಟು ಫ್ರೆಂಚ್ ಓಪನ್. ಆಮೇಲೆ ವಿಂಬೆಲ್ಡಾನ್ ಓಪನ್. ಓಕೆನಾ. ವಿಂಬೆಲ್ಡಾನ್ ಓಪನ್. ಅದಾದಮೇಲೆ ನೆಕ್ಸ್ಟು USA ಓಪನ್. ಇದಿಷ್ಟು ಗ್ರ್ಯಾಂಡ್ ಸ್ಲ್ಯಾಮ್ಸ್ ನಡೆಯುತ್ತೆ. ಇದಿಷ್ಟೇ ಗ್ರ್ಯಾಂಡ್ ಸ್ಲ್ಯಾಮ್ಸ್ ನಡೆಯೋದು. ಇದು ಜಾನಿಂದ ಸ್ಟಾರ್ಟ್ ಆದರೆ ಇದು ಮುಗಿಯೋಷ್ಟರೊಳಗೆ ಡಿಸೆಂಬರ್ ಆಗಿರುತ್ತೆ. ಓಕೆನಾ. ಫಸ್ಟು ಆಸ್ಟ್ರೇಲಿಯಾ ಓಪನ್, ಆಮೇಲೆ ಫ್ರೆಂಚು, ವಿಂಬೆಲ್ಡನ್ನು, USA. ಆಲ್ಫಾಬೆಟಿಕಲ್ ಥರ ನೆನ್ಪಿಟ್ಕೊಳ್ಳಿ, ಬಟ್ W ಆದಮೇಲೆ U ಬರುತ್ತೆ ಅಂತ ನೆನ್ಪಿಟ್ಕೊಳ್ಳಿ. ಇದರೊಳಗೆ ಮೆನ್ಸ್ ಯಾರು, ವುಮೆನ್ಸ್ ಯಾರು. ಓಕೆನಾ. ಇದಿಷ್ಟು ನೆನ್ಪಿಟ್ಕೊಳ್ಳಿ. ನಾನು ಏನು ಹೇಳ್ಕೊಡ್ತೀನಿ ಫುಲ್ ಶಾರ್ಟ್ಕಟ್ ಕೀಸು. ಮೆನ್ಸಲ್ಲಿ ಯಾರು ಬರ್ತಾರೆ? ಜೈನಿಕ್ ಸಿನ್ನರ್. ನಾವು ನೋಡಿದ್ವಲ್ಲ, ಜೈನಿಕ್ ಸಿನ್ನರ್ ಅವರು ಬರ್ತಾರೆ. ಅದಾದಮೇಲೆ ಇಲ್ಲಿ ಕಾರ್ಲೋಸ್ ಅಲ್ಕರಾಜ್. ಜೈನಿಕ್ ಸಿನ್ನರು, ಕಾರ್ಲೋಸ್ ಅಲ್ಕರಾಜು. ಮತ್ತೆ ಜೈನಿಕ್ ಸಿನ್ನರು, ಕಾರ್ಲೋಸ್ ಅಲ್ಕರಾಜ್. ಓಕೆನಾ. ಇದು ಮೆನ್ನಲ್ಲಿ. ನೆಕ್ಸ್ಟ್ ವುಮೆನಲ್ಲಿ ನೋಡಿದ್ರೆ ಮ್ಯಾಡಿಸಾನ್ MK ಅಂತ ಬರ್ದಿದ್ದೀನಿ, PDF ಅಲ್ಲಿ ಕೊಟ್ಟಿದ್ದೀನಿ. ಮ್ಯಾಡಿಸಾನ್ ಕೀಸು, ಕೋಕೋ ಗೌಫ್. ಇಲ್ಲಿ ಆರ್ಯ ಸಬಲ್ಕೆನಾ. ನೆಕ್ಸ್ಟು ಇಲ್ಲಿ
IGS ವಯಾತಿಕ್ ಅಂತ ಬರ್ತಾರೆ. ಇದೇನು ವುಮೆನ್ಸ್ ಏನು ಕೇಳಲ್ಲ, ಬಟ್ ಮೇನ್ಸು ಜಾಸ್ತಿ ಕೇಳ್ತಾರೆ. ಓಕೆನಾ, ಇದನ್ನ ನೆನ್ಪಿಟ್ಕೊಳ್ಳಿ. ಜೈನಿಕ್ ಸಿನ್ನರ್ ಕಾರ್ಲೋಸ್ ಅಲ್ಕರಾಜ್, ಜೈನಿಕ್ ಸಿನ್ನರ್ ಕಾರ್ಲೋಸ್ ಅಲ್ಕರಾಜ್ 2025 ಗ್ರ್ಯಾಂಡ್ ಸ್ಲಾಮ್ಸ್ ಮೇಲೆ ನಿಮಗೆ ಕ್ವಶನ್ಸ್ ಕೇಳ್ತಾರೆ. ಈ 2026 ನಿಮಗೆ ಅಟ್ ದ ಎಂಡ್ ಆಫ್ ದ ಇಯರ್ ಕೇಳ್ತಾರೆ, ಬಟ್ ಆಸ್ಟ್ರೇಲಿಯಾದ ಈಗಾಗಿದೆ, ನಾನು ಅದನ್ನು ನಿಮಗೆ ಕೊಟ್ಟಿದ್ದೀನಿ. ಇನ್ನು ಮಿಕ್ಕಿದೆಲ್ಲ ಒನ್ಲೈನರು ಇದರ ಈ ಥರ ಒನ್ಲೈನರ್ ನಮಗೆ ಗೊತ್ತಿರಬೇಕು, ಬಟ್ ಈಸಿ ಕ್ವಶನ್ಸಲ್ಲಿ ನಮಗೆ ಕೇಳೋಕ್ಕೆ ಸಾಧ್ಯತೆ ಇರುತ್ತೆ. ಮತ್ತು ನಮಗೆ ಕಾಲ್ ಮಾಡಿದಾಗ ಸ್ಟೂಡೆಂಟ್ಸ್ ಹೇಳಿದರು, ಸರ್ NTPC ಅಥವಾ RRB ಗ್ರೂಪ್ ಡಿ ಈ ಒಂದು ಎಕ್ಸಾಮ್ಗಳಿಗೆ ಕರೆಂಟ್ ಅಫೇರ್ಸ್ ಹೆಂಗೆ ಓದೋದು ಅಂತ. NTPCಗಾದ್ರೆ ಸ್ವಲ್ಪ ಮೇಲ್ಮೇಲೆ ಅಂತ ಸ್ವಲ್ಪ ಡೀಪಾಗಿ ಹೋಗಿ ಎಲ್ಲಿ ನಡೀತು, ಯಾವ ಹಿಂದಿನ ವರ್ಷ ಎಲ್ಲಿ ನಡೀತು, ಮುಂದಿನ ವರ್ಷ ಎಲ್ಲಿ ನಡೆಯುತ್ತೆ ಅಂತ. ಬಟ್ ನೀವು RRBಗೆ ಓದಬೇಕಾದ್ರೆ ನೀವು ಏನು ಮಾಡಬೇಕು, ಜಸ್ಟ್ ಬೇಸಿಕ್ಕು. ಗ್ರೂಪ್ ಡಿಗೇನೋ ಜಸ್ಟ್ ಬೇಸಿಕ್ಕು. ಈ ವರ್ಷ ಒಲಿಂಪಿಕ್ಸ್, ಮುಂದಿನ ವರ್ಷ ಒಲಿಂಪಿಕ್ಸ್ ಎಲ್ಲಿ ನಡೆಯುತ್ತೆ, 2024 ಎಲ್ಲಿ ನಡೀತು, ಬೇಸಿಕ್. ಯಾವುದೇ ಥರ ಸ್ಪೋರ್ಟ್ಸ್ ಪರ್ಸನ್ ಅಂದರೆ ನಮ್ಮ ಇಂಡಿಯನ್ ಸ್ಪೋರ್ಟ್ಸ್ ಪರ್ಸನ್ ನೇಮ್ ಗೊತ್ತಿರಬೇಕು. ಈ ಥರ ಬೇರೆ ದೇಶದ ಸ್ಪೋರ್ಟ್ಸ್ ಪರ್ಸನ್ನೇ ನಿಮಗೆ ಅಗತ್ಯ ಇಲ್ಲ, ಫುಲ್ಲು ಬೇಸಿಕ್ ಆಗಿ ನೀವು ಓದ್ಕೋಬೋದು. ಈಗ ಒನ್ಲೈನನ್ನು ಸ್ಟಾರ್ಟ್ ಮಾಡೋಣ. ವಿದರ್ಭ ಏನು, ವಿದರ್ಭ ಬಗ್ಗೆ. ವಿದರ್ಭ ಬಿಕೇಮ್ ದ ಫಸ್ಟ್ ಟೀಮ್ ಟು ವಿನ್ 38 ಮ್ಯಾಚಸ್ ಇನ್ ಎ ಸಿಂಗಲ್ ಸೀಸನ್. ವಿಜಯ್ ಹಜಾರೆ ಟ್ರೋಫಿ ಯಾರು ವಿನ್ ಆಯ್ತಾರೆ, ವಿ ಫಾರ್ ವಿಜಯ್ ಹಜಾರೆ ಟ್ರೋಫಿ, ವಿ ಫಾರ್ ವಿದರ್ಭ. ಓಕೆನಾ. ನೆಕ್ಸ್ಟು ವಿಜಯೇಂದ್ರ ಸಿಂಗ್ ಯಾವೊಂದು ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಿದ್ದು, ಈಸ್ ಇಂಡಿಯನ್ ಬಾಕ್ಸರ್. ಓಕೆನಾ. ಆ್ಯಂಡ್ ಏನಕ್ಕೆ ಇವ್ರ ವಿಷಯ ಅಂತಂದರೆ, ವಿಜಯೇಂದ್ರ ಸಿಂಗ್ ಹ್ಯಾಸ್ ಬೀನ್ ಎಲೆಕ್ಟೆಡ್ ಆಸ್ ದ ಪ್ರೆಸಿಡೆಂಟ್ ಆಫ್ ದ ವರ್ಲ್ಡ್ ಬಾಕ್ಸಿಂಗ್ ಆರ್ಗನೈಸೇಷನ್ ಫಾರ್ ಏಷ್ಯಾ ಸ್ಪೆಸಿಫಿಕ್ ರೀಜನ್ಗೆ. ಪ್ರೆಸಿಡೆಂಟ್ ಆಫ್ ವರ್ಲ್ಡ್ ಬಾಕ್ಸಿಂಗ್ ಆರ್ಗನೈಸೇಷನ್ ಏಷ್ಯಾ ಸ್ಪೆಸಿಫಿಕ್ ರೀಜನ್ಗೆ ನೆನ್ಪಿಟ್ಕೊಳ್ಳಿ, ನಮ್ಮ ಭಾರತದವ್ರನ್ನ ಆಯ್ಕೆ ಮಾಡಿದ್ದಾರೆ. ಜರ್ಮನಿಗೆ ಹೋದರೆ, ಜರ್ಮನಿ ಡಿಫಿಟೆಡ್ ಫ್ರಾನ್ಸ್ ಇನ್ 4-2 ಇನ್ ದ ಫೈನಲ್ ಫಿಫಾ ಹಾಕಿ ಮೆನ್ಸ್ ಜೂನಿಯರ್ ವರ್ಲ್ಡ್ ಕಪ್. ಯಾರು ವಿನ್ ಆಗಿರೋದು, ಜರ್ಮನಿ ವಿನ್ ಆಗಿರೋದು. ಮತ್ತು ನಮ್ಮ ಇಂಡಿಯಾ ಎಷ್ಟನೇ ರ್ಯಾಂಕು, 4th ರ್ಯಾಂಕ್. ನಮ್ಮ ಭಾರತ ಎಷ್ಟನೇ ರ್ಯಾಂಕು, 4th ರ್ಯಾಂಕ್. ಮತ್ತು ಇದು ಜರ್ಮನಿಯವ್ರದ್ದು ಫಸ್ಟು ಟೈಟಲ್. ನೆಕ್ಸ್ಟ್ ಸ್ವರಾಗ್ಯ ಸಿಂಗ್ ಕುಶ್ವಾ. ಈ ಸ್ವರಾಗ್ಯ ಸಿಂಗ್ ನೋಡಿ, ಈ ಒಂದು ಹುಡುಗ ಇವನಿಗೆ 3 ವರ್ಷ. ಓಕೆನಾ. ಸ್ವರಾಗ್ ಸಿಂಗ್ ಖುಷಿ ಅಂತ ಏನು ಮಾಡಿದ್ದಾರೆ, ಏನಂತ ಇದು ಮಾಡಿದಂದರೆ, ಹಿ ಹ್ಯಾಸ್ ಕ್ರಿಯೇಟೆಡ್ ಹಿಸ್ಟ್ರಿ ಬೈ ಸ್ಕೋರಿಂಗ್ 1570 ರನ್ಸ್ ಇನ್ ದ ಹರಿಯಾಣ ಕ್ರಿಕೆಟ್ ಅಸೋಸಿಯೇಷನ್. ನೋಡಿ, ಇವರು ಹರಿಯಾಣ ಕ್ರಿಕೆಟ್ ಅಸೋಸಿಯೇಷನ್ ಅಲ್ಲ, ಸೊ ತಪ್ಪಾಗಿ ಕೊಟ್ಟಿದ್ದಾರೆ. ಸ್ವರಾಗ್ ಸಿಂಗ್ ಖುಷಿಯಾ ಯಂಗೆಸ್ಟ್ ಚೆಸ್ ಪ್ಲೇಯರ್. ಓಕೆನಾ, ಈ ಇನ್ಫಾರ್ಮೇಷನ್ ರಾಂಗ್ ಇದೆ. ಯಂಗೆಸ್ಟ್ ಚೆಸ್ ಪ್ಲೇಯರ್, 3 ವರ್ಷ ಹುಡುಗ, ಯಂಗೆಸ್ಟ್ ಚೆಸ್ ಪ್ಲೇಯರ್ ಮತ್ತೆ ಅಂತ ಕರೀತಾರೆ. ಓಕೆನಾ. ನೆಕ್ಸ್ಟ್ ಇಂಪಾರ್ಟೆಂಟ್ ಏನು ನೋಡೋದಾದ್ರೆ, ಇದು ಇಂಪಾರ್ಟೆಂಟು. ಯಾಕೆ ಅಂದರೆ, ಇಂಡಿಯಾ ಡಿಫಿಟೆಡ್ ಯಾರನ್ನ, ಚೈನೀಸ್ ತೈಪೈ ಇನ್ 3-1. NTPC ಆಗಲೇ ಕ್ವಶನ್ ಕೇಳಿದ್ರು, NTPC ಗ್ರಾಜುಯೇಷನ್ ಲೆವೆಲಲ್ಲಿ ಕ್ವಶನ್ ಕೇಳಿದ್ದಾರೆ ಇದನ್ನ. ಇನ್ ದ ಫೈನಲ್ ವರ್ಲ್ಡ್ ಟೇಬಲ್ ಟೆನ್ನಿಸ್ ಚಾಂಪಿಯನ್ಶಿಪ್, ಟೇಬಲ್ ಟೆನ್ನಿಸ್ ಚಾಂಪಿಯನ್ಶಿಪ್ಪಲ್ಲಿ ಯಾರು ವಿನ್ ಆಗಿದ್ದಾರೆ, ನಮ್ಮ ಇಂಡಿಯಾ ವಿನ್ ಆಗಿದ್ದಾರೆ. ಯಾರು ಸೋಲಿಸಿ, ಚೈನೀಸ್ ತೈಪಿಯನ್ನ ಸೋಲಿಸಿ. ಡೇವಿಸ್ ಕಪ್ ಯಾವುದಕ್ಕೆ ರಿಲೇಟೆಡು, ಕಮೆಂಟ್ ಮಾಡಿ. ಡೇವಿಸ್ ಕಪ್ ಯಾವುದಕ್ಕೆ ರಿಲೇಟೆಡು, ಕಮೆಂಟ್ ಮಾಡಿ. ಓಕೆನಾ. ಡೇವಿಸ್ ಕಪ್ ಇಸ್ ರಿಲೇಟೆಡ್ ಟು ಯಾರು ವಿನ್ ಆಗಿದ್ದಾರೆ ಡೇವಿಸ್ ಕಪ್ನ, ಇಟಾಲಿ ಹ್ಯಾಸ್ ವಾನ್ ದ ಡೇವಿಸ್ ಕಪ್. ಕಮೆಂಟ್ ಮಾಡಿ ಡೇವಿಸ್ ಕಪ್ ಯಾವುದಕ್ಕೆ ಅಂತ. ಸಂತೋಷ್ ಕಪ್ ಯಾವುದಕ್ಕೆ, ಡೇವಿಸ್ ಕಪ್ ಯಾವುದಕ್ಕೆ, ಊಬರ್ ಕಪ್ ಯಾವುದಕ್ಕೆ, ಮತ್ತು ದುಲೀಪ್ ಟ್ರೋಫಿ ಯಾವುದಕ್ಕೆ, ಇದನ್ನೆಲ್ಲನೂ ನಮಗೆ ಗೊತ್ತಿರಬೇಕು. ಕಮೆಂಟ್ ಮಾಡಿ ಡೇವಿಸ್ ಕಪ್ ಯಾವ ಸ್ಪೋರ್ಟ್ಸ್ಗೆ ರಿಲೇಟೆಡ್ ಅಂತ. ಇಶಾನ್ ಕಿಶನ್ explosive century helped Jharkhand defeat Haryana in the final of the Vijay Hazare Trophy. ವಿಜಯ್ ಹಜಾರೆ ಟ್ರೋಫಿ ನೋಡಿ, ಈ ವರ್ಷ ಯಾರು ವಿನ್ ಆಗಿರೋದು, ಜಾರ್ಖಂಡ್. ಹೋದ ವರ್ಷ ವಿನ್ ಆಗಿರೋದು ಯಾರು, ವಿದರ್ಭ. ಈ ವರ್ಷ ವಿನ್ ಆಗಿರೋದು ವಿದರ್ಭ, ಹೋದ ವರ್ಷ ವಿನ್ ಆಗಿರೋದು ಜಾರ್ಖಂಡ್. ಜಮ್ಮು ಆ್ಯಂಡ್ ಕಾಶ್ಮೀರ್ ವಿಲ್ ಹಾಸ್ಟ್ ದ ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್. ಯಾರು ಹಾಸ್ಟ್ ಮಾಡೋದು, ಜಮ್ಮು ಆ್ಯಂಡ್ ಕಾಶ್ಮೀರ್. ಆರ್ಚರಿ ಪ್ರೀಮಿಯರ್, ಇದನ್ನು ನೆನ್ಪಿಟ್ಕೊಳ್ಳಿ, ಈ ವರ್ಷ ಕ್ವಶನ್ ಕೇಳ್ತಾರೆ. ಏನಂದರೆ, ದ ಆರ್ಚರಿ ಪ್ರೀಮಿಯರ್ ಲೀಗ್ ವಾನ್ ದ ಇನಾಗ್ರಲ್ ಎಡಿಷನ್ ಆಫ್ ದ ಇಂಡಿಯಾ ಸೂಪರ್ ಆರ್ಚರಿ ಲೀಗಲ್ಲಿ ನಮ್ಮ ಇಂಡಿಯಾದವರು ವಿನ್ ಆಗಿದ್ದಾರೆ. ಇನಾಗ್ರಲ್ ಮ್ಯಾಚಲ್ಲೇ ಇಂಡಿಯಾ ವಿನ್ ಆಗಿದ್ದಾರೆ. ಓಕೆನಾ. ಎಲ್ಲಿ ನಡೀತು, ಆರ್ಚಿಯಾ ಪ್ರೀಮಿಯರ್ ಲೀಗ್ ಎಲ್ಲಿ ನಡೀತು, ನ್ಯೂ ಡೆಲ್ಲಿಲಿ ನಡೀತು. 72nd ಸೀನಿಯರ್ ನ್ಯಾಷನಲ್ ವಾಲಿಬಾಲ್ ಚಾಂಪಿಯನ್ಶಿಪ್ ಯಾರು ಇನಾಗ್ರೇಟ್ ಮಾಡಿರೋದು, 72ನೇ ಸೀನಿಯರ್ ನ್ಯಾಷನಲ್ ಚಾಂಪಿಯನ್ಶಿಪ್ ಇನಾಗ್ರೇಟ್ ಮಾಡಿದ್ಯಾರು, ನಮ್ಮ ನರೇಂದ್ರ ಮೋದಿ ಅವರು. ಓಕೆನಾ. ಎಲ್ಲಿ, ವಾರಣಾಸಿ. ನೆನ್ಪಿಟ್ಕೊಳ್ಳಿ, ವಾರಣಾಸಿ ಕ್ವಶನ್ಸ್ ಕೇಳಿದ್ದಾರೆ. ವಾರಣಾಸಿ ಉತ್ತರ ಪ್ರದೇಶಲ್ಲಿ ಮೋದಿ ಇನಾಗ್ರೇಟ್ ಮಾಡಿರೋದು, ನೆನ್ಪಿಟ್ಕೊಳ್ಳಿ. ಸರಿನಾ. ಈ ಒಂದು ಇಷ್ಟೇ ನೆನ್ಪಿಟ್ಕೋಬೇಕು. ವಾಲಿಬಾಲ್ ಚಾಂಪಿಯನ್ಶಿಪ್ ಎಷ್ಟನೇ ಚಾಂಪಿಯನ್ಶಿಪ್ಪು, 72nd ವಾಲಿಬಾಲ್ ಚಾಂಪಿಯನ್ಶಿಪ್ ಮೋದಿ ಅವರು ಇನ್ವೆಸ್ಟ್ ಮಾಡಿದ್ದು. ಮತ್ತು ಸಾನಿಯಾ ನೇವಾಲ್
ಏನು ಈ ನ್ಯೂಸಲ್ಲಿ ಇದ್ದಾರೆ ಅಂತಂದರೆ, ಇವರು ಒಬ್ಬರು ಒಲಿಂಪಿಕ್ ಮೆಡಲಿಸ್ಟ್ 2012 ಮೆಡಲ್ ತಗೊಬರ್ತಾರೆ. ಹ್ಯಾಸ್ ಅನೌನ್ಸ್ ದ ರಿಟೈರ್ಮೆಂಟ್ ಫ್ರಮ್ ಪ್ರೊಫೆಷ್ನಲ್ ಬ್ಯಾಡ್ಮಿಂಟನ್ಗೆ ಸಂಬಂಧಪಟ್ಟವರು 2012 ಒಲಿಂಪಿಕ್ಸಲ್ಲಿ ಲಂಡನ್ ನಡೆಯೋ ಒಲಿಂಪಿಕ್ಸಲ್ಲಿ ಮೆಡಲ್ ತಗೊಬರ್ತಾರೆ ನಮ್ಮ ಭಾರತಕ್ಕೆ. ಅವರು ಇವಾಗ ರಾಜೀನಾಮೆ ಕೊಟ್ಟಿದ್ದಾರೆ, ಅಂದರೆ ರಿಟೈರ್ಮೆಂಟ್ ತಗೊಂಡಿದ್ದಾರೆ. ನೆಕ್ಸ್ಟು ಆರ್ಯನ್ ವಂಶ್ನೆ, ಇಂಡಿಯಾಸ್ ಚೆಸ್ ಪ್ಲೇಯರ್ ಆರ್ಯನ್ ಅಂತ ನೆನ್ಪಿಟ್ಕೊಳ್ಳಿ, ಬಿಕೇಮ್ ದ ಕಂಟ್ರೀಸ್ 92nd ಗ್ರ್ಯಾಂಡ್ ಮಾಸ್ಟರ್. ಕಂಟ್ರೀಸ್ ಯಾರು? 92nd ಗ್ರ್ಯಾಂಡ್ ಮಾಸ್ಟರ್. ಮತ್ತು 92nd ಗ್ರ್ಯಾಂಡ್ ಮಾಸ್ಟರ್ ಯಾರು? ಆರ್ಯನ್. 93rd ಗ್ರ್ಯಾಂಡ್ ಮಾಸ್ಟರ್ ಯಾರು? ಆರ್ಯನ್ ಆರವ್ ಅಂತ ಕರಿತೀವಿ. 93rd ಆರವು. ಮತ್ತು 94th ಯಾರು? 94th ಮಯಾಂಕ್ ಚಕ್ರಬರ್ತಿ. ಮತ್ತು ಈಗ ರೀಸೆಂಟಾಗಿ 95th ಗ್ರ್ಯಾಂಡ್ ಮಾಸ್ಟರ್ ಯಾರಾಗಿದ್ದಾರೆ? 95th ಗ್ರ್ಯಾಂಡ್ ಮಾಸ್ಟರ್ ಯಾರಾಗಿದೆ? ಇವರು ಅರ್ಯಂಕ್ ಘೋಷ್ ಅಂತ ಕರಿತೀವಿ. ನೋಡಿ, ಈ ಗ್ರ್ಯಾಂಡ್ ಮಾಸ್ಟರ್ ಬಗ್ಗೆ ನಮಗೆ ಗೊತ್ತಿರಬೇಕು, ನಮಗೆ ಕ್ವಶನ್ಸ್ ಬರುತ್ತೆ ಗ್ರ್ಯಾಂಡ್ ಮಾಸ್ಟರ್ಸ್ಗಳಿಂದ. ದೇವಿಕಾ ಶಿಹಾಗ್, ಇವರು ಯಾವ ಒಂದು ಸ್ಪೋರ್ಟ್ಸ್ಗೆ ರಿಲೇಟೆಡು? ದೇ ಆರ್ ರಿಲೇಟೆಡ್ ಟು ಬ್ಯಾಡ್ಮಿಂಟನ್ ಪ್ಲೇಯರ್. ಓಕೆನಾ? ಅವ್ರು ಏನು ಮಾಡಿದ್ದಾರೆ? BWS ಬ್ಯಾಡ್ಮಿಂಟನ್ ವರ್ಲ್ಡ್ ಸೂಪರ್ 300 ಟೈಟಲ್ನ ಗೆದ್ದಿದೆ. ಎಲ್ಲಿ? ಥೈಲ್ಯಾಂಡ್ ಮಾಸ್ಟರ್ಸ್ ಮೇಲೆ. ಓಕೆನಾ? ದೇವಿಕಾ ಸಿಂಗ್ ಯಾರ ಮೇಲೆ ಗೆದ್ದಿದ್ದಾರೆ? ಥೈಲ್ಯಾಂಡ್ ಮಾಸ್ಟರ್ಸ್. ಶಿ ಡಿಫೀಟೆಡ್ ಯಾರು? ಸಿಂಗಾಪುರ್. ಇನ್ ಸಿಂಗಲ್ ಮ್ಯಾಚಲ್ಲಿ ಸಿಂಗಾಪುರ್ನ ಡಿಫೀಟ್ ಮಾಡಿದ್ದಾರೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವುಮೆನ್ ಪ್ರೀಮಿಯರ್ ಲೀಗ್ ಯಾರು ಗೆದ್ದಿದ್ದು? 2026. ಇದು ಎಲ್ಲರಿಗೂ ಗೊತ್ತಿರುತ್ತೆ ಕರ್ನಾಟಕದಲ್ಲಿ. RCB ಡಿಫೀಟೆಡ್ ಡೆಲ್ಲಿ ಕ್ಯಾಪಿಟಲ್ಸ್. ಯಾರನ್ನ ಡಿಫೀಟ್ ಮಾಡಿತ್ತು? ಡೆಲ್ಲಿ ಕ್ಯಾಪಿಟಲ್ಸ್ ಬೈ 8 runs ಇನ್ ದ ಫೈನಲ್. ಮತ್ತು ನೆಕ್ಸ್ಟು ಇಂಡಿಯಾಗೆ ಹೋದರೆ, ಇಂಡಿಯಾ ಟಾಪ್ ದ ಏಷ್ಯನ್ ರೈಫಲ್ ಪಿಸ್ತೂಲ್ ಚಾಂಪಿಯನ್ಶಿಪ್ 2026 ಇನ್ ನ್ಯೂ ಡೆಲ್ಲಿಲೇನು ಇಂಡಿಯಾ ಮೊದಲನೇ ಸ್ಥಾನ ಬಂದಿದೆ. ಇಲ್ಲಿ ಯಾವ್ದ್ರೊಳಗೆ? ಏಷ್ಯನ್ ರೈಫಲ್ ಅಥವಾ ಪಿಸ್ತೂಲ್ ಚಾಂಪಿಯನ್ಶಿಪ್ಪಲ್ಲಿ. ಅದಾದಮೇಲೆ ಅದ್ರ ಬಗ್ಗೆ ಎಷ್ಟು ಮೆಡಲ್ ಕೊಟ್ಟಿದ್ದಾರೆ ಅಂತ ಜಸ್ಟ್ ಅದ್ರ ಬಗ್ಗೆ ಓದಿ ಅಷ್ಟೇ, ಬಟ್ ನೆನ್ಪಿಟ್ಕೋಬೇಕು ರೈಫಲಲ್ಲಿ ನಮ್ದು ಎಷ್ಟನೇ ಸ್ಥಾನ ಅಂತ. ಇಂಡಿಯನ್ ವುಮೆನ್ ಡಿಫೀಟೆಡ್ ಬಾಂಗ್ಲಾದೇಶ್ ಬೈ ಯಾವುದೋ ಒಂದು ಗೇಮಲ್ಲಿ, ಫುಟ್ಬಾಲಲ್ಲಿ 4:19 ಫುಟ್ಬಾಲ್ ಟೀಮಲ್ಲಿ ಯಾರು? ಇಂಡಿಯನ್ ವುಮೆನ್ಸು ಡಿಫೀಟ್ ಮಾಡಿದ್ದಾರೆ. ಈ ಒಂದು ಮ್ಯಾಚ್ ಎಲ್ಲಿ ನಡೀತು? ದಶರಥ ಸ್ಟೇಡಿಯಂ, ಕಾಠ್ಮಂಡು, ನೇಪಾಳಲ್ಲಿ ನಡೀತು. 2026 ವಿಂಟರ್ ಒಲಿಂಪಿಕ್ಸ್ ಎಲ್ಲಿ ನಡೆಯುತ್ತೆ? 2026 ಇಟಾಲಿಯಲ್ಲಿ ನಡೆಯುತ್ತೆ. ವರ್ಲ್ಡ್ ಪೊಲೀಸ್ ಆ್ಯಂಡ್ ಫೈರ್ ಗೇಮ್ಸ್ ಈ ಒಂದನ್ನು ಯಾವಾಗ ಹಾಸ್ಟ್ ಮಾಡ್ತಾರೆ? 2029ನ ಹಾಸ್ಟ್ ಮಾಡ್ತಾರೆ. ಓಕೆನಾ? ಎಲ್ಲಿ ಇದು ಹೆಲ್ಡ್ ಆಗುತ್ತೆ ಅಂತಂದರೆ, ಅಹಮದಾಬಾದ್, ಗುಜರಾತ್ ಆ್ಯಂಡ್ ಏಕ್ತಾನಗರ್, ಗುಜರಾತಲ್ಲಿ ಹಾಸ್ಟ್ ಆಗುತ್ತೆ. ಇದ್ರ ಬಗ್ಗೆ ಆಗಲೇ ಕ್ವಶನ್ಸ್ ಕೇಳಿದ್ದಾರೆ. ಯಾವುದು? ಎಲ್ಲಿ? ವರ್ಲ್ಡ್ ಪೊಲೀಸ್ ಆ್ಯಂಡ್ ಫೈರ್ ಗೇಮ್ಸ್ ಎಲ್ಲ ಆರ್ಗನೈಸ್ ಆಗುತ್ತೆ? ಅಹಮದಾಬಾದ್, ಗುಜರಾತಲ್ಲಿ ಆಗುತ್ತೆ. ನೋಡಿ, ಕನ್ನಡ ಮೀಡಿಯಮ್ಗೂ ಕೊಟ್ಟಿದ್ದೀನಿ. ನೀವು PDF ಅಲ್ಲಿ ಇಂಗ್ಲೀಷ್ ಅರ್ಥ ಆಗಿಲ್ಲ ಅಂದರೆ ಕನ್ನಡ ಓದ್ಕೋಬೋದು. ನಾರ್ವೆ ಚೆಸ್ ಚಾಂಪಿಯನ್ಶಿಪ್ ಯಾರು ವಿನ್ ಆಗಿದ್ದಾರೆ? ನಮ್ಮ ಗ್ರ್ಯಾಂಡ್ ಮಾಸ್ಟರ್ ಡಿ ಗುಕೇಶ್ ಅಂತ ಕರಿತೀವಿ. ಗುಕೇಶ್ ಯಂಗೆಸ್ಟ್ ಗ್ರ್ಯಾಂಡ್ ಮಾಸ್ಟರು. ಮತ್ತು ಇವ್ರ ಹೆಸರೇನು? ಯಾವ್ದು ಎಷ್ಟನೇ ಗ್ರ್ಯಾಂಡ್ ಮಾಸ್ಟರ್? 87th ಗ್ರ್ಯಾಂಡ್ ಮಾಸ್ಟರ್. ಯಾರನ್ನ ಡಿಫೀಟ್ ಮಾಡ್ತಾರೆ? ಮ್ಯಾಗ್ನಸ್ ಅವ್ರನ್ನ ಡಿಫೀಟ್ ಮಾಡಿ ನಾರ್ವೆ ಚೆಸ್ ಚಾಂಪಿಯನ್ಶಿಪ್ನ ವಿನ್ ಆಗ್ತಾರೆ. ನೋಡಿ, ಕಾರ್ಲೋಸ್ ಅಲ್ಕರಾಜ್ ಇಟಾಲಿಯಲ್ಲಿ ಜೈನಿಕ್ಸ್ ಅವರೊಂದು ಸ್ಪೀಚ್ ಕೊಡ್ತಾರೆ. ಓಕೆನಾ? ಅವ್ರ ಬಗ್ಗೆ ಗೊತ್ತಿರಬೇಕು. ಯಾವೊಂದು ಸ್ಪೋರ್ಟ್ಸ್ಗೆ ರಿಲೇಟೆಡ್ ಅವರು ಕಮೆಂಟ್ ಮಾಡಿ ಯಾವೊಂದು ಸ್ಪೋರ್ಟ್ಸ್ಗೆ ರಿಲೇಟೆಡ್ ಅಂತ. ಸುನಿಲ್ ಛೇತ್ರಿ ನಮ್ಮ ಭಾರತದ ಫುಟ್ಬಾಲ್ ಪ್ಲೇಯರ್. ಅವರು ರಿಟರ್ನ್ ಟು ನ್ಯಾಷನಲ್ ಟೀಮ್ ಟು 40 ಆ್ಯಂಡ್ ರಿಟೈರ್ಮೆಂಟ್ನ ಕೊಡ್ತಿದ್ದಾರೆ. ಯಾವೊಂದು ಇಂಡಿಯನ್ ಫುಟ್ಬಾಲ್ ಟೀಮ್ ಸ್ಪೋರ್ಟ್ಸ್ ಪರ್ಸನ್ ರಿಟೈರ್ಮೆಂಟ್ ಕೊಟ್ಟರು ಅಂತಂದರೆ ದಟ್ ಈಸ್ ಅವರ್ ಸುನಿಲ್ ಛೇತ್ರಿ ಅವರು ರಿಟೈರ್ಮೆಂಟ್ ಕೊಟ್ಟಿದ್ದಾರೆ. 2026 FIFA ವರ್ಲ್ಡ್ ಕಪ್ ಎಲ್ಲಿ ನಡೆಯುತ್ತೆ? FIFA ವರ್ಲ್ಡ್ ಕಪ್. ಆ ಒಂದು ವರ್ಲ್ಡ್ ಕಪ್ನಲ್ಲಿ ಜಪಾನ್ ಆ್ಯಸ್ ಅಫಿಷಿಯಲಿ ಸೆಕ್ಯೂರ್ಡ್ ಇಟ್ಸ್ ಪ್ಲೇಸ್ ಇನ್ ದ 2026 FIFA ವರ್ಲ್ಡ್ ಕಪ್. ಯಾವೊಂದು ಸ್ಪೋರ್ಟ್ಸ್ಗೆ ರಿಲೇಟೆಡು? ಫುಟ್ಬಾಲ್ಗೆ ರಿಲೇಟೆಡು. ಮತ್ತು ಜಪಾನು ಒಂದು ಅದರ ಟೀಮಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ಮತ್ತು ಈ ಒಂದು ನೇಮ್ ನೋಡಿ, ಅಚಾಂತ ಶರತ್ ಕಮಲ್. ಇವರು ಯಾವೊಂದು ಸ್ಪೋರ್ಟ್ಸ್ಗೆ ರಿಲೇಟೆಡು? ಟೇಬಲ್ ಟೆನ್ನಿಸ್ಗೆ ರಿಲೇಟೆಡು ಅಚಾಂತ ಶರತ್ ಕಮಲ್ ಅವರು. ಅವರೀಗ ರಿಟೈರ್ಮೆಂಟ್ನ ಅನೌನ್ಸ್ ಮಾಡಿದ್ದಾರೆ. ರಿಟೈರ್ಮೆಂಟ್ಗೆ ಕ್ವಶನ್ಸ್ ಬರುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಇಂಡಿಯನ್ ಟೇಬಲ್ ಟೆನ್ನಿಸ್ ಪ್ಲೇಯರ್ ಆ್ಯಸ್ ಅನೌನ್ಸ್ ದ ರಿಟೈರ್ಮೆಂಟ್ ಅಂತ ಕ್ವಶನ್ಸ್ ಬರುತ್ತೆ. ನೆಕ್ಸ್ಟ್, ಆಲ್ಸ್ಲಿ ಹೀಲಿ. ನಮ್ಮ ಕ್ರಿಕೆಟ್ ನೋಡಿದ್ರೆ ಗೊತ್ತಿರುತ್ತೆ, ಒಂದು ಪವರ್ಫುಲ್ ಬ್ಯಾಟ್ಸ್ಮನ್ ಇವರು. ವುಮೆನ್ ಪವರ್ಫುಲ್ ಬ್ಯಾಟ್ಸ್ಮನ್. ಯಾವೊಂದು ಟೀಮ್ಗೆ ಇರ್ತಾರೆ? ಯಾವೊಂದು ಕಂಟ್ರಿ ಅಂತಂದರೆ ಆಸ್ಟ್ರೇಲಿಯಾದವರು. ಓಕೆನಾ? ಇವರು ಏನು ಹೇಳಿದ್ದಾರೆ? ODIಗೆ ರಿಟೈರ್ಮೆಂಟ್ ಕೊಟ್ಟಿದ್ದಾರೆ. ಒಂದು ವುಮೆನ್ಸ್ ಪ್ರೋಟೋಲ್ ಲೀಗ್ ಅಂತ ಕರಿತೀವಿ. ಈಗ ಹೊಸ ವರ್ಷದಿಂದ ಏನೈತೆ? ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಆ್ಯಂಡ್ ಸ್ಪೋರ್ಟ್ಸ್. ಯಾರೋ ರಕ್ಷಾ ನಿಖಿಲ್, ನೆನ್ಪಿಟ್ಕೊಳ್ಳಿ ಇವ್ರ ನೇಮ್ನ. ರಕ್ಷಾ ನಿಖಿಲ್ ಅವ್ರು ಏನು ಮಾಡಿದ್ದಾರೆ?
ಅಸ್ಮಿತಾ ಅಂತ ಒಂದು ಪ್ರೋಗ್ರಾಮ್ನ ಪೋರ್ಟಲ್ನ ಲಾಂಚ್ ಮಾಡಿದ್ದಾರೆ. ಅಸ್ಮಿತಾ ಅಂತ ಅಂದ್ರೇನು, ಆ ಒಂದು ಪ್ರೋಗ್ರಾಮ್ ಏನಕ್ಕೆ ಸಂಬಂಧಪಟ್ಟಂತೆ ಅಂದರೆ ಇಟ್ ಈಸ್ ರಿಲೇಟೆಡ್ ಟು ವುಮೆನ್ಸ್ ಸ್ಪೋರ್ಟ್ಸ್ ಲೀಗ್. ಓಕೆನಾ, ಇಟ್ ರಿಲೇಟೆಡ್ ಟು ವುಮೆನ್ಸ್ ಸ್ಪೋರ್ಟ್ಸ್ ಲೀಗ್. ಎಲ್ಲಿ ಆರ್ಗನೈಸ್ ಆಗುತ್ತೆ? ಡೆಲ್ಲಿಯಲ್ಲಿ. ಓಕೆ, ನಮಗೆ ಕ್ವಶನ್ಸ್ ಕೇಳ್ಬೋದು, ಅಸ್ಮಿತಾ ಇಸ್ ರಿಲೇಟೆಡ್ ಟು ಏನು ಅಂತ, ಅಥವಾ ಅಸ್ಮಿತಾನು ಕೊಡ್ತಾರೆ, ಇದು ವುಮೆನ್ಸ್ ಸ್ಪೋರ್ಟ್ಸ್ ಲೀಗ್ ಅಂತಲೂ ಕೊಡ್ತಾರೆ. ಇದನ್ನು ಆರ್ಗನೈಸ್ ಮಾಡಿರೋದು ಯಾರು ಲಾಂಚ್ ಮಾಡಿದಂತಂದರೆ ಇದು ಯಾರೋ ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್, ಯಾರೋ ರಕ್ಷಾ ನಿಖಿಲ್ ಅಂತ ಕರಿತೀವಿ. ಮತ್ತು ಏನಕ್ಕೆ ಇದನ್ನು ಆರ್ಗನೈಸ್ ಮಾಡ್ತೀವಿ ಅಂದರೆ ವಿ ಆರ್ ಫೋಕಸಿಂಗ್ ಆನ್ ವುಮೆನ್ ಸೆಂಟ್ರಿಕ್. ಓಕೆನಾ, ವುಮೆನ್ಸ್ ವರ್ಲ್ಡ್ ಕಪ್ ನೋಡಿ, ಅದನ್ನು ಆಗಲೇ ನೋಡಿದ್ವಿ ನಾವು. ಯಾರನ್ನ ಡಿಫೀಟ್ ಮಾಡಿ? ಥ್ರಿಲ್ಲಿಂಗ್ ಅಗೇನ್ಸ್ಟ್ ಸೌತ್ ಆಫ್ರಿಕಾನ ಡಿಫೀಟ್ ಮಾಡ್ತಾರೆ. ಮತ್ತು ನಮ್ಮ ಇಂಡಿಯಾ ಕ್ಯಾಪ್ಟನ್ ಯಾರು? ಹರಮ್ಪ್ರೀತ್ ಕೌರ್ ಅವರು ನಮ್ಮ ಇಂಡಿಯಾದ ಕ್ಯಾಪ್ಟನ್. ಫಿನ್ ಅಲೆನ್ ನ್ಯೂಜಿಲೆಂಡ್ ಪ್ಲೇಯರು ಏನು ಮಾಡಿದ್ದಾರೆ? ಅವರು ಫಾಸ್ಟೆಸ್ಟ್ 100 ಎಷ್ಟು ಬಾಲ್ಸಲ್ಲಿ? 35 ಬಾಲ್ಸಲ್ಲಿ ಅಗೇನ್ಸ್ಟ್ ಯಾರು? ಸೌತ್ ಆಫ್ರಿಕಾ ಅವ್ರ ಮೇಲೆ ಫಾಸ್ಟೆಸ್ಟ್ 100ನ ಹೊಡೆದಿದ್ದಾರೆ. ನೆಕ್ಸ್ಟು CM ಭೂಪೇಂದ್ರ ಪಟೇಲ್, ನೆನ್ಪಿಟ್ಕೊಳ್ಳಿ ಇದನ್ನು. ಅವರು ಒಂದು ಸ್ಟಾರ್ಟ್ ಮಾಡಿದ್ದಾರೆ, ಏನು? ಸ್ಟಾರ್ಟ್ 5.0. ಏನು ಸ್ಟಾರ್ಟ್ 5.0 ಅಂದರೆ ಅದು ಎಲ್ಲಿ ಸ್ಟಾರ್ಟ್ ಮಾಡಿದ್ದು? ಗುಜರಾತ್ ಯೂನಿವರ್ಸಿಟಿ ಟು ಸಪೋರ್ಟ್ ಎಂಟರ್ಪ್ರಿನರ್ಶಿಪ್, ಇನ್ಕ್ಯುಬೇಷನ್ ಆ್ಯಂಡ್ ವುಮೆನ್ ಥ್ರೂ ಮೆಂಟರ್ಶಿಪ್ ಆ್ಯಂಡ್ ಮೇಕರ್ ಆಕ್ಸೆಸ್. ಇಟ್ ಈಸ್ ರಿಲೇಟೆಡ್ ಟು ವುಮೆನ್ ಸ್ಪೋರ್ಟ್ಸ್ಮೆನ್ಸ್ಗಾಗಲಿ ಸ್ಟಾರ್ಟ್ 5.0 ಅಂತ ಸ್ಟಾರ್ಟ್ ಮಾಡಿರೋದು ಯಾರು? CM ಭೂಪೇಂದ್ರ ಪಟೇಲ್. ಯಾವೊಂದು ರಾಜ್ಯಕ್ಕೆ ಇವರು ಸಂಬಂಧಪಡ್ತಾರೆ? ಮುಖ್ಯಮಂತ್ರಿ. ಯಾವೊಂದು ರಾಜ್ಯದ ಮುಖ್ಯಮಂತ್ರಿ ಅಂದರೆ ಗುಜರಾತ್ ರಾಜ್ಯದ ಮುಖ್ಯಮಂತ್ರಿ. ನೆಕ್ಸ್ಟ್ ಜಸ್ಪ್ರೀತ್ ಬುಮ್ರಾ, ನಮ್ಮ ಇಂಡಿಯನ್ ಪ್ಲೇಯರು. ಇವರು ಒಂದು ಹಿಸ್ಟ್ರಿನ ಕ್ರಿಯೇಟ್ ಮಾಡಿದ್ದಾರೆ, ಏನು? 500 ಇಂಟರ್ನ್ಯಾಷನಲ್ ವಿಕೆಟ್ಸ್ನ ತೊಗೊಂಡಿದ್ದಾರೆ ಡ್ಯೂರಿಂಗ್ T20 ವರ್ಲ್ಡ್ ಕಪ್ 2026 ಸೆಮಿಫೈನಲ್ ಅಗೇನ್ಸ್ಟ್ ಇಂಗ್ಲೆಂಡ್. ಓಕೆನಾ, ಟೋಟಲ್ ಆಗಿ ಅವ್ರು ಎಷ್ಟು ವಿಕೆಟ್ ತೊಗೊಂಡಿದ್ದಾರೆ? 500 ವಿಕೆಟ್ಸ್ನ ತೊಗೊಂಡಿದ್ದಾರೆ. ಮತ್ತು ಪೋಲಿ ಉಮ್ಲಿಗರ್ ಅವಾರ್ಡ್ ಆಗಿರ್ಬೋದು. ಯಾರಿಗೆ ಪಾಲಿ ಉಮ್ಲಿಗರ್ ಅವಾರ್ಡ್ ಸಿಕ್ಕಿದೆ ಕಮೆಂಟ್ ಮಾಡಿ. ಸ್ಪೋರ್ಟ್ಸ್ ಪರ್ಸನ್ ಪಾಲಿ ಉಮ್ಲಿಗರ್ ಅವಾರ್ಡ್ ಯಾರಿಗೆ ಸಿಕ್ಕಿದೆ ಕಮೆಂಟ್ ಮಾಡಿ. ಮತ್ತು ಜಸ್ಪ್ರೀತ್ ಬುಮ್ರಾನ ಲಾಸ್ಟ್ ಇಯರ್ಗೆ ಯಾವ ಅವಾರ್ಡ್ ಕೊಟ್ಟರು? ಫೇಮಸ್ ಅವಾರ್ಡ್ ಕೊಟ್ಟಿದ್ದಾರೆ, ಅದನ್ನು ಕಮೆಂಟ್ ಮಾಡಿ ಜಸ್ಪ್ರೀತ್ ಬುಮ್ರಾಗೆ. ಅದೆಲ್ಲ ನಮಗೆ ಗೊತ್ತಿರಬೇಕು. ನೋಡಿ, ಒಬ್ಬರು ಬಾಕ್ಸರ್ ಮತ್ತೆ ಬಾಕ್ಸಿಂಗ್ ಮೇಲೆ ಕ್ವಶನ್ಸ್ ಇದೆ. ಇಂಡಿಯಾ ಸೆಕ್ಯೂರ್ಡ್ 5 ಮೆಡಲ್ಸ್ ಅಟ್ ದ ವರ್ಲ್ಡ್ ಬಾಕ್ಸಿಂಗ್ ಫ್ಯೂಚರ್ಸ್ ಕಪ್ 2026 ಹೆಲ್ಡ್ ಇನ್ ಬ್ಯಾಂಕಾಕ್ ಎಲ್ಲಿರೋದು? ಥೈಲ್ಯಾಂಡಲ್ಲಿ ಇರೋದು. ಎಲ್ಲಿರೋದು? ಬ್ಯಾಂಕಾಕ್, ಥೈಲ್ಯಾಂಡ್. ಓಕೆನಾ, ಇವ್ರ ಹೆಸರೇನು? ಚಂದ್ರಿಕಾ ಪೂಜಾರೀಸ್. ಓಕೆನಾ, ಎಷ್ಟನೇ KGಯಲ್ಲಿ ವಿನ್ ಆಗಿರೋದು? 51 kg ಇದ್ರೊಳಗೆ ವಿನ್ ಆಗಿರೋದು. ಚಂದ್ರಿಕಾ ಪೂಜಾರಿಯಾ ಇಸ್ ರಿಲೇಟೆಡ್ ಟು ವಿಚ್ ಗೇಮ್ ಅಂತ ಕೇಳ್ತಾರೆ. ಯಾವುದೋ ಬಾಕ್ಸಿಂಗುಗೆ ರಿಲೇಟೆಡ್. ಇಂಡಿಯಾ ಸೆಕ್ಯೂರ್ಡ್ 5 ಮೆಡಲ್ಸ್ ಅಟ್ ದ ವರ್ಲ್ಡ್ ಬಾಕ್ಸಿಂಗ್ ಫ್ಯೂಚರ್ ಕಪ್. ಎಲ್ಲಿ ನಡೀತು? ಬ್ಯಾಂಕಾಕಲ್ಲಿ ನಡೀತು. ರೋಡ್ ಸೈಕ್ಲಿಂಗ್ ಲೀಗ್ ಅಂತ ಕರೀತಾರೆ. ಮಿನಿಸ್ಟ್ರಿ ಆಫ್ ಸ್ಪೋರ್ಟ್ಸ್ ಮಿನಿಸ್ಟರ್ ಯಾರು? ಮಂಕುಶ್ ಮಾಂಡವ್ಯ. ಲೋಗೋ ಫಾರ್ ಸೈಕ್ಲಿಂಗ್ ಲೀಗ್ ಆಫ್ ದ ಇಂಡಿಯಾ, ದ ವರ್ಲ್ಡ್ಸ್ ಫಸ್ಟ್ ಫ್ರಾಂಚೈಸಿ ಬೇಸ್ಡ್ ಸೈಕಲ್ ರೋಡ್ ಸೈಕ್ಲಿಂಗ್ ಲೀಗ್ ಏಮ್ಡ್ ಅಟ್ ಪ್ರಮೋಟಿಂಗ್ ಸೈಕ್ಲಿಂಗ್ ಟ್ಯಾಲೆಂಟ್ಸ್ ಅಂಡ್ ಸ್ಪೋರ್ಟ್ಸ್ ಕಲ್ಚರ್. ಇದೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಬಟ್ ನೆನ್ಪಿಟ್ಕೊಂಡಿರಿ. ಮಂಕುಶ್ ಮಾಂಡವ್ಯ ಅವ್ರನ್ನ ಯೂನಿಯನ್ ಮಿನಿಸ್ಟರ್ ಆಫ್ ಸ್ಪೋರ್ಟ್ಸ್ ಅಂತ ನೆನ್ಪಿಟ್ಕೊಳ್ಳಿ. ICC ಮೆನ್ಸ್ T20 ವರ್ಲ್ಡ್ ಚಾಂಪಿಯನ್ಶಿಪ್ ನೋಡಿದ್ದೀವಿ. ವರ್ಲ್ಡ್ ಪ್ಯಾರಾ ಅಥ್ಲೆಟಿಕ್ಸ್ ಗ್ರ್ಯಾಂಡ್ ಪ್ರಿಕ್ಸ್ ಎಲ್ಲಿ ಹಾಸ್ಟ್ ಆಗಿದ್ದು? ಮತ್ತೆ ಅವಾಗೆ ನೋಡಿರುತ್ತೆ, ನ್ಯೂ ಡೆಲ್ಲಿಲೇ ಹಾಸ್ಟ್ ಆಗಿದ್ದು. ಫಿಫಾ ವರ್ಲ್ಡ್ ಕಪ್ 2026 ಯಾರು ಹಾಸ್ಟ್ ಮಾಡ್ತಾರೆ? ಯುನೈಟೆಡ್ ಸ್ಟೇಟ್ಸ್, ಕೆನಡಾ ಮತ್ತು ಮೆಕ್ಸಿಕೋ. ಫಿಫಾ ಹಾಕಿ ವರ್ಲ್ಡ್ ಕಪ್ 2026 ನೋಡಿ, ಇದು ವುಮೆನ್ ಬಗ್ಗೆ ಮಾತಾಯ್ತೆ. ವುಮೆನ್ ಫಿಫಾ ಹಾಕಿ ವರ್ಲ್ಡ್ ಕಪ್ ಏನು ಥ್ರೂ ಕ್ವಾಲಿಫೈ ಆಗಿದ್ದಾರೆ? ಬಿಫೋರ್ ದ ಸೆಮಿಫೈನಲ್ಸ್ ಬೈ ದ ಹಾಕಿ ವರ್ಲ್ಡ್ ಕಪ್ ಕ್ವಾಲಿಫೈಯರ್ಸ್ ಹೆಲ್ಡ್ ಎಲ್ಲಿ? ಹೈದರಾಬಾದ್. ಇವ್ರನ್ನ ನೆನ್ಪಿಟ್ಕೊಳ್ಳಿ. ಮೇಘನಾ ಸಜ್ಜನರ್ ಇವರು ಯಾವ ಒಂದು ಸ್ಪೋರ್ಟ್ಸ್ ರಿಲೇಟೆಡು? ಶಿ ಇಸ್ ರಿಲೇಟೆಡ್ ಟು ಶೂಟಿಂಗ್. ಆಮೇಲೆ ಯಾವ ಒಂದು ಮೆಡಲ್ ತೆಗೆದಿದ್ದಾರೆ? ಬ್ರಾನ್ಸ್ ಮೆಡಲ್ ಎಲ್ಲಿ ಅಂತಂದರೆ ಏಷ್ಯನ್ ಚಾಂಪಿಯನ್ಶಿಪ್ 2026 10 ಮೀಟರ್ ರೈಫಲ್ ಶೂಟಿಂಗ್. ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 2025 ವುಮೆನ್ ಪ್ರೀಮಿಯರ್ ಲೀಗ್ ಅವ್ರು ವಿನ್ ಆಗಿದ್ದಾರೆ. ಮೆನ್ಸ್ ಯಾರ ಮೇಲೆ ವಿನ್ ಆದರು ಅಂತ ಕಮೆಂಟ್ ಮಾಡಿ. ಮತ್ತು ಯಾರು IPL 2025 IPL ಯಾರು ವಿನ್ ಆದರು ಅಂತಲೂ ಕಮೆಂಟ್ ಮಾಡಿ. ಜಾರ್ಖಂಡ್ ವುಮೆನ್ಸ್ ಟೀಮ್ ವಾನ್ ದ ಗೋಲ್ಡ್ ಎಟ್ 15th BCCI ಸೀನಿಯರ್ ವುಮೆನ್ಸ್ ಒನ್ ಡೇ ನ್ಯಾಷನಲ್ ಫೆಡರೇಷನ್. ಸುಮ್ಮನೆ ಓದಿ, ಅಷ್ಟೊಂದು ಏನು ಇಂಪಾರ್ಟೆಂಟ್ ಅಲ್ಲ. ವಿದರ್ಭ ಮತ್ತು ನೋಡಿ ವಿಜಯ್ ಹಜಾರೆ ಟ್ರೋಫಿ. ವಿಜಯೇಂದ್ರ ಸಿಂಗ್ ಬಾಕ್ಸಿಂಗ್ಗೆ ಜರ್ಮನಿ ನಾವು ನೋಡಿದ್ವಿ. ಕಾಮನ್ವೆಲ್ತ್ ಖೋಖೋ ಗೇಮ್ಸ್. ಇಂಡಿಯಾ ಇಸ್ ಆ್ಯಕ್ಚುಲಿ ಪ್ರಮೋಟಿಂಗ್ ಖೋಖೋ ಗ್ಲೋಬಲಿ ಥ್ರೂ ಇಂಟರ್ನ್ಯಾಷನಲ್ ಇನಿಷಿಯೇಟಿವ್ಸ್. ಖೋಖೋ ಬಗ್ಗೆ ಕಾಮನ್ವೆಲ್ತ್ ಖೋಖೋ ಗೇಮ್ಸ್ ಮತ್ತು ಕಾಮನ್ವೆಲ್ತಲ್ಲಿ ಖೋಖೋ ಗೇಮ್ಸ್ನು ಆ್ಯಡ್ ಮಾಡ್ತಿದ್ದಾರೆ. ಸೌತ್ ಆಫ್ರಿಕಾ ನೋಡೋದಾದರೆ ಟೆಸ್ಟ್ ಚಾಂಪಿಯನ್ಸ್. ಸೌತ್ ಆಫ್ರಿಕಾ ಟೆಸ್ಟ್ ಚಾಂಪಿಯನ್ಸ್. ಯಾರನ್ನ ಡಿಫೀಟ್ ಮಾಡಿ? ನಮ್ಮ ಇಂಡಿಯಾನ ಡಿಫೀಟ್ ಮಾಡಿ.
ಜೌಕ್ಯೂರ್ ಸಿಂಡ್ರೋವ್ ನೋಡಿ ನೆನ್ಪಿಟ್ಕೊಳ್ಳಿ. ಜೌಕ್ಯೂರ್ ಸಿಂಡ್ರೋವ್ನ ಈಸ್ ದ ಯಂಗೆಸ್ಟ್ ಗ್ರ್ಯಾಂಡ್ ಮಾಸ್ಟರ್. ಯಾವೊಂದು ಇದ್ರೊಳಗೆ ವಿನ್ ಆಗಿದ್ದು? ಫಿಡೆ ಚಾಂಪಿಯನ್ಶಿಪ್ ವಿನ್ ಆಗಿದ್ದು. ಯಂಗೆಸ್ಟ್ ಗ್ರ್ಯಾಂಡ್ ಮಾಸ್ಟರ್ ಯಾವೊಂದು ಕಂಟ್ರಿಯಿಂದ? ಉಜ್ಬೇಕಿಸ್ತಾನ್. ಯಾವೊಂದು ಕಂಟ್ರಿ? ಉಜ್ಬೇಕಿಸ್ತಾನಿಂದ. ಉಜ್ಬೇಕಿಸ್ತಾನ್ ಮತ್ತು ಇಂಡಿಯಾಗೆ ಯಾವೊಂದು ಎಕ್ಸಸೈಸ್ ರಿಲೇಟೆಡ್ ಇದೆ? ದಸ್ತಲಿಂಕ್. ಓಕೆನಾ? ಇವರಲ್ಲ, ಇವರು ಯಾರು? ಜೌಕ್ಯೂರ್ ಸಿಂಡ್ರೋವ್, ಯಂಗೆಸ್ಟ್ ಗ್ರ್ಯಾಂಡ್ ಮಾಸ್ಟರ್ ಫ್ರಮ್ ಉಜ್ಬೇಕಿಸ್ತಾನ್. 2026 ಫಿಫಾ ಹಾಕಿ ವರ್ಲ್ಡ್ ಕಪ್ ಎಲ್ಲಿ ಹಾಸ್ಟ್ ಆಗುತ್ತೆ? ಇಟ್ ಹ್ಯಾಸ್ ಬಿನ್ ಹಾಸ್ಟೆಡ್ ಬೈ 2 ಕಂಟ್ರೀಸ್. ಒನ್ ಇಸ್ ಬೆಲ್ಜಿಯಂ. ಮೊದಲು ಬೆಲ್ಜಿಯಂ ಮತ್ತು ನೆದರ್ಲ್ಯಾಂಡ್ ಎರಡೂ ಸೇರಿ ಫಿಫಾ ಹಾಕಿ ವರ್ಲ್ಡ್ ಕಪ್ನ ಪ್ರಾರಂಭಿಸ್ತಾರೆ. ರಾಜರ್ ಫೆಡರರ್ ಈ ಒಂದು ಇಂಪಾರ್ಟೆಂಟ್ ಪರ್ಸನು. ಇವರು ಟೆನ್ನಿಸ್ ಅವ್ರನ್ನ ಏನು ಮಾಡಿದ್ದಾರೆ ಅಂದರೆ ಟೆನ್ನಿಸ್ ಹಾಲ್ ಆಫ್ ದ ಫ್ರೇಮ್ಗೆ ಆ್ಯಡ್ ಮಾಡಿದ್ದಾರೆ. ನಾವು ಹೆಂಗೆ ತಾಲಾನ ಕ್ರಿಕೆಟ್ ಹಾಲ್ ಆಫ್ ದ ಫ್ರೇಮ್ಗೆ ಆ್ಯಡ್ ಮಾಡಿದ್ವು, ಅದೇ ರಾಜರ್ ಫೆಡರರ್ನ ಟೆನ್ನಿಸ್ ಹಾಲ್ ಆಫ್ ದ ಫ್ರೇಮ್ಗೆ ನಾವು ಆ್ಯಡ್ ಮಾಡಿದ್ದೀವಿ. 2026 ಫಿಫಾ ವರ್ಲ್ಡ್ ಕಪ್ ಮತ್ತು ಅದೇನೇ ರಿಪೀಟೆಡ್. ರೋಹಿತ್ ಶರ್ಮಾ ಹಿಟ್ಮ್ಯಾನ್ 2024 T20 ವರ್ಲ್ಡ್ ಕಪ್ ಕ್ಯಾಪ್ಟನ್ಸಿ ಇವರೇ ನಡೆಸಿದ್ದು. 2 times T20 ವರ್ಲ್ಡ್ ಕಪ್ ವಿನ್ನರ್. ಓಕೆನಾ? ನೆಕ್ಸ್ಟು ಇವ್ರನ್ನ ಏನು ಮಾಡಿದೆ ಅಂದರೆ ICC ಮೆನ್ಸ್ T20 ವರ್ಲ್ಡ್ ಕಪ್ 2026 ಯಾರನ್ನ ಅಂಬಾಸಿಡರ್ ಮಾಡಿದ್ರು? ರೋಹಿತ್ ಶರ್ಮಾನೇ ಅಂಬಾಸಿಡರ್ ಮಾಡಿದರು. ಮತ್ತು ಎಷ್ಟನೇ ಎಡಿಷನ್ ಇದು ಅಂದರೆ 10ನೇ ಎಡಿಷನ್ನು. ಮೀರಾಬಾಯಿ ಚಾನು ವೆಯ್ಟ್ ಲಿಫ್ಟಿಂಗಲ್ಲಿ ಶಿ ವಾನ್ ಸಿಲ್ವರ್ ಮೆಡಲ್ ಇನ್ ವುಮೆನ್ಸ್ ಇನ್ 48 kg ಕ್ಯಾಟಗರಿ. ಯಾವುದಂದರೆ 2025 ವೆಯ್ಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ಪಲ್ಲಿ ಯಾರು ವಿನ್ ಆಗಿರೋದು? ಮೀರಾಬಾಯಿ ಚಾನು ಅವರು 48 kg ಕ್ಯಾಟಗರಿಯಲ್ಲಿ. ಮತ್ತು ಇವರು ಟೋಕಿಯೋ ಒಲಿಂಪಿಕ್ಸಲ್ಲೂ ವಿನ್ ಆಗಿದ್ದಾರೆ. ಫಸ್ಟ್ ವುಮೆನ್ ಟು ವಿನ್ ಇನ್ ವೆಯ್ಟ್ ಲಿಫ್ಟಿಂಗ್. ಇಂಡಿಯಾ ವಾನ್ ದೆ ಸೆಕೆಂಡ್ ಕಾನ್ಸಿಕ್ಯೂಟಿವ್ ವುಮೆನ್ಸ್ ಕಬಡ್ಡಿ ವರ್ಲ್ಡ್ ಕಪ್ ಟೈಟಲ್. ಎಲ್ಲಿ ನಡೆದಿದ್ದು ವುಮೆನ್ಸ್ ಕಬಡ್ಡಿ ವರ್ಲ್ಡ್ ಕಪ್ಪು? ಢಾಕಾದಲ್ಲಿ, ಅಂದರೆ ಬಾಂಗ್ಲಾದೇಶಲ್ಲಿ ನಡೀತು. ಸೊ ನಮ್ಮ ಭಾರತದ ಕಬಡ್ಡಿಯಲ್ಲಿ ಭಾರತದ ವುಮೆನ್ಸು ಕಬಡ್ಡಿಯಲ್ಲಿ ವಿನ್ ಆಗಿದ್ದಾರೆ. ಶೀತಲ್ ದೇವಿ, ಶಿ ಇಸ್ ರಿಲೇಟೆಡ್ ಟು ಶೂಟಿಂಗ್, ಆರ್ಚರಿ. ಓಕೆನಾ? ಇಂಡಿಯಾ ಶೀತಲ್ ದೇವಿ ಕ್ಲಿನ್ಸ್ಡ್ ಹರ್ ಫಸ್ಟ್ ವರ್ಲ್ಡ್ ಪ್ಯಾರಾ ಆರ್ಚರಿ ಗೋಲ್ಡ್. ಎಲ್ಲಿ ನಡೀತು? ಪ್ಯಾರಾ ಆರ್ಚರಿ ಮೇಲೆ ಕ್ವಶನ್ಸ್ ಇರುತ್ತೆ, ಆರ್ಚರಿ ಸ್ಪೋರ್ಟ್ಸ್ ಮೇಲೆ. ಅದರೊಳಗೆ ಯಾರು? ಶೀತಲ ದೇವಿ ಅವರು. ನೋಡಿ, ಕೈ ಇಲ್ಲ ಅವ್ರಿಗೆ, ಕಾಲ ಅಂದರೆ ಏಬಲ್ಡ್ ಪರ್ಸನ್ ಅವರು. ಈ ಒಂದು ಪರ್ಸನ್ನು ಗೋಲ್ಡ್ ವಿನ್ ಆಗಿದ್ದಾರೆ. ಓಕೆ, ಎಲ್ಲಿ ನಡೀತು? ಸೌತ್ ಕೊರಿಯಾದಲ್ಲಿ ನಡೆದಿದ್ದು. ನೋಡಿ, ಇವ್ರ ಮೇಲೆ ಕ್ವಶನ್ಸ್ ಇರುತ್ತೆ, ಯಾಕಂದರೆ ವುಮೆನ್ ಪಾರ್ಟಿಸಿಪೇಷನ್ ಈಸ್ ಇಂಪಾರ್ಟೆಂಟ್. ಮತ್ತು ಅವ್ರಿಗೆ ಕೈ ಇಲ್ಲ, ಏಬಲ್ಡ್ ಪರ್ಸನ್ನು. ಇವರಿಂದ ಕಲಿಬೋದು ನಾವು. ಎಷ್ಟು ಕಲಿಬೋದು ಗೊತ್ತಾ ಇವರಿಂದ ನಾವು? ಪ್ರಯತ್ನಕ್ಕೆ ನಮ್ಮೆಲ್ಲರೂ ಎಲ್ಲ ಬೇಕು ಅಂತ ಏನಿಲ್ಲ, ಅವರ ಒಂದು ಟ್ಯಾಲೆಂಟ್ ನೋಡಿ. ಓಕೆನಾ? ನೆಕ್ಸ್ಟು 11th ಏಷ್ಯನ್ ಅಕ್ವಾಟಿಕ್ ಚಾಂಪಿಯನ್ಶಿಪ್. ಎಲ್ಲಿ ನಡೆಯುತ್ತೆ? ಅಹಮದಾಬಾದಲ್ಲಿ, ಗುಜರಾತಲ್ಲೇ ನಡೆಯುತ್ತೆ. 11th ಏಷ್ಯನ್ ಅಕ್ವಾಟಿಕ್ ಚಾಂಪಿಯನ್ಶಿಪ್ ಗುಜರಾತಲ್ಲಿ. ಮತ್ತು ಶೀತಲ್ ದೇವಿ ಅವರೇ ಕೇಳಿದ್ದಾರೆ. ಇಂಡಿಯಾ ಡಿಫಿಟೆಡ್ 4-1 ಇನ್ ಪೆನಾಲ್ಟಿ ಶೂಟ್ಔಟ್ ಅಂಡರ್ 17 ಚಾಂಪಿಯನ್ಶಿಪ್ ಎಲ್ಲಿ? ಫುಟ್ಬಾಲಲ್ಲಿ. ಯಾರು ಗೆಲ್ತಾರೆ? ಇಂಡಿಯಾದವರು ಗೆಲ್ತಾರೆ. ರವಿಚಂದ್ರನ್ ಅಶ್ವಿನ್ ಅವರು ಯಾಕೆ ನ್ಯೂಸಲ್ಲಿದ್ದಾರೆ ಅಂದರೆ becomes the first Indian international cricketer to sign with a BBL team. Ravichandran Ashwin is the first Indian cricketer to sign with a BBL team. ಶ್ರೇಯಾ ಘೋಷಾಲ್ ನಮ್ಮ ವುಮೆನ್ಸ್ ಕ್ರಿಕೆಟ್ ವರ್ಲ್ಡ್ ಕಪ್ ಹಾಸ್ಟ್ ಮಾಡ್ಬೇಕಾದ್ರೆ ಅವರು ಒಂದು ಸಾಂಗ್ ಆಡ್ತಾರೆ ಸ್ಟೇಡಿಯಮಲ್ಲಿ. ಏನಂತ ಯಾರು ಆಡೋದು? ಶ್ರೇಯಾ ಘೋಷಾಲ್ ಆಡ್ತಾರೆ. ಮತ್ತು ಬ್ರಿಂಗ್ ಇಟ್ ಹೋಮ್ ಅಂತ ಒಂದು ಥೀಮ್ನ ತೊಗೊಬರ್ತಾರೆ. ಅಂದರೆ ನಮ್ಮ ಕಪ್ನ ನಮ್ಮ ಮನೆಗೆ ತೊಗೊಬನ್ನಿ ಅಂತ ಒಂದು ಹೇಳಿ ಕಳಿಸೋ ಥರ. ಓಕೆನಾ? ಮತ್ತು ಯಾರು ಹಾಸ್ಟ್ ಮಾಡಿರೋದು? ಇಂಡಿಯಾ ಮತ್ತು ಶ್ರೀಲಂಕಾ ಹಾಸ್ಟ್ ಮಾಡಿದ್ದಾರೆ. ರಜತ್ ಪಟ್ಟಿದಾರ್ ನಮ್ಮ RCB ತಂಡದ ನಾಯಕ ಯಾವೊಂದು ಟ್ರೋಫಿನ ಗೆದ್ದಿದ್ದಾರೆ? ದುಲೀಪ್ ಟ್ರೋಫಿ ಯಾವೊಂದು ಸ್ಪೋರ್ಟ್ಸ್ಗೆ ರಿಲೇಟೆಡು? ಕ್ರಿಕೆಟ್ಗೆ ರಿಲೇಟೆಡು. ಓಕೆನಾ? ಈ ಒಂದು ಯಾರ ಝೋನ್ಗೆ ರಿಲೇಟೆಡ್ ಆಗಿ ಅಂದರೆ ಯಾವೊಂದು ಝೋನಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡಿರ್ತಾರೆ ಅಂದರೆ ಸೆಂಟ್ರಲ್ ಝೋನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಯಾವೊಂದು ಝೋನ್ನ ಡಿಫೀಟ್ ಮಾಡಿದ್ರು? ಸೌತ್ ಝೋನ್ನ ಡಿಫೀಟ್ ಮಾಡಿದ್ರು. ಆನಂದ್ ಕುಮಾರ್ ನೆನ್ಪಿಟ್ಕೊಳ್ಳಿ, ಈಸ್ ಅನ್ ಇಂಪಾರ್ಟೆಂಟ್ ಪರ್ಸನ್ ಬಿಕಾಸ್ ಅವ್ರ ಮೇಲೆ ಕ್ವಶನ್ಸ್ ಕೇಳೋ ಸಾಧ್ಯತೆ ಜಾಸ್ತಿ ಇದೆ ಆನಂದ್ ಕುಮಾರ್ ಮೇಲೆ. ಯಾಕಂದರೆ ಆನಂದ್ ಕುಮಾರ್ ವೆಲ್ಲಕುಮಾರ್ ಅವರು ಒಂದು ಗೋಲ್ಡ್ ಪ್ರೈಸ್ನ ಗೆದ್ದಿದ್ದಾರೆ. ಎಲ್ಲಿ? 42 ಕಿಲೋಮೀಟರ್ ಮ್ಯಾರಥಾನ್. ಯಾವ್ದ್ರೊಳಗೆ ಅಂದರೆ ಸ್ಕೇಟಿಂಗಲ್ಲಿ. ಓಕೆನಾ? ಇಲ್ಲಿ ನೋಡಿ, ಮಾರ್ಕ್ ಮಾಡಿದ್ದೀವಿ, ಸಿಂಬಲ್ ಹಾಕಿದ್ದೀವಿ. ಸ್ಕೇಟಿಂಗಲ್ಲಿ 42 ಕಿಲೋಮೀಟರ್ ಮ್ಯಾರಥಾನ್ನ ಆನಂದ್ ಕುಮಾರ್ ವೆಲ್ಲುಕುಮಾರ್ ಅವರು ಗೋಲ್ಡ್, ನಮ್ಮ ಇಂಡಿಯಾಗೆ ಗೋಲ್ಡ್ ತೊಗೊಬಂದಿದ್ದಾರೆ. ಓಕೆನಾ? ಎಲ್ಲಿ ನಡೆದಿದ್ದು ಅಂತ ಈ ಚಾಂಪಿಯನ್ಶಿಪ್ಪು? ಬೀಜಿಂಗ್, ಚೈನಾದಲ್ಲಿ ನಡೆದಿತ್ತು. ಮತ್ತು CM ಶಮಿ ಯಾವೊಂದು ಶಮಿ ಅವರು? CM ಶಮಿ ಚೀಫ್ ಮಿನಿಸ್ಟರ್ ಪುಷ್ಕರ್ ಸಿಂಗ್ ಧಾಮಿ ಅಂತ ಕರಿತೇವೆ. ಪುಷ್ಕರ್ ಸಿಂಗ್ ಧಾಮಿ ಯಾವೊಂದು ಇತ್ರದ ಚೀಫ್ ಮಿನಿಸ್ಟರ್ ಅವರು? ಕಮೆಂಟ್ ಮಾಡಿ. ಪುಷ್ಕರ್ ಸಿಂಗ್ ಧಾಮಿ ಅವರು ಏನು ಮಾಡ್ತಾರೆ? ಇನಾಗ್ರೇಟೆಡ್. ನೋಡಿ, ಇನಾಗ್ರೇಟ್ ಮಾಡಿದ್ರೆ ಇಂಪಾರ್ಟೆಂಟ್ ನಮಗೆ.
ಇನಾಗ್ರೇಷನ್ ಕೇಳಿದಾರಲ್ವಾ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ. ಏನು ಇನಾಗ್ರೇಟ್ ಮಾಡಿದ್ರೆ ಏಷ್ಯನ್ ಕ್ಯಾಡೆಟ್ ಕಪ್ 2025 ಇನ್ ಹಲ್ದ್ವಾನಿ. ಯಾವುದೋ ಒಂದು ಸ್ಟೇಟಲ್ಲಿ ಉತ್ತರಾಖಂಡ್. ಮತ್ತು CM ಪುಷ್ಕರ್ ಸಿಂಗ್ ಧಮಿ ಅವರು ಯಾವೊಂದು ರಾಜ್ಯದ CM ಅಂದರೆ ಅದು ನಮ್ಮ ಉತ್ತರಾಖಂಡ ಸ್ಟೇಟ್ನ CM ಅವರು. ಫಿಫಾ ರಿಮೂವ್ ಸಸ್ಪೆನ್ಷನ್. ಯಾವೊಂದು ಕಂಟ್ರಿ ಫಿಫಾನ ಬೈಕಾಟ್ ಮಾಡಿದೆ ಅಂತಂದರೆ ಇರಾನ್ ಅವರು ಫಿಫಾನ ಬೈಕಾಟ್ ಮಾಡಿದ್ದಾರೆ. ಇರಾನ್ ಅವರು ಫಿಫಾಗೆ ಜಾಯಿನ್ ಆಗ್ತಾ ಇಲ್ಲ. ಫಿಫಾ ಹ್ಯಾಸ್ ರಿಮೂವ್ಡ್. ಆಮೇಲೆ ಫಿಫಾನ ಯಾರು ರಿಮೂವ್ ಮಾಡಿದ್ದಾರೆ ಅಂತಂದರೆ ಕಾಂಗೋಸ್ ಫುಟ್ಬಾಲ್ ಫೆಡರೇಷನ್ ಅವ್ರನ್ನ ರಿಮೂವ್ ಮಾಡಿದ್ದಾರೆ. ನೆನ್ಪಿಟ್ಕೋಬೇಕು, ಯಾರು ಬೈಕಾಟ್ ಮಾಡಿರೋದು ಇರಾನ್ ಅವರು ಜಾಯಿನ್ ಆಗ್ತಾ ಇಲ್ಲ, ಮತ್ತು ಕಾಂಗೋಸ್ ಫುಟ್ಬಾಲ್ ಫೆಡರೇಷನ್ನ ಫಿಫಾದವರೇ ರಿಮೂವ್ ಮಾಡಿದ್ದಾರೆ. ಕಾರ್ಲೋಸ್ ಅಲ್ಕೊರಾಸ್ ಮತ್ತು ಅದು ಫ್ರೆಂಚ್ ಓಪನಲ್ಲಿ ಅವ್ರು ವಿನ್ನಿಂಗ್ ಮೂಮೆಂಟ್ನ ಹೇಳಿದ್ದಾರೆ. ಆಯುಷ್ಮಾನ್ ಖುರಾನ್ ಅವರೊಬ್ಬರು ಬಾಲಿವುಡ್ ಆ್ಯಕ್ಟರು. ಅವ್ರನ್ನ ಏನಂತ ಮಾಡಿದ್ವಿ, ಫಿಟ್ ಇಂಡಿಯಾ ಐಕಾನ್ ಅಂತ ಕರಿತೀವಿ. ಆಯುಷ್ಮಾನ್ ಖುರಾನ್ನ ಬಾಲಿವುಡ್ ಆ್ಯಕ್ಟರ್ನ ನಾವು ಫಿಟ್ ಇಂಡಿಯಾ ಐಕಾನ್ಗೆ ನಾಮಿನೇಟ್ ಮಾಡಿದ್ದೀವಿ. ಯಾರು ಅಪಾಯಿಂಟೆಡ್ ಬೈ ಯಾರು, ಮಂಕುಶ್ ಮಾಂಡವ್ಯ, ಮಿನಿಸ್ಟ್ರಿ ಆಫ್ ಯೂನಿಯನ್ ಸ್ಪೋರ್ಟ್ಸ್. ವರುಣ್ ಚಕ್ರವರ್ತಿ ಮ್ಯಾನ್ ಫಾರ್ ಸಿಂಪ್ಲಿಸಿಟಿ ಅಂತ ಕರಿತಾ ಇದ್ದೀವಿ ವರುಣ್ ಚಕ್ರವರ್ತಿ ಅವ್ರನ್ನ. ಏನು ವರುಣ್ ಚಕ್ರವರ್ತಿ becomes the India's second oldest player to debut in ODIs. second oldest player. ಮತ್ತು ಅವ್ರು ಏನು ಡೆಬ್ಯೂಟ್ ಯಾವಾಗಿತ್ತು, ಅಗೇನ್ಸ್ಟ್ ಇಂಗ್ಲೆಂಡಲ್ಲಿ ಅವ್ರದ್ದು ಮೇಡಿಸ್ ODI ಡೆಬ್ಯೂಟ್ ನೋಡಿದ್ದೀವಿ. ಆರ್ ಪ್ರಜ್ಞಾನಂದನ್ ಈಸ್ ರಿಲೇಟೆಡ್ ಟು ವಿಚ್ ಸ್ಪೋರ್ಟ್ಸ್? ಚೆಸ್ ಮೇಲೆ ರಿಲೇಟೆಡ್ ಚೆಸ್ಟು. ಇವ್ರು ಯಾವೊಂದು ಪದಕನ ಗೆದ್ದಿದೆ ಅಂದರೆ ಟಾಟಾ ಸ್ಟೀಲ್ ಮಾಸ್ಟರ್ಸ್ 2025 ಕ್ವಶನ್ಸ್ ಕೇಳಿದ್ದಾರೆ. RBI ಎಕ್ಸಾಮಲ್ಲಿ ಕ್ವಶನ್ಸ್ ಕೇಳಿದ್ದಾರೆ. ಟಾಟಾ ಸ್ಟೀಲ್ ಮಾಸ್ಟರ್ಸ್ ಯಾರು ಗೆದ್ದಿರೋದು? ನಮ್ಮ ಆರ್ ಪ್ರಜ್ಞಾನಂದನ್. ಹಿ ಈಸ್ ಫ್ರಮ್ ತಮಿಳ್ನಾಡು. ನೆಕ್ಸ್ಟು ಅಚಂತ ಶರತ್ ಕಮಲ್ ಅನೌನ್ಸ್ ಈಸ್ ರಿಟೈರ್. ನಮ್ಮ ಮತ್ತೆ ನೋಡಿ ಅಚಂತ ಶರತ್ ಕಮಲ್ ಅವ್ರನ್ನ ಟೇಬಲ್ ಟೆನ್ನಿಸ್ ಇಂದ ರಿಟೈರ್ಮೆಂಟ್ ತಗೊಂಡಿದ್ದಾರೆ. ಜಪಾನ್ ಹ್ಯಾಸ್ ಅನೌನ್ಸ್ ಅಫಿಷಿಯಲಿ ಕ್ವಾಲಿಫೈಡ್ ಫಾರ್ 2026 ಫಿಫಾ ವರ್ಲ್ಡ್ ಕಪ್ ನಾವು ನೋಡಿದ್ದೀವಿ. ಮತ್ತು ಸುನಿಲ್ ಛೇತ್ರಿ ಅವರು ನಮ್ಮ ಭಾರತದ ಫುಟ್ಬಾಲ್ ಪ್ಲೇಯರ್, ಅವರು ರಿಟೈರ್ಮೆಂಟ್ ತಗೊಂಡಿದ್ದಾರೆ. ಯಾವ ಒಂದು ವಿಷಯದಲ್ಲಿ 2025 ತೊಗೊಂಡಿದ್ದಾರೆ. ಸುನಿಲ್ ಛೇತ್ರಿ ಈ ಒಂದು ಇಮೇಜ್ ಇಲ್ಲಿ ಬರಬೇಕಾಯಿತು, ಇದು ಇಲ್ಲಿ ಹೋಗಬೇಕಾಯಿತು, ಸೊ ಮಿಸ್ ಆಗಿದೆ. ಮತ್ತು ಸುನಿಲ್ ಛೇತ್ರಿ ಅವರು ಏಜ್ ಆಫ್ 40ಗೆ ರಿಟೈರ್ಮೆಂಟ್ ತೊಗೊಂಡಿದ್ದಾರೆ. ನಿಹಾರಿಕಾ ಸಿಂಘಾನಿಯಾ ನೋಡಿ, ಇವ್ರ ನೇಮ್ ನೆನ್ಪಿಟ್ಕೊಳ್ಳಿ. ನಿಹಾರಿಕಾ ಸಿಂಘಾನಿಯಾ ಯಾವೊಂದು ಸ್ಪೋರ್ಟ್ಸ್ಗೆ ರಿಲೇಟೆಡ್ ಅಂತಂದರೆ ಎಕ್ಯೂಸ್ಟೇರಿಯನ್, ಯಾವೊಂದು ಇದರೊಳಗೆ ವಿನ್ ಆಗಿದ್ದಾರೆ ಅಂದರೆ ಎಕ್ಯೂಸ್ಟೇರಿಯನ್ ಕಾಂಪಿಟೇಷನ್. ಎಸಾಲ್ಫ್ CSI ಎಕ್ಯೂಸ್ಟೇರಿಯನ್ ಕಾಂಪಿಟೇಷನ್ ಅಂತ. ಎಕ್ಯೂಸ್ಟೇರಿಯನ್ ಅಂತ ಏನೇ ಬಂದ್ರೂ ನಿಹಾರಿಕಾ ಅವ್ರನ್ನ ನೀವು ತಗೊಳ್ಳಿ. ಆಪ್ಷನ್ ನಿಹಾರಿಕಾ ಅಂತ ಇದ್ರೆ ಮಾರ್ಕ್ ಮಾಡ್ತಾ ಇರಿ. ವಿದರ್ಭ ಮತ್ತು ನೋಡಿದ್ದೀವಿ ರಣಜಿ ಟ್ರೋಫಿ. 2026 ICC ಮೆನ್ಸ್ ವರ್ಲ್ಡ್ ಕಪ್. ಯಾರು? ನೀರಜ್ ಚೋಪ್ರಾ ಬಗ್ಗೆ ನೋಡೋದಾದರೆ 2020 ಒಲಿಂಪಿಕ್ಸ್ ವಿನ್ನರ್, ಗೋಲ್ಡ್ ಮೆಡಲಿಸ್ಟ್ ತಂದುಕೊಟ್ಟಿದ್ದಾರೆ ನಮ್ಮ ಭಾರತಕ್ಕೆ. ಮತ್ತು ಇನ್ನೊಂದೇನು, ಎಷ್ಟು ಮೀಟರ್ ಅಂತಂದರೆ 86.18 ಮೀಟರ್. ಯಾವೊಂದು ಇವೆಂಟಲ್ಲಿ ವರ್ಲ್ಡ್ ಚಾಂಪಿಯನ್ ಜಾವ್ಲಿನ್ ಥ್ರೋವರ್ ವಾನ್ ದ ಫಸ್ಟ್ ಎಡಿಷನ್ ಆಫ್ ಏನಿಲ್ಲ, ಬಸ್ಟ್ ಅವ್ರು ನೆನ್ಪಿಟ್ಕೊಳ್ಳಿ. ನೀರಜ್ ಚೋಪ್ರಾ ತುಂಬ ಇಂಪಾರ್ಟೆಂಟು. ಮತ್ತು ಟೆರಿಟೋರಿಯಲ್ ಆರ್ಮಿ ರ್ಯಾಂಕ್ ಕೊಟ್ಟಿದ್ದೀವಿ. ಯಾವೊಂದು ಒಲಿಂಪಿಕಲ್ಲಿ ಗೋಲ್ಡ್ ತೊಗೊಬಂದರು, ಎಷ್ಟು ಮೀಟರು? 86 ಮೀಟರ್. ವಂದನಾ ಕಟಾರಿಯಾ ಯಾವೊಂದು ಸ್ಪೋರ್ಟ್ಸ್ಗೆ ರಿಲೇಟೆಡು? ಹಾಕಿಗೆ ರಿಲೇಟೆಡು. ಅವ್ರ ರಿಟೈರ್ಮೆಂಟ್ನ ಅನೌನ್ಸ್ ಮಾಡಿದ್ದಾರೆ. ಮೋಹನ್ ಬಗನ್ ಸೂಪರ್ ಜೈನ್ಸ್ ಕ್ರಿಯೇಟೆಡ್ ಹಿಸ್ಟ್ರಿ ಬಿಫಿಟಿಂಗ್ ಬೆಂಗಳೂರು FC ಇನ್ ISL ಇಂಡಿಯನ್ ಫುಟ್ಬಾಲ್ ಸೂಪರ್ ಲೀಗ್ ಅಂತ ಕರಿತೀವಿ. ಅದರೊಳಗೆ ಬೆಂಗಳೂರನ್ನು ಡಿಫೀಟ್ ಮಾಡಿ ಯಾರು ವಿನ್ ಆಗಿದ್ದಾರೆ? ಮೋಹನ್ ಬಗನ್ ಸೂಪರ್ ಜೈನ್ಸ್. ಹಿತೇಶ್ ಗುಲಿಯಾ ಯಾವೊಂದು ಸ್ಪೋರ್ಟ್ಸ್ಗೆ ರಿಲೇಟೆಡು? ಬಾಕ್ಸಿಂಗಿಗೆ ರಿಲೇಟೆಡು. ಒಂದು ಗೋಲ್ಡ್ ಮೆಡಲ್ ತಗೊಂಡಿದ್ದಾರೆ. ಎಲ್ಲಿ? ಅಟ್ ವರ್ಲ್ಡ್ ಬಾಕ್ಸಿಂಗ್ ಕಪ್ 2025 ಹಿತೇಶ್ ಗುಲಿಯಾ ಬ್ಯಾಕ್ ದ ಗೋಲ್ಡ್ ಮೆಡಲ್ 70 kg. ಇದೆಲ್ಲ ನೆನ್ಪಿಟ್ಕೋಬೇಡಿ, ಅವ್ರ ಹೆಸರು ನೆನ್ಪಿಟ್ಕೋಬೇಕು, ಅವ್ರ ಸ್ಪೋರ್ಟ್ಸ್ ಇರಬೇಕು. ದುರಂತ್ ಕಪ್ ಯಾವೊಂದು ಸ್ಪೋರ್ಟ್ಸ್ಗೆ ರಿಲೇಟೆಡು? ಅಟ್ ಈಸ್ ಫುಟ್ಬಾಲ್ಗೆ ನೋಡಿ, ಎಲ್ಲ ಕಪ್ಪು ನೋಡ್ತಿದ್ದೀವಿ. ಫುಟ್ಬಾಲ್ ಯಾರು ವಿನ್ನರು? ನಾರ್ತ್ ಈಸ್ಟ್ ಯುನೈಟೆಡ್ FC ಅಂತ ಕರಿತೀವಿ. ನಾರ್ತ್ ಈಸ್ಟ್ ಯುನೈಟೆಡ್ FC ಎಷ್ಟನೇ ಒಂದು ಎಡಿಷನು? 134th ಎಡಿಷನ್. ಫಿಡೆ ವರ್ಲ್ಡ್ ಕಪ್ ಯಾವೊಂದು ಇದಕ್ಕೆ ಸಂಬಂಧಪಟ್ಟಿದ್ದು? ಇಟ್ ಈಸ್ ರಿಲೇಟೆಡ್ ಟು ಚೆಸ್ಗೆ ರಿಲೇಟೆಡ್ ಪಟ್ಟಿದ್ದು. ಈ ವರ್ಷ 2025 ಫಿಡೆ ವರ್ಲ್ಡ್ ಕಪ್ ಎಲ್ಲಿ ನಡೀತು? ನಮ್ಮ ಗೋವಾದಲ್ಲಿ ನಡೀತು. ಎಲ್ಲಿ? ಗೋವಾದಲ್ಲಿ ನಡೀತು. ಮತ್ತು ಯಾರು ವಿನ್ನರು? ಇಲ್ಲಿ ಯಾರು ನೋಡಿದ್ದೀವಿ ನಾವು? ಇದನ್ನ ನೆನ್ಪಿಟ್ಕೊಳ್ಳಿ ಅಂತ ಅಂದಲ್ಲ, ಜಾವ್ಕೋರ್ ಸಿಂಡ್ರಾವ್, ಇವರು ನಮ್ಮ ಫಿಡೆ ವರ್ಲ್ಡ್ ಕಪ್ನ ವಿನ್ನರ್. ಓಕೆನಾ? ಎಲ್ಲಿ ನಡೆದಿದ್ದು? ಗೋವಾ. 2036 ಒಲಿಂಪಿಕ್ ಹಾಸ್ಟ್. ನಾನು ಹೇಳಿದೆ 2036 ನಾವು ಒಲಿಂಪಿಕ್ನ ಹಾಸ್ಟ್ ಮಾಡ್ತೀವಿ. ಇಂಡಿಯಾ ಆ್ಯಂಡ್ ಕತಾರ್ ಇಬ್ಬರೂ ಅಮಾಂಗ್ ದ ಕಂಟ್ರೀಸ್ ಹ್ಯಾವ್ ಎಕ್ಸ್ಪ್ರೆಸ್ಡ್ ಇಂಟ್ರೆಸ್ಟ್ ಇನ್ ಹಾಸ್ಟಿಂಗ್ 2036 ಒಲಿಂಪಿಕ್ ಹಾಸ್ಟ್. ನಾವಿಬ್ಬರೂ ಸೇರಿ ಒಲಿಂಪಿಕ್ನ ಹಾಸ್ಟ್ ಮಾಡ್ತಿದ್ದೀವಿ. ನಮ್ರತಾ ಬಾತ್ರಾ
ಯಾವೊಂದು ಸ್ಪೋರ್ಟ್ಸ್ಗೆ ರಿಲೇಟೆಡ್ಡು? ಶಿ ಇಸ್ ರಿಲೇಟೆಡ್ ಟು ಉಶು 52 kg ಫೈನಲ್. ಅಂದರೆ ಏನು ಯಾವೊಂದು ಪ್ರೈಸ್ ಗೆದ್ದಿದ್ದಾರೆ? ನಮ್ರತಾ ಬಾತ್ರಾ ರೀಚ್ಡ್ ಉಶು 52 kg final at World Games in Chengdu. She secured the first ever medal in Wushu at the World Games by winning the silver medal. This historic achievement marks the major milestone for Indian Wushu on the world stage. ಒಂದು ಬಾಕ್ಸಿಂಗಿಗೆ ರಿಲೇಟೆಡ್ ಎಷ್ಟು ಕೆ ಜಿಯಲ್ಲಿ? 52 kg ಅಲ್ಲಿ ಗೆದ್ದಿದ್ದಾರೆ. ಯಾರು? ನಮ್ರತಾ ಬಾತ್ರಾ. ಯಾವೊಂದು ಇದರೊಳಗೆ? ಉಶು ಅನ್ನೋ ಒಂದು ಟೂರ್ನಮೆಂಟ್ ಅದು. ಓಕೆನಾ? ಉಶು ಎಲ್ಲಿ ನಡೆದಿರೋದು? ಚೆಂಗ್ಡು. ವುಮೆನ್ ವಿನ್ ಆಗಿದ್ದಾರಂತ ಒಂದು ಇದಕ್ಕೆ ನಾವು ತಗೊಂಡಿದ್ದೀವಿ. ನೆಕ್ಸ್ಟ್ ಬಂದರೆ ಅನು ರಾಣಿ. ಯಾವೊಂದು ಸ್ಪೋರ್ಟ್ಸ್ಗೆ ರಿಲೇಟೆಡು? ಅನು ರಾಣಿ ಇಸ್ ರಿಲೇಟೆಡ್ ಟು ಹೇಳಿ ಗೊತ್ತಲ್ವಾ? ಜಾವ್ಲಿನ್ ಇಲ್ಲಿ ಬರ್ತೀನಿ. ಜಾವ್ಲಿನ್ಗೆ ರಿಲೇಟೆಡು ಕ್ವಶನ್ಸ್ ಕೇಳಿದ್ದಾರೆ. IB ಆಗಿರ್ಬೋದು, ಸರಿ TCS NTPC ಕೇಳಿದ್ದಾರೆ. ಓಕೆನಾ? ಅನುರಾಜಿ ಕ್ಲಿಂಚ್ ಗೋಲ್ಡ್ ಮೆಡಲ್ ವುಮೆನ್ ಜಾವ್ಲಿನ್. ಯಾರವರು? ವುಮೆನ್ ಜಾವ್ಲಿನ್. ಅಂಡರ್ 14 ನಾರ್ವೆ ಕಪ್ ಏನು ಅಷ್ಟು ಇಂಪಾರ್ಟೆಂಟ್ ಅಲ್ಲ. 2026 ಬ್ಯಾಡ್ಮಿಂಟನ್ ವರ್ಲ್ಡ್ ಚಾಂಪಿಯನ್ಶಿಪ್. ಯಾರು? ನಮ್ರತಾ ಬಾತ್ರಾ. ಶಿ ಇಸ್ ನಾಟ್ ಫಾರ್ ಬಾಕ್ಸಿಂಗ್, ಶಿ ಇಸ್ ಐ ಥಿಂಕ್ ಜಾವ್ಲಿನ್. ಅವರು ಜಾವ್ಲಿನ್ ಅನ್ಕೊಳ್ತೀನಿ. ಬಟ್ ಕಮೆಂಟಲ್ಲಿ ತಿಳಿಸಿ. ಐ ಆಮ್ ಆಲ್ಸೋ ಇನ್ ಕನ್ಫ್ಯೂಸ್. ನಮ್ರತಾ ಬಾತ್ರಾ ಯಾವೊಂದು ಉಶೂಸ್ ಇದಕ್ಕೆ ಕಮೆಂಟಲ್ಲಿ ತಿಳಿಸಿ ಯಾವೊಂದು ಇದಕ್ಕೆ ಅಂತ. ಸೊ ಐ ಆಮ್ ಆಲ್ಸೋ ನಾಟ್ ಕನ್ಫರ್ಮ್. 2026 ಬ್ಯಾಡ್ಮಿಂಟನ್ ವರ್ಲ್ಡ್ ಚಾಂಪಿಯನ್ಶಿಪ್. ಇಂಡಿಯಾ ವಿಲ್ ಹಾಸ್ಟ್ ದ 2026 ಬ್ಯಾಡ್ಮಿಂಟನ್ ವರ್ಲ್ಡ್ ಚಾಂಪಿಯನ್ಶಿಪ್ ಇನ್ ನ್ಯೂ ಡೆಲ್ಲಿ. ಯಾರು ಈ ಸಲ ಹಾಸ್ಟ್ ಮಾಡ್ತಿರೋದು? ನಮ್ಮ ಭಾರತ ಹಾಸ್ಟ್ ಮಾಡ್ತಿದೆ. ಫ್ಲಾಗ್ ಬೇರರ್ ಇನ್ನೂ ಹಾಸ್ಟ್ ಮಾಡ್ತಿದೆ. ನೆಕ್ಸ್ಟು ರಿಸಲ್ಟ್ ಬಂದಾಗ ನಾವು ಮತ್ತೆ ಹತ್ತಕ್ಕೆ ನ್ಯೂಸಿಗೆ ಬರೋಣ. ಫ್ಲಾಗ್ ಬೇರರ್ ಯಾವುದು? ಪ್ಯಾರಾ ಅಥ್ಲೆಟಿಕ್ಸಲ್ಲಿ ಧರಂಪ್ರೀತ್ ಆ್ಯಂಡ್ ಪ್ರೀತಿ ಪಾಲ್ ಹ್ಯಾವ್ ಬೀನ್ ಫ್ಲಾಗ್ ಬೇರರ್ ಫಾರ್ ಇಂಡಿಯನ್ ಕಂಟಿಂಜೆಂಟ್ ವರ್ಲ್ಡ್ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್. ಎಲ್ಲಿ ನಡೀತು? ಡೆಲ್ಲಿಯಲ್ಲಿ ನಡೆದಂಥದ್ದು. ಫ್ಲಾಗ್ ಬೇರರ್ ಯಾರು? ಧರಂಬೀರ್ ನಾಯರ್ ಮತ್ತು ಪ್ರೀತಿ ಪಾಲ್. ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಏನಂತ ಇದು ಮಾಡಿದೆ? ಟು ಬಿಡ್ 2030 ಕಾಮನ್ವೆಲ್ತ್ ಗೇಮ್ಸ್ನ ನಾವು ಮಾಡ್ತೀವಿ ಅಂತ ಇಂಡಿಯಾ ಬಿಡ್ ಮಾಡಿದೆ. ಇದಿಷ್ಟು ಒನ್ಲೈನ್ ಸ್ಪೋರ್ಟ್ಸು. ನೆಕ್ಸ್ಟ್ ನೋಡೋದಾದ್ರೆ PIB. ನಾನು ಹೇಳ್ತಿದ್ದಲ್ವ PIB ಈ ಒಂದು ರಿಪೋರ್ಟಲ್ಲಿ ಏನು ಕೊಟ್ಟಿರ್ತಾರೆ ಅದು ತುಂಬ ಇಂಪಾರ್ಟೆಂಟ್ ಆಗಿದೆ. ನಾನು ಜನವರಿ ಮಂತಿಂದ ತೊಗೊಂಡಿದ್ದೀನಿ. ಇದು ಮಾರ್ಚ್ನೇ ಮಂತು. ಏನೋ ಕ್ರಿಕೆಟ್ ಬಗ್ಗೆ ನಾವು ಆಗಲೇ ಮಾತಾಡಿದ್ವಿ. T20 ವರ್ಲ್ಡ್ ಕಪ್ ನ್ಯೂಜಿಲೆಂಡ್ ಮೇಲೆ ವಿನ್ ಆಯಿತು ಅಂತ. ಖೇಲೋ ಇಂಡಿಯಾ ಟ್ರೈಬಲ್ ಗೇಮ್ಸ್ ಇದ್ರ ಬಗ್ಗೆನೂ ಡಿಸ್ಕಸ್ ಮಾಡಿದ್ವಿ. ಛತ್ತೀಸ್ಗಢಲ್ಲಿ ನಡೆದಿದ್ದು ಮೋರ್ವೀರ್ ಅದರ ಮಾಸ್ಕೋಟ್ ಆಗಿರುತ್ತೆ. ಶೂಟಿಂಗ್ ಏಷ್ಯನ್ ಚಾಂಪಿಯನ್ಶಿಪ್ಸ್. ಓಕೆನಾ? ಇಂಡಿಯಾ ಶೂಟರ್ ಮನು ಬಾಕರ್ ಸೆಕ್ಯೂರ್ಡ್ ದ ಸಿಲ್ವರ್ ಮೆಡಲ್ ಇನ್ ದ 2020. ಮನು ಬಾಕರ್ ಬಗ್ಗೆ ಗೊತ್ತು ಅದು. ಮತ್ತೆ ಅವ್ರು ಮತ್ತೇನೆ ಚಾಂಪಿಯನ್ಶಿಪ್ ಅವರೇ ವಿನ್ ಆಗಿದ್ದಾರೆ. ನೆಕ್ಸ್ಟು ಹಾಕಿ ಬಗ್ಗೆ ನೋಡೋದಾದ್ರೆ ವುಮೆನ್ಸ್ FIFA ಹಾಕಿ ವರ್ಲ್ಡ್ ಕಪ್ ಕ್ವಾಲಿಫೈಯರ್ಸ್. ಇಂಡಿಯಾ ಹಾಸ್ಟೆಡ್ 2026 ವುಮೆನ್ ಹಾಕಿ ವರ್ಲ್ಡ್ ಕಪ್ ಕ್ವಾಲಿಫೈಯರ್ ಇಂಡಿಯಾ ಲೀಗ್ ಫ್ರಮ್ 8 to 4 ಮಾರ್ಚ್. ಇದೆಲ್ಲಿ ನಡೀತು? ಚೆನ್ನೈಯಲ್ಲಿ. ಓಕೆನಾ? ಈ ಒಂದು ಕ್ವಶನ್ನು CGL ಮೇನ್ಸಲ್ಲಿ ಕೇಳಿದ್ದಾರೆ. ಅಥ್ಲೆಟಿಕ್ಸ್ ನೋಡೋದಾದರೆ ಇಂಡೋರ್ ಅಥ್ಲೆಟಿಕ್ಸ್ ಚಾಂಪಿಯನ್ಸು ಎಲ್ಲಿ ಆರ್ಗನೈಸ್ ಮಾಡಿದ್ದು? ಕಳಿಂಗ ಸ್ಟೇಡಿಯಂ ಎಲ್ಲಿದೆ? ಭುವನೇಶ್ವರಲ್ಲಿ ಇದೆ ಕಳಿಂಗ ಸ್ಟೇಡಿಯಂ. ನೆಕ್ಸ್ಟು IPL 2026 ಬಗ್ಗೆ ಕೇಳಿದರೆ ಸ್ಯಾನಿಟರಿ 100 years ಆಗೈತೆ. ಯಾವುದಕ್ಕೆ? ಇಂಡಿಯಾ ಮತ್ತು ನ್ಯೂಜಿಲೆಂಡ್ 100 years ಆಫ್ ಸ್ಪೋರ್ಟಿಂಗ್ ಟೈಸ್ ಇನ್ ಮಾರ್ಚ್ 2026. ಇದು ಕೇಳ್ತಾರೆ ಯಾವೊಂದು ಟೀಮ್ ಅಂದರೆ ಯಾವೊಂದು ಕಂಟ್ರಿ 100 years ಆಫ್ ಸ್ಪೋರ್ಟಿಂಗ್ ಟೈಸ್ ಇಂಡಿಯಾ ಜೊತೆ ಕಂಪ್ಲೀಟ್ ಮಾಡಿದೆ ಅಂತೆ. ಅದು ನಮ್ಮ ಇಂಡಿಯಾ ಮತ್ತು ನ್ಯೂಜಿಲೆಂಡ್. ಇದು ಮಾರ್ಚ್ ಮಂತದ್ದು, ಇದು ಫೆಬ್ರವರಿ ಮಂತ್. ಕ್ರಿಕೆಟ್ ಬಗ್ಗೆ ನೋಡೋದಾದರೆ ಇದು ಕಂಪ್ಲೀಟ್ ಮಾಡಿದ್ದೀವಿ. ಶೂಟಿಂಗ್ ಏಷ್ಯಾ ರೈಫಲ್ ಪಿಸ್ತೂಲ್ ಚಾಂಪಿಯನ್ಶಿಪ್ ವೇರ್ ಹಾಸ್ಟೆಡ್ ಇನ್ ನ್ಯೂ ಡೆಲ್ಲಿ ಲಾಸ್ಟ್ ಮಾಡಿದೆ. ಅದು ಏಷ್ಯಾದು ಕಂಪ್ಲೀಟ್ ಮಾಡಿದ್ದೀವಿ. ಭಾನು ಪ್ರತಾಪ್ ಸಿಂಗ್ ಚೌಧರಿ ಅವ್ರನ್ನ ನೆನ್ಪಿಟ್ಕೊಳ್ಳಿ. ಓಕೆನಾ? ಯಾರನ್ನ? ಭಾನು ಪ್ರತಾಪ್ ಸಿಂಗ್ ಚೌಧರಿ ಅವ್ರನ್ನ ನೆನ್ಪಿಟ್ಕೊಳ್ಳಿ. ಅವ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಈಸ್ ರಿಲೇಟೆಡ್ ಟು ವಿಚ್ ಸ್ಪೋರ್ಟ್ಸ್ ಅಂತ. ಮತ್ತು ಟೆನ್ನಿಸ್ ಮತ್ತು ಪ್ಯಾರಾ ಸ್ಪೋರ್ಟ್ಸ್ ನೋಡೋದಾದರೆ ಮುಂಬೈ ಹಾಸ್ಟೆಡ್ ವರ್ಲ್ಡ್ ಟೆನ್ನಿಸ್ ಅಸೋಸಿಯೇಷನ್ 125 ಅವು ಮುಂಬೈ ಹಾಸ್ಟ್ ಆಗಿದೆ. ಇದೇನಷ್ಟು ಇಂಪಾರ್ಟೆಂಟ್ ಅಲ್ಲ. ಇನ್ನು FIFA ಪ್ರೊ ಲೀಗ್ ವಿಂಟರ್ ಸ್ಪೋರ್ಟ್ಸ್ 6th ಖೇಲೋ ಇಂಡಿಯಾ ವಿಂಟರ್ ಸ್ಪೋರ್ಟ್ಸ್ ಎಲ್ಲಿ ಹೆಲ್ಡ್ ಇನ್ ಗುಲ್ಮಾರ್ ಫ್ರಮ್ 2023 to 26. ಎಲ್ಲ ಯಾವುದೊಂದು ಸ್ಟೇಟಲ್ಲಿ ನಡೆಯುತ್ತೆ? ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ನಮಗೆ ಸಿಗುತ್ತೆ. ಇದಿಷ್ಟು ಸ್ಪೋರ್ಟ್ಸ್ ಬಗ್ಗೆ. ಮತ್ತೆ ಏನೋ ಮಿಸ್ ಆಗಿದೆ ಅಂತ ಅನ್ಸೈತಲ್ಲ ನನಗೆ. ಇದೊಂದು ಇದಾಗಿತ್ತು. ಏಷ್ಯನ್ ರೈಫಲ್ ಪಿಸ್ತೂಲ್ ಶೂಟಿಂಗ್ ಚಾಂಪಿಯನ್ಶಿಪ್ ಎಲ್ಲಿ ನಡೀತು? ಏಷ್ಯನ್ ರೈಫಲ್ ಪಿಸ್ತೂಲ್ ಚಾಂಪಿಯನ್ಶಿಪ್ ನಾವು PIB ನೋಡಿದ್ವಲ್ವಾ? ಪಕ್ಕಾ ಕ್ವಶನು. ಕೇಳಿಲ್ಲ ಅಂದರೆ ನನ್ನ ಕೇಳಿ.
ಓಕೆನಾ. ಈ ಒಂದು ಕ್ವಶನ್ ಪಕ್ಕಾ ಕೇಳ್ತಾರೆ ಅಪ್ಕಮಿಂಗ್ ಎಕ್ಸಾಮ್ಸಲ್ಲಿ. ಸೊ ಇಂಡಿಯಾ ನಮ್ಮ ಫಸ್ಟ್ ರ್ಯಾಂಕ್ನ ತಗೊಂಡಿದೆ. ಮತ್ತು ಇಲ್ಲಿ ಹೆಸರು ಕೊಟ್ಟಿದ್ದೀನಲ್ವಾ, ರುದ್ರಾಂಶ್ ಪಾಟೀಲ್, ಮೆಹುಲಿ ಘೋಷ್, ಎಲ್ವಿಎನ್, ಸೌರಭ್ ಚೌಧರಿ, ಇಶಾ ಸಿಂಗ್, ಇವರೆಲ್ಲ ಇಂಪಾರ್ಟೆಂಟ್ ಆಗ್ತಾರೆ. ಮತ್ತು ಹುಡುಗಿರ ಹೆಸರನ್ನ, ಫೀಮೇಲ್ ಕ್ಯಾಂಡಿಡೇಟ್ಸ್ ಹೆಸರನ್ನ ನೀವು ನೆನ್ಪಿಟ್ಕೋಬೇಕು. ಮತ್ತು ಯಾವ ಒಂದು 10 ಮೀಟರ್ ಏರ್ ರೈಫಲ್ ಈ ಒಂದು ಕ್ಯಾಟಗರಿನೂ ನೀವು ನೆನ್ಪಿಟ್ಕೋಬೇಕು. ಸೊ ಇವ್ರ ನೇಮ್ಸ್ ಎಲ್ಲ ನೀವು ಡೈಲಿ 3 ನೇಮ್ಸ್ನ ಓದ್ತಾ ಇರಿ. ಓದ್ತಾ ನಿಮಗೆ ಗೊತ್ತಾಗುತ್ತೆ. ಸೊ ಅಷ್ಟೇ. ಈ ನಾ ಸ್ಪೋರ್ಟ್ಸ್ ಕಂಪ್ಲೀಟಾಗಿ ಸ್ಪೋರ್ಟ್ಸ್ ನಾವು ನೋಡಿದ್ದೀವಿ. ಎಕ್ಸಾಮ್ ರಿಲೇಟೆಡ್ ಅಂದರೆ NTPC ಆಗಿ ರಿಲೇಟೆಡು ಎಲ್ಲ ಥರ ಸ್ಪೋರ್ಟ್ಸ್ನು ನಾವು ಕಂಪ್ಲೀಟ್ ಮಾಡಿದ್ದೀವಿ. ಯಾವುದೇ ಥರ ಎಲ್ಲೂ ಮಿಸ್ ಮಾಡಿಲ್ಲ. ಸೊ ನಿಮಗೆ ಈ ಒಂದು PTಯಿಂದನೇ ನಿಮಗೆ ಎಲ್ಲ ಮೆಜಾರಿಟಿ ಕ್ವಶನ್ಸ್ ಬರುತ್ತೆ ಅಂತ ಅಂದಿದ್ದೀನಿ. ಬಟ್ ನೀವು ಏನು ಮಾಡಬೇಕು ಅಂತಂದರೆ, ನೀವು ಯಾವಾಗೂ ಅಷ್ಟೇ ರಿವೈಷನ್ ಮಾಡಬೇಕು. ನಾನು ಹೇಳ್ಕೊಟ್ಟಿಲ್ವ, 1 to 2 ಟೈಮ್ಸ್ ರಿವಿಷನ್ ಮಾಡಿ. ವಿಡಿಯೋನ ಫಾಸ್ಟಾಗಿ ಇಟ್ಕೊಂಡು ನೋಡಿ, ಸ್ಲೋಗಿ ಒಂದ್ಸಲಿ ನೋಡಿ, ನೆಕ್ಸ್ಟು ಫಾಸ್ಟಾಗಿ ಇಟ್ಕೊಂಡು ನೋಡಿ, ನೀವು ಕಂಪ್ಲೀಟಾಗಿ ಗೊತ್ತಾಗುತ್ತೆ. ಸೊ ನೆಕ್ಸ್ಟು ಅವಾರ್ಡ್ಸ್ ಆ್ಯಂಡ್ ಆನರ್ಸು ನಾನು ತೊಗೊಬರ್ತೀನಿ, ಒಂದೊಂದಾಗಿ ಎಲ್ಲನೂ ತೊಗೊಬರ್ತೀನಿ. ಇನ್ನೂ ಯಾರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇದೊಂದು ಫ್ರೀ ಇನಿಷಿಯೇಟಿವ್ ಆಗಿರುತ್ತೆ. ಯಾವುದೇ ಥರ ದುಡ್ಡು ನಾವು ಎಲ್ಲೂ ಚಾರ್ಜ್ ಮಾಡ್ತಾ ಇಲ್ಲ. ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಹೇಳಿ. ಸೊ ಅವ್ರಿಗೂ ಒಂದು ಮುಟ್ಟಬೇಕು. ಯಾಕಂದ್ರೆ NTPCಯಲ್ಲಿ ಗ್ರೂಪ್ ಡಿ ಸ್ಟೂಡೆಂಟ್ಸು GK GS ಅಲ್ಲಿ ಕಡಿಮೆ ಮಾರ್ಕ್ಸ್ ಬರ್ತಿದೆ ಸರ್ ಅಂತ ಹೇಳಿದ್ರು. ನಾನು ಹೇಳಿದ್ದೀನಲ್ವಾ, ಬೇಸಿಕ್ ಕರೆಂಟ್ ಅಫೇರ್ಸ್ನೇ ನಿಮಗೆ ಕೇಳೋದು. ಈ ಒಂದು ನಾನು ಏನು ಮಾಡಿದ್ದೀನಿ ಅದರೊಳಗೆ ಬೇಸಿಕ್ ಇನ್ಫಾರ್ಮೇಷನ್ ನೀವು ತಿಳ್ಕೊಂಡೋದ್ರು ನೀವು ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಸೊ ಥ್ಯಾಂಕ್ ಯು ಎವ್ರಿವನ್. ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್.